ಈಗ ಯಾವುದೇ ಪ್ರಶ್ನೋತ್ತರವಿದ್ರೆ ದಯವಿಟ್ಟು ಕೇಳಿ. ರೈಟ್. ಅನ್ಮ್ಯೂಟ್ ಆಪ್ಷನ್ ಎಲ್ಲರೂ ಕೊಟ್ಟಿದ್ವಿ, ದಯವಿಟ್ಟು ಮಾತಾಡಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡಿ. ನಿಮ್ಮ ಅನುಭವ ಮತ್ತೆ ನಿಮ್ಗೆ ಏನೇ ಪ್ರಶ್ನೆಗಳು ದಯವಿಟ್ಟು ಕೇಳಿ. ಸರ್, ಒಂದು ಡೌಟ್. ಹನುಮ ಜಯಂತಿ ಅಂತ ಅಂದ್ರೆ ಹನುಮ ಹುಟ್ಟಿದ ದಿನ ಅಂತ ಹೇಳ್ಬೋದಾ ಸರ್? ಹನುಮ ಜಯಂತಿ ಅದೇ ಕರೆಕ್ಟ್ ಅಲ್ಲ, ಅಂದ್ರೆ ಅವರು ಅದೆಲ್ಲರೂ ಪಾಲನೆ ಮಾಡ್ತಾರೆ. ಓಕೆ, ಸೊ ಆದ್ರೆ ನಾನು ಹೆಚ್ಚು ಗಮನ ಕೊಡಲ್ಲ ಇದಕ್ಕೆಲ್ಲ. ಏನ್ ಮಾಡ್ತೀವಿ ಅಂದ್ರೆ ನಾವೇನಿದ್ರು ಒಂದು ಆಧ್ಯಾತ್ಮಿಕ ಪರವಾಗಿ ನೋಡ್ತಾ ಇರ್ತೀವಿ ಪ್ರತಿಯೊಂದು. ಹನುಮಂತ ಆದ್ರೆ ನಮ್ಗೆ ವಾಯುಪುತ್ರ ಅಂತ ಅರ್ಥ, ಅಷ್ಟರಲ್ಲೇ ಅರ್ಥ ಮಾಡ್ಕೊತೀನಿ. ಅಂದ್ರೆ ಹನುಮ ಜನಿಸಿದ ದಿನ ಅಂತ. ಈಗ ನಂದು ಕೂಡ ಇವತ್ತು ಹೋಗ್ಬೋದು. ಅವ್ರು ಯಾವಾಗ ದಿನ. ಅವ್ರು ಯಾವಾಗ ಜನಿಸಿದ್ರು ನಮ್ಗೇನು ಅದರಿಂದ ಹೆಚ್ಚು ಲಾಭ ಆಗಲ್ಲ, ನಷ್ಟ ಆಗಲ್ಲ. ಒಂದೇ ಅವರು ಪಾಲಿಸಿರುವಂತ ಆ ಸೂತ್ರಗಳಿದೆ ನೋಡಿ ಅವ್ರ ಜೀವನದಲ್ಲಿ, ಅದು ಅಳವಡಿಸ್ಕೊಳ್ಳಿ. ಯಾವಾಗ ಅಷ್ಟೇ, ನಿನ್ನೆ ಒಂದು ಕಲಿಸಿದ್ದೀನಿ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಕಲಿಸಿದ್ದೀನಿ, ನೋಡಿದ್ರಾ? ಫಾಲೋ ದ ಟೀಚಿಂಗ್ಸ್, ಡೋಂಟ್ ಫಾಲೋ ದ ಟೀಚರ್ ಅಂತ. ಎಸ್ ಸರ್, ಬರೆದಿಟ್ಕೊಂಡಿದ್ದೀನಿ. ಅದೇ ಅರ್ಥ ಅದೇ. ಓಕೆ, ನೀವು ಶಿವನ ಬಗ್ಗೆ ಹೇಳಿದ್ರು, ಇಲ್ಲ ಅಂದ್ರೆ ಈಶ್ವರ, ಇಲ್ಲ ಬ್ರಹ್ಮ, ನೀವು ಯಾರ ಬಗ್ಗೆ ಹೇಳಿದ್ರು ನಾನು ಕೇಳಿಸ್ಕೊಂತೀನಿ ಅಷ್ಟೇ. ಬಟ್ ಆದ್ರೆ ಅವ್ರು ಪಾಲಿಸಿರೋಂತ ನಾವು ಪಾಲಿಸಿದ್ರೆ ಸಾಕು. ನಮ್ಗೆ ಅವರು ಬರ್ಬೇಕಲ್ಲ. ನಮ್ಮ ಒಳಗಡೆ ಆ ಅರಿವು ತಿಳುವಳಿಕೆ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಎಷ್ಟೇ ವ್ಯಕ್ತಿಗಳು ನಾವು ಒಂದು ಫೋಟೋ ಇಟ್ಕೊಂಡು ನಮ್ಮ ಮುಂದೆ ಇಟ್ಕೊಂಡು ನಾವು ಭಜನೆ ಮಾಡಿದ್ರೆ, ಜಪ ಮಾಡಿದ್ರೆ ಏನ್ ಬರುತ್ತೆ? ಎಲ್ಲ ಏನ್ ಮಾಡ್ತಾರಂದ್ರೆ ಈ ಆಚರಣೆ ಮಾಡೋದು ಒಂಥರ ಇದು ಸಾಂಪ್ರದಾಯ ಪದ್ಧತಿಗಳನ್ನು ಅವ್ರು ಕೊನಸಾಗಿಸ್ತಾರೆ, ಪರವಾಗಿಲ್ಲ. ಆದ್ರೆ ಅದೇನು ತಪ್ಪಂತ ಹೇಳಲ್ಲ, ಅದೊಂದು ಸಾಂಪ್ರದಾಯ ಪದ್ಧತಿ ಅಷ್ಟೇ ಅದು, ಅಲ್ವಾ? ಅದರಿಂದ ಅವ್ರಿಗಂತೂ ಸ್ವತಃ ಅವ್ರಿಗೇನು ಪ್ರಯೋಜನ ಆಗಲ್ಲ, ಅವರಲ್ಲಿ ಅರಿವು ಬರಲ್ಲ. ಮತ್ತೆ ಅವರು ಹೇಳ್ಬೇಕಂದ್ರೆ ಅವ್ರ ಜೀವನದಲ್ಲಿ ಯಾವುದೇ ಬೆಳವಣಿಗೆ ಆಗಲ್ಲ, ಆಧ್ಯಾತ್ಮಿಕ ಬೆಳವಣಿಗೆ ಬರಲ್ಲ. ಅದರಿಂದ ಯಾವುದೇ ಹೆಚ್ಚು ಪೂಜೆಗಳು ಮಾಡೋದು, ಹೆಚ್ಚು ಭಜನೆಗಳು, ಹೆಚ್ಚು ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಈ ರಿಚುವಲ್ಸ್ ಅಂತ ಮಾಡ್ತಾರಲ್ಲ, ಆ ರಿಚುವಲ್ಗಿಂತ ಸ್ಪಿರಿಚುವಲ್ ಆಗ್ಬೇಕು ಫಸ್ಟ್. ರಿಚುವಲ್ ಇಂದ ಸ್ಪಿರಿಚುವಲ್ ಬರ್ಬೇಕು ನಾವು. ರಿಚುವಲ್ ಅನ್ನೋದು ನಮ್ಮ ಏನು ಮನಃಶಾಂತಿಗೋಸ್ಕರ, ಇಲ್ಲಾಂದ್ರೆ ಮನೋತೃಪ್ತಿಗೋಸ್ಕರ ಮಾಡೋದಂತದೆ ಅಷ್ಟೇ. ಆದ್ರೆ ನಿಮ್ಮ ಅಂತರ ಪರಿವರ್ತನೆ ಆಗೋದು ಸಾಧ್ಯವೇ ಇಲ್ಲ. ಸರಿ, ಈ ತಿಂಗಳಲ್ಲಿ ಸೀತಾಯಣ ಚರಿತ್ರೆ ಕೇಳ್ತಾ ಇದ್ದೀವಿ. ಇದೇ ತಿಂಗಳಲ್ಲಿ ರಾಮನವಮಿ ಆಗ್ಬೋದು, ಇವತ್ತು ಹನುಮ ಜಯಂತಿ, ಅದೊಂದು ಒಂದು ಆಶ್ಚರ್ಯಕರ ಸಂಗತಿ. ಜೊತೆಲಿ ಸರ್, ಇವತ್ತು ನನ್ನ ಹುಟ್ಟಿದ ಹಬ್ಬ, ಹಂಗಾಗಿ ಕೇಳ್ದೆ ಸರ್, ಡೌಟ್ ಇತ್ತು. ಒಳ್ಳೇದು. ನಿಮ್ಮ ಹುಟ್ಟಿನ ಹಬ್ಬಕ್ಕೆ ನಿಮ್ಮ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಅಷ್ಟೇ ಸರ್, ಡೌಟ್ ಇದೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಇವತ್ತು ಅದ್ಭುತವಾದ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸರ್. ಕಿರಣ್ ಅವರು ನಾನ್ ವೆಜ್ ಹೋಟೆಲ್ ಅನ್ನೇ ನಾವು ತೆಗ್ದಿದ್ದೀವಿ ಅಂತ ಹೇಳಿದ್ರು, ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೇನೆ ಸರ್ ನಾನು. ಮತ್ತೆ ರೇಣುಕಾ ಅವರ ಹುಟ್ಟುಹಬ್ಬ ಅಂತ ಮೇಡಮ್ ಅವ್ರು ಹೇಳಿದ್ರು, ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಕಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್, ಅದ್ಭುತ ಮಾಹಿತಿ. ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಇದೇವಿ ಅಂತ ನಾವು ಅನ್ಕೊಳ್ತಿದ್ದೇವೆ ಸರ್ ಇವತ್ತು. ಯಾಕಂದ್ರೆ ಎಲ್ಲಾ ಮಾಹಿತಿನೂ ನೀವು ನಮ್ಗೆ ಅಷ್ಟೊಂದು ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಅನಂತವಾದ ಧನ್ಯವಾದಗಳು ಸರ್. ಮಹಾತಾರ್ ಫೌಂಡೇಶನ್ಗೆ ಅನಂತವಾದ ಧನ್ಯವಾದಗಳು. ನನ್ನ ಎಲ್ಲಾ ಆತ್ಮ ಬಂಧುಗಳಿಗೆ ಅನಂತವಾದ ಧನ್ಯವಾದಗಳು ಸರ್. ಇದರಲ್ಲಿ ಏನಂದ್ರೆ ಪ್ರತಿಯೊಬ್ಬರು ತಿಳ್ಕೊಂಡು ಅದನ್ನ ನೆನಪಿ ಮಾಡ್ಕೊಂಡು ಮರಣ ಮಾಡ್ಕೊಂಡ್ರೆ ಅದಕ್ಕಿಂತ ನಮ್ಗೇನ್ ಸಂತೋಷ ಇರಲ್ಲ. ಓಕೆ, ನಾವು ಟೀಚ್ ಮಾಡಿರೋದು ಈಗ ಕಣ್ಣಿನ ಬಗ್ಗೆ ನೀವು ಯಾರಿಗನ್ನ ಹೇಳಿದ್ರೆ, ಈ ಅಂಶಗಳು ಹೇಳಿದ್ರೆ ಅವ್ರಿಗೆ ಡಾಕ್ಟರ್ಗೆ ಗೊತ್ತಿಲ್ಲ ಈ ಅಂಶಗಳು. ನಿಜ ಸರ್. ನೀವು ಡಾಕ್ಟರ್ ಹತ್ರ ಮುಂದೆ ಕೂತ್ಕೊಂಡು ಈ ಮಾತುಗಳು ಮಾತಾಡಿ, ಈ ವಿಡಿಯೋ ತೋರಿಸಿ ಸಾಕು, ಅವ್ರಿಗೆ ಅರ್ಥ ಆಗತ್ತಾ? ಅವ್ರಿಗೆ ಸ್ವಲ್ಪ ಅರ್ಥ ಆಗತ್ತೆ ಅಷ್ಟೇ, ಹೆಚ್ಚು ಅರ್ಥ ಆಗಲ್ಲ. ನಿಜ ಸರ್. ಕಣ್ಣಿನ ಆರೋಗ್ಯ ಯಾಕೆ ಕೆಟ್ಟೋಗತ್ತೆ, ಈ ಕಣ್ಣಿನ ಪೊರೆ ಯಾಕೆ ಬರತ್ತಂತ ಅವ್ರಿಗೂ ಸ್ವಲ್ಪ ಮಾಹಿತಿ ಅಷ್ಟೇ ಇರುತ್ತೆ. ಅವ್ರಿಗೆ ಹೆಚ್ಚು ಗೊತ್ತಿರೋದೇನಂದ್ರೆ ಕಣ್ಣಿನ ಪೊರೆ ಬಂದೆ ಆಪರೇಷನ್ ಮಾಡಿ ಹೇಗೆ ತೆಗೆದಾಕ್ಬೋದು, ತೆಗೆದಾಕಿ ಮತ್ತೆ ನಿಮ್ಗೆ ಕಣ್ಣ ದೃಷ್ಟಿ ಕೊಡೋದು, ವಾಪಸ್ ಕೊಡೋದು, ಅಷ್ಟು ಮಾತ್ರ ಗೊತ್ತಾಗುತ್ತೆ. ಆದ್ರೆ ಅದು ಬರೋಂತಾನೆ ನೋಡ್ಕೋಬೇಕಂತ ಪರಿಹಾರಗಳೇನಿದೆ ಆಕುಪ್ರದಲ್ಲಿ ಒಳ್ಳೆ ಪರಿಹಾರಗಳಿದೆ. ನಾಳೆ ದಿವಸ ನೋಡ್ತೀವಿ ನಾವು. ನಾಳೆಯಿಂದ ಅದು ಮತ್ತೆ ನಾಳೆ ಪೂರ್ತಿ ದಿನ ಇದ್ರ ಮೇಲೆ ನಾವು ಪೂರ್ತಿ ಹೆಚ್ಚು ಫೋಕಸ್ ಮಾಡ್ತೀವಿ. ತಡೆಗಟ್ಟು ವಿಧಾನಗಳು, ಪರಿಹಾರಗಳು ಆಕುಪ್ರದರಿಂದ ಅದ್ಭುತವಾದ ಪರಿಹಾರಗಳು, ಅದ್ಭುತವಾದ ತಡೆಗಟ್ಟು ವಿಧಾನಗಳಿದೆ. ಈಗ ಈ ಕಾರಣಗಳು ಅಷ್ಟೇ, ಈ ಕಾರಣಗಳು ನೋಡಿ ಎಷ್ಟು ಆಳವಾದ ಕಾರಣಗಳಿದೆಲ್ಲ. ನಿಜ ಸರ್. ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದ. ರೈಟ್.
ಸರ್ ಇನ್ನೊಂದು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹ್ಮ್ ನಿಜವಾಗ್ಲೂ ಸರ್ ನಿನ್ನೆ ಮಹಾವತಾರ್ ಚಾನಲ್ ಫುಲ್ಲು ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡ್ತಾ ಹೋದೆ, ಮತ್ತೆ ಶಾರ್ಟ್ಸ್ ವಿಡಿಯೋಗಳನ್ನ ನೋಡಿದೆ ಸರ್. ನಿಜವಾಗ್ಲೂ ಸರ್ ನೀವು ನಿಮ್ಮಲ್ಲಿರುವ ಜ್ಞಾನ ಭೂಮಿ ಮೇಲೆ ಆ ಭಗವಂತನೇನೆ ಬಂದಿದಾರ, ಇಷ್ಟೊಂದು ಒಂದು ಪ್ರಬುದ್ಧತೆ ಅಂತಾರಲ್ಲ ಆ ರೀತಿಲಿ ನಿಮ್ಮ ವರ್ಕ್ ನಡೀತಾ ಇದೆ. ನಿಮ್ಮ ಸೇವಾ ಮನೋಭಾವ ಯಾವುದೇ ತಗೊಂಡ್ಬೋದು ಸರ್. ಅದೆಲ್ಲ ನಮ್ಗೆ ನಿಜವಾಗ್ಲೂ ಸರ್ ಎಲ್ರು ಕೂಡ ಒಂದು ಉತ್ತಮ ಮಾಸ್ಟರ್ ಆಗ್ಬೇಕು ಅಂತ ನಿಮ್ಮ ಮನೋಭಾವ ಇದೆಯಲ್ಲ ಸರ್. ಇವಾಗ ಹೆಂಗೆ ಅಂದ್ರೆ ಏನಾದ್ರೂ ಸ್ವಲ್ಪ ನಾವ್ ಬೆಳವಣಿಗೆ ಆಗ್ತಾ ಇದೀವಿ ಅಂದ್ರೆ ತುಂಬಾ ಜಲಸಿ ಉಂಟಾಗುತ್ತೆ. ಅಕ್ಕಪಕ್ಕ ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ, ಸಂಬಂಧಿಕರುಗಳಲ್ಲಾಗ್ಲಿ. ಈ ತರ ಇರುವಾಗ ಸರ್ ಈ ಜ್ಞಾನ ಅದ್ ಎಲ್ಲಿಂದ ಬಂತು ಏನು ಅನ್ನೋದು ನಾವ್ ಈಗ ತಾನೇ ತಿಳಿತಿದೀವಿ. ನಾವಿನ್ನು ಶಿಶು ಏನೋ, ನಾವ್ ಈಗ ತಾನೇ ಜನಿಸಿದೀವಿ, ಇವನ್ನೆಲ್ಲ ತಿಳಿತಿದೀವಿ ಅಂತ ಸ್ವಲ್ಪ ಏನೋ ವಿಷಾದಕರ ಸಂಗತಿ ಅಂತಂದ್ರೆ ಸರ್, ಈಗ ನೀವೆಲ್ಲ ಕೊಡ್ತಾ ಇದೀರಲ್ಲ ಆ ಜ್ಞಾನನ ನಮ್ಗೆ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋಷ್ಟು ಕರಗತ ಮಾಡ್ಕೊಳ್ಳೋಷ್ಟು ಆಗ್ತಾನೆ ಇಲ್ಲ ಸರ್. ಸ್ವಲ್ಪನೇ ಇದ್ದೀವೇನೋ ಅನ್ನೋದಷ್ಟು ಬೇಜಾರಾಗ್ತಿದೆ ಸರ್. ಅದೊಂದು ಅನುಭವ ಏನ್ ಸರ್. ತೊಂದರೆ ಇಲ್ಲ. ಅಂದ್ರೆ ಹೆಚ್ಚು ಸಮಯನು ಎಷ್ಟು ಕೊಡ್ತಿರೋ ಸಮಯವೇ ಸಾಧನ, ಸಮಯವೇ ಸಾಧನ, ಎಸ್ ಸರ್, ಸಹನವೇ ಪ್ರಗತಿ. ಅರ್ಥ ಆಯ್ತಾ? ಎಸ್ ಸರ್, ಆ ಸಮಯವೇ ಸಾಧನ ಅಂದ್ರೆ ಸಮಯ ಹೆಚ್ಚು ಕೊಡಿದ್ರೆ ಎಷ್ಟು ಸಾಧನ ಆಗತ್ತೆ, ಹೆಚ್ಚು ಸಹನ ಇದ್ರೆ ಹೆಚ್ಚು ಪ್ರಗತಿ ಬರುತ್ತೆ ಅಲ್ವಾ? ಅದೆಲ್ಲ ನಮ್ಗೆ ಸರ್. ಗೊತ್ತಿರೋ ವಿಷಯ, ಅದನ್ನ ನಾವು ಪಾಲನೆ ಮಾಡ್ಬೇಕಷ್ಟೇ. ಹ್ಮ್ ಅದ್ ಸರ್ ಎಲ್ಲೋ ಒಂದ್ ಕಡೆ ಎಲ್ಲೋ ಬ್ರೇಕ್ ಆಗ್ತಾ ಇದೀವೇನೋ, ನಮ್ ಕೈಲಿ ಆಗ್ತಾ ಇಲ್ವೇನೋ ಅಂತ ಅನಿಸ್ತಿದೆ ಸರ್. ಅದೊಂದು ಡೌಟ್ ಇದೆ ಸರ್. ಹೋಗ್ತೀವಿ ಈಗ ಪ್ರಯತ್ನ ಮಾಡಿ. ಧ್ಯಾನ ಮಾಡ್ಬೇಕು. ಹಾ ಸರ್, ಪ್ರಯತ್ನ ಅನ್ನೋದು ಇರ್ಲೇಬೇಕಲ್ವಾ ಸರ್? ಪ್ರಯತ್ನ ನಿಲ್ಲಿಸಬಾರ್ದು ಅಷ್ಟೇ. ಆದ್ರೆ ಸರ್ ಅದ್ರ ಜೊತೆಗೆ ಇನ್ನೂ ಏನೋ ಬೇಕೇನೋ ಅಂತ ಅನಿಸ್ತಿದೆ. ಎಷ್ಟು ಜ್ಞಾನ ಪಡ್ಕೊಳ್ತಿದೀವ ಸರ್, ಇನ್ನೂ ಏನೋ ಬೇಕಿದೆ, ಇನ್ನೂ ಏನೋ ಧ್ಯಾನ ಇದೆಯೇನೋ ಅಂತ ಅಷ್ಟೇ. ಅನ್ಸುತ್ತೆ. ಜ್ಞಾನ ಅಷ್ಟೇ. ಇನ್ನು ಬೇರೆ ಏನ್ ಬೇಕಾಗಿಲ್ಲ. ಇನ್ನು ಬೇರೆ ಪದ್ಧತಿಯಲ್ಲಿ ಎಲ್ಲಿ ಹೋದ್ರೂ ನಿಮ್ಗೆ ಆತ್ಮ ಸಂತೃಪ್ತಿ ಸಿಗಲ್ಲ. ಸಂತೃಪ್ತಿ ಎಸ್ ಸರ್, ಸಿಗೋದು, ಪೂರ್ತಿ ಸಂತೃಪ್ತಿ ಸಿಗೋದು ಒಂದು ಧ್ಯಾನ ಜ್ಞಾನದಿಂದ ಮಾತ್ರ ಸಂತೃಪ್ತಿ ಸಿಗೋದು. ನೀವು ಹೌದು ಸರ್. ಹೆಚ್ಚು ಕಟ್ಟೆ ಹೆಚ್ಚು ಕಡೆಯ ಒಂದು ಜ್ಞಾನ. ನೀವು ಹೆಚ್ಚು ಜ್ಞಾನ ತಿಳ್ಕೊಂಡಿದೆ ಅಂತ ಇಟ್ಕೊಳ್ಳಿ, ನೀವು ಒಂದು ಪಂಡಿತ ಆಗ್ತೀರಿ. ಪಂಡಿತರು ಆಗೋದು ಬೇರೆ, ಇಲ್ಲಿ ಪಂಡಿತ ಬೇರೆ, ಮತ್ತೆ ಇಲ್ಲಿ ನಾವು ಆ ಪಾಂಡಿತ್ಯ ಅನ್ನೋದು ಹೆಲ್ಪ್ ಆಗಲ್ಲ. ನಮ್ಗೆ ಬೇಕಾಗಿರೋದು ಮಾಸ್ಟರ್ ಆಗ್ಬೇಕು. ಪಂಡಿತ ಅಂದ್ರೆ ಈಗ ನೋಡಿ, ಎಷ್ಟೋ ಈ ಕವಿಗಳು ಮತ್ತೆ ಬೇರೆ ಬೇರೆ ತಜ್ಞರೆಲ್ಲ ಇರ್ತಾರೆ. ಅವ್ರ ಒಳಗಡೆ ತುಂಬಾ ಪಾಂಡಿತ್ಯ ಇರುತ್ತೆ, ಆದ್ರೆ ಒಳಗಡೆ ಅಂತರ ಪರಿವರ್ತನೆ ಇಲ್ಲ. ಅಲ್ಲಿ ಆ ಅಂತರ ಪರಿವರ್ತನೆ ಇಲ್ಲ ಅಂದ್ರೆ ಅವ್ರೂ ಸಹ ಏನ್ ಮಾಡ್ತಾ ಇರ್ತಾರೆ, ಹುಡುಕ್ತಾನೆ ಇರ್ತಾರೆ, ಆನಂದಕ್ಕೋಸ್ಕರ ಹುಡುಕ್ತಾನೆ ಇರ್ತಾರೆ. ಎಲ್ಲಿ ಸಿಗ್ತದೆ? ಆಚೆ ಕಡೆ ಸಿಗಲ್ಲ. ಆನಂದ ಸಿಗೋದು ಒಳಗಡೆ ಸಿಗೋದು. ಅದು ಪೂರ್ತಿ ವ್ಯತಿರೇಕ. ಅವ್ರು ಹುಡುಕ್ತಾ ಇರೋದು ಔಟ್ ಸೈಡ್. ಅವರು ಕವಿತ್ವದಲ್ಲಿ ಹುಡುಕ್ತಾರೆ, ಇನ್ನೊಬ್ರು ಸಂಗೀತದಲ್ಲಿ ಹುಡುಕ್ತಾರೆ, ಇನ್ನೊಂದು ದುಡ್ಡಲ್ಲಿ ಹುಡುಕ್ತಾರೆ, ಇನ್ನೊಬ್ರು ಯಾವುದೇ ಒಂದು ಸ್ಪೋರ್ಟ್ಸ್, ನಾನು ಸ್ಪೋರ್ಟ್ಸ್ ಮ್ಯಾನ್ ಅಂತ ಅನ್ಸ್ಕೊಂಡಕ್ಕೆ ಅದರಿಂದ ಏನೋ ತೃಪ್ತಿ ಸಿಗತ್ತ ಅಂತ ಅದ್ರ ಹಿಂದ್ಗಡೆ ಓಡಾಡ್ತಾನೆ ಇರ್ತಾರೆ, ಆದ್ರೂ ಸಿಗಲ್ಲ. ಎಲ್ಲಿ ಸಿಗಲ್ಲ. ಕೊನೆಯದಾಗಿ ಅಂತರಿಗೆ ಬರ್ಬೇಕಾಗತ್ತೆ. ಮತ್ತೆ ಅವ್ರ ಹತ್ರ ಅವರೇ ಬಂದು ಅವರೇ ಕೂತ್ಕೊಂಡಿದ್ರೆ ಅವಾಗ ಅದು ಈ ಜನ್ಮದ ಆಗ್ಬೋದು, ಇನ್ನು ಎಷ್ಟೋ ಜನ್ಮದ ತಗೋಬಹುದು. ಆವಾಗ್ಲೂ ಖಂಡಿತವಾಗಿ ಅವ್ರು ಬರೋದು, ಅವರೇ ಸಮೀಪಿಸ್ತಾರೆ. ಅವ್ರ ಜೊತೆಗೆ ಅವ್ರು ಕೂತ್ಕೊಂಡವಾಗನೇ ಅವ್ರು ಯಾವ ಪ್ರಯಾಣ ಮಾಡ್ತಾರೋ ಅವಾಗ್ಲೇ ನಿಜವಾದ ಸಂತೃಪ್ತಿ, ದ ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗ್ತದೆ. ಅವಾಗ ಹುಡುಕೋದು ನಿಲ್ಲಿಸ್ತಾರೆ. ಇಲ್ಲಾಂದ್ರೆ ಅಷ್ಟುವರೆಗೂ ಹುಡುಕ್ತಾನೆ ಇರ್ತಾರೆ. ಸರ್ ಈ ಜ್ಞಾನ ಸಿಗೋವರೆಗೂ ಇದೆಲ್ಲ ಆಗ್ತಾ ಇರುತ್ತಲ್ವಾ ಸರ್ ಮನುಷ್ಯನಲ್ಲಿ? ಹೌದು, ಹೌದು. ಈಗ ಈ ಜನ್ಮ ಆಗ್ಬೋದು, ಮುಂದಿನ ಜನ್ಮ ಯಾವ ಜನ್ಮದಲ್ಲಿ ನಾವು ಅರಿವು ತಗೊಳ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಹೌದು, ಹೌದು. ಅದು ಅದು ಆಗ್ತಾನೆ ಇರ್ತದೆ. ಅದೇನೋ ನಿಲ್ಸಕ್ ಆಗಲ್ಲ. ಮಾನವ ಲಕ್ಷಣ ಅದು. ಹುಡುಕೋದೇ ಮಾನವ ಲಕ್ಷಣ. ಈಗ ಸರ್ ನಮ್ಗೆ ಒಬ್ರು ಇರ್ತಾರೆ, ಯಾರಾದ್ರೂ ವ್ಯಕ್ತಿ, ಅವ್ರಿಗೆ ತಿಳಿಸ್ಬೇಕು ಇದನ್ನೆಲ್ಲ ವಿಚಾರ ಅಂತ ಹೋದಾಗ ಅವ್ರು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಏನೋ ಒಂಥರ ಅಸಡ್ಡೆ ರೀತಿಲಿ ನೋಡ್ತಾರೆ ಸರ್. ಅವ್ರಿಗೆ ಎಷ್ಟು ಅರ್ಥ ಮಾಡ್ಸಿದ್ರು ನಮ್ಮ ಅರ್ಥ ಧರ್ಮ ಇಲ್ಲ. ಮಾಡ್ಕೊಳಲ್ಲ. ಅದು ನಮ್ದು, ಅವ್ರ ಕರ್ಮ. ಅದು ನಮ್ ಧರ್ಮ ಓನ್ಲಿ ಹೇಳೋದು ಅಷ್ಟೇ. ನಮ್ ಧರ್ಮ ಸರಿ. ಹೇಳೋದು, ಅವ್ರ ಕರ್ಮ ಕೇಳಿಸ್ಕೊಡಿಲ್ಲ ಅಂದ್ರೆ ಅವ್ರ ಕರ್ಮ ಅಷ್ಟೇ. ಅದು ಅದ್ರ ಅಷ್ಟೇ ಬಗ್ಗೆ ನಾವು ಸರ್. ಚಿಂತೆ ಮಾಡೋದೇನ್ ಬೇಕಾಗಿಲ್ಲ. ಸರಿ ಸರ್. ಓಕೆ ಸರ್. ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಅನ್ನೋದು ನಿಮ್ಮ ಸ್ವೀಯ ಸ್ವಯ ಪರಿವರ್ತನಕ್ಕೆ, ಇನ್ನೊಬ್ಬರು ಪರಿವರ್ತನೆಗೊಳ್ಸಕ್ಕಲ್ಲ ಆಧ್ಯಾತ್ಮಿಕ ಇರೋದು. ಒಂದು ಹೂವು ಪರಿಮಳಿಸಿದ್ರೆ ಒಂದು ಹೂವಿಂದ ಬಂದಿರುವಂತ ಆ ಸುವಾಸನೆ ಇದೆ ನೋಡಿ, ಅದಕ್ಕೆಲ್ಲದನ್ನು ವ್ಯಾಪ್ತಿಸ್ತದಲ್ಲ. ಅದೇ ತರ ಒಂದು ವ್ಯಕ್ತಿ ಈ ಭೂಮಿ ಮೇಲೆ ಯಾವಾಗ ಪೂರ್ತಿ ಅಂತರ ಪರಿವರ್ತನೆಗೊಳ್ಸ್ಕೊಂತಾನೋ ಅವಾಗ ಒಳ್ಳೆ ಕೆಲಸಗಳಾಗತ್ತೆ ಭೂಮಿ ಮೇಲೆ. ಅಂತ ವ್ಯಕ್ತಿಗಳು ಬೇಕಾಗತ್ತೆ ಈ ಭೂಮಿಗೆ. ಈಗಾಗಲೇ ಕೊರತಾಗಿದೆ. ಹೆಚ್ಚು. ಅದಕ್ಕೆ ನಾವು ಹೇಳ್ತಾ ಇದೀವಲ್ಲ, ಈ 365 ದಿವಸದಲ್ಲಿ ಅಷ್ಟೇ
ದೇಹ ಬಗ್ಗೆ, ಮನಸ್ಸು ಬಗ್ಗೆ, ಆತ್ಮ ಬಗ್ಗೆ, ಪೂರ್ತಿ ಆಧ್ಯಾತ್ಮಿಕ ಬಗ್ಗೆ ಎಷ್ಟು ಹೆಚ್ಚು ತಿಳುವಳಿಕೆ, ಹೆಚ್ಚು ನಿಮ್ಮ ಒಳಗಡೆ ಅಂತರ ಪರಿವರ್ತನೆ ಬಂದ್ರೆ ನೀವೇ ಒಂದು ಮಾಸ್ಟರ್ ಆಗುವಾಗ ನಿಮ್ಮ ಸುತ್ತು ಆ ವಾಸನೆ ಇದೆ ನೋಡಿ, ಆ ವಾಸನೆ ಎಲ್ಲ ವ್ಯಾಪ್ತಿಸ್ತದೆ. ಅವಾಗ ಹೆಚ್ಚು ಜನ ಮತ್ತೆ ನಿಮ್ಮ ನಿಮ್ಮ ಹತ್ರ ಸಮೀಪಿಸ್ತಾರೆ. ಅವಾಗ ಅವ್ರಿಗೂ ಒಂದು ಸುಧಾರ, ಮತ್ತೆ ಅವ್ರಿಗೊಂದು ಒಳಗಡೆ ಏನೋ ಒಂದು ಅಂತರ ಶಾಂತಿ ಮತ್ತೆ ಸಂತೋಷ ಅದು ಕಂಡಿರ್ತಾರೆ. ನಿಮ್ಮ ಹತ್ರ ಕೂತ್ಕೊಂಡಿದ್ದ ತಕ್ಷಣ ಕಂಡಿರ್ತಾರೆ. ಅದಕ್ಕೆ ಬೇಕಾಗಿರೋದು ಮಾಸ್ಟರ್ಗಳು ಬೇಕು. ಮಾಸ್ಟರ್ಗಳು ಬೇಕು. ಆ ಮಾಸ್ಟರ್ಗಳು ತಯಾರಾಗಕ್ಕೆ ಈ ವೇದಿಕೆ ಅನ್ನೋದು ತಮ್ಗೆಲ್ಲರಿಗೂ ಹೆಲ್ಪ್ ಆಗುತ್ತೆ. ನಾವೆಲ್ಲರೂ ಆ ಅಂತರ ಪರಿವರ್ತನೆಗೊಳಿಸ್ಕೋಬಹುದು ಹೆಚ್ಚಾಗಿ ಆತರ. ನಿಜ ಸರ್, ನಿಜ ಸರ್. ನಾವು ಪರಿವರ್ತನೆ ಮಾಡ್ಕೊಳಕ್ಕೆ, ನಾವ್ ಯಾರು ಅಂತ ತಿಳಿಯೋದಕ್ಕೆ ನಿಜವಾಗ್ಲೂ ಈ ಒಂದು ವೇದಿಕೆ ನಮ್ಮಂತವ್ರಿಗೆ ಬೇಕಾಗಿತ್ತು ಸರ್. ಬೇರೆಯವ್ರಿಗೆ ಅರ್ಥ ಮಾಡಿಸ್ತಿದ್ರು ಪರವಾಗಿಲ್ಲ, ಹೇಳ್ತೀವಿ. ಅರ್ಥ ಮಾಡ್ಕೊಳ್ದಿದ್ರೆ ನಮ್ಮ ಆತ್ಮಶಾಂತಿ, ನಮ್ಮ ಮನತೃಪ್ತಿ ನಮ್ಗೆ ಇದೆ ಸರ್. ನಿಜವಾಗ್ಲೂ ಇದು ಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್ ರೈಟ್. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್, ಧ್ಯಾನದಿಂದ ನಾನು 15ರಿಂದ 20 ದಿನ ಆಯ್ತು ಸರ್ ಈಗ ಜಾಯ್ನ್ ಆಗಿ. ಅದ್ಭುತವಾದ ಧ್ಯಾನ ಮಾಡ್ತಾ ಈ ನಮ್ಮ ಊರಲ್ಲಿ ಸರ್ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡ್ಕೊಂಡಿದ್ದೇವೆ ಸರ್. ನಾವು ಒಂದು 20ರಿಂದ 30 ಮೆಂಬರ್ಸ್ ಇದ್ದೇವೆ ಸರ್. ಇದರಿಂದ ಅನುಕೂಲ ತಿಳ್ಕೊಂಡು ನಾನು ಒಂದು ಶಿಬಿರನ ಒಂದು 7 ದಿನದ ಯೋಜನೆ ಮಾಡಿದ್ದೇನೆ ಸರ್ ಓಕೆ ನಮ್ಮೂರಲ್ಲಿ ಸರ್. ಓಕೆ. ಅದಕ್ಕೆ ಎಲ್ಲರಿಗೂ ಹಂಚಿದ್ರ ಇದು ಆಗತ್ತೆ ಅಂತ ಹೇಳಿ ಹ್ಞೂ ಸರ್. ಅದ್ರ ಸಂಬಂಧ ಆದ್ರೆ ಏನಾರ ನಿಮ್ಮದ ಒಂದು ಧ್ಯಾನದ ಬಗ್ಗೆ ಸ್ವಲ್ಪ ಏನಾರ ಟಿಪ್ಸ್ ಸ್ವಲ್ಪ ಅಂತ ಸಿಂಪಲ್ ಆಗಿ ಹೇಳಿದ್ರೆ ಏನಿಲ್ಲ. ಸ್ವಲ್ಪ ಇಷ್ಟ ಹೀಗ್ ಮಾಡಿ ಅಂತ. ಧ್ಯಾನ ಅಂದ್ರೆ ಅವರ ಮನಸ್ಸನ್ನು ನಿಚ್ಚಲ ಮಾಡೋದಷ್ಟೇ ನೋಡಿ. Okay, sir. ಗೊಂದಲಗಳಾಗೋದು ಮನಸ್ಸಿಂದನೇ. ತಪ್ಪ Okay, sir. ಮೋಕ್ಷ ಅನ್ನೋದು ಅಂದ್ರೆ ಮನಸ್ಸು ಯಾಕೆ ಕಾರಣ ಆಗ್ತದೆ? ಮನಸ್ಸು ಒಂದು ಬಂಧನಕ್ಕೂ ಕಾರಣ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ. ಮನಸ್ಸೇ ಕಾರಣ. ಮನಸ್ಸಿಂದ ಬಂಧನ ಆಗತ್ತೆ, ಮೋಕ್ಷವೂ ಬರತ್ತೆ. ಮೋಕ್ಷ ಹೊಂದಬಹುದು, ಬಂಧನ ಹೊಂದಬಹುದು. ಕರ್ಮ ಬಂಧನ ಇಲ್ಲಾಂದ್ರೆ ಮೋಕ್ಷ. ಕರ್ಮ ವಿಮೋಕ್ಷ ಆಗ್ಬೋದು, ವಿಮುಕ್ತಿ ಆಗ್ಬೋದು. ಎರಡಕ್ಕೂ ಅದೇ ಕಾರಣ. ಅದಕ್ಕೋಸ್ಕರ ಮನಸ್ಸನ್ನು ಏನ್ ಹೇಳ್ತೀವಿ ಅಂದ್ರೆ ಮನಸ್ಸನ್ನು ಪೂರ್ತಿ ಸಾಯಿಸ್ಬೇಕಂತೂ ಯಾರಿಲ್ಲ. ಅಂದ್ರೆ ಮನಸ್ಸನ್ನು ನಿರ್ಮೂಲಗೊಳಿಸೋದು, ನಿಚ್ಚಲಗೊಳಿಸೋದು ಧ್ಯಾನದಲ್ಲಿ ಮಾಡುವಾಗ ಏನಾಗುತ್ತಂದ್ರೆ ಮನಸ್ಸು ನಿಯಂತ್ರಣ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ನೋಡಿ. ಯಾವುದೇ ಒಂದು ವ್ಯಕ್ತಿ ಅವನ ಮನಸ್ಸು ನಿಯಂತ್ರಣ ಮಾಡ್ಕೊಂಡಕ್ ಆಗ್ತಾ ಇಲ್ಲ ಅಂದ್ರೆ ಅವ್ನು ಮಾಡೋದು ತಪ್ಪುಗಳು ಹೆಚ್ಚಾಗತ್ತೆ. ಅರ್ಥ ಆಯ್ತಾ? ಮನಸ್ಸು ನಿಯಂತ್ರಣಗೊಳಿಸ್ಕೊಂಡಕ್ಕೆ ಈ ಧ್ಯಾನ ಮಾಡೋದು ಅದು ಮೊದಲನೇದು. ಎರಡನೇದೇನಂದ್ರೆ ನಮ್ಗೆ ಒಂದು ಶಕ್ತಿ ಬೇಕು. ನಮ್ಮ ಶಕ್ತಿನ ಏನ್ ಶಕ್ತಿ ಅಂತಂದ್ರೆ ನಾವು ಹುಟ್ಟಿದ ಮೇಲೆ ಒಂದು ಬ್ಯಾಟ್ರಿ ನಮ್ಮ ಒಳಗಡೆ ದೇವ್ರು ಇರ್ತಾರೆ, ಒಂದು ಬ್ಯಾಟ್ರಿ ಇರ್ತಾರೆ. ಈಗ ನೋಡಿ, ಪ್ರತಿ ಮೆಷಿನ್ ವರ್ಕ್ ಮಾಡ್ಬೇಕಂದ್ರೆ ಬ್ಯಾಟ್ರಿನೂ ಶಕ್ತಿ ಬೇಕಲ್ಲ, ವಿದ್ಯುತ್ ಶಕ್ತಿ ಬೇಕಲ್ಲ. ಅದೇ ತರ ನಮ್ಮ ಇಡೀ ದೇಹ ಇದೊಂದು ಮೆಷಿನ್, ಇದು ಯಂತ್ರ. ಇದರಲ್ಲಿ ಎಷ್ಟು ಈ ಯಂತ್ರ ಒಳಗಡೆ ಎಷ್ಟು ಪಾರ್ಟ್ಸ್ ಇದೆ ಅಂದ್ರೆ, ಉಪವಿಭಾಗಗಳು ಎಷ್ಟಿದೆ ಅಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಪವಾಡ ಮೆಷಿನ್ ಇದೆ, ಹೇಳ್ಬೇಕಾದ್ರೆ ಪವಾಡ ಯಂತ್ರ. ಇದ್ರ ಒಳಗಡೆ ಎಷ್ಟೋ ಕೆಲಸಗಳಾಗ್ತಾ ಇರ್ತದೆ. ನಿಮ್ಗೆ ಗೊತ್ತಿಲ್ಲ ಅಂತಾನೆ ಎಷ್ಟೋ ಕೆಲಸಗಳಾಗ್ತಾ ಇರ್ತದೆ. ಗೊತ್ತಿರೋದು ಸ್ವಲ್ಪನೇ ಅಷ್ಟೇ. ಇನ್ನು ಗೊತ್ತಿಲ್ಲ ಅಂತಂದ್ರೆ ಎಷ್ಟೋ ಕೆಲಸಗಳು ಒಳಗಡೆ ನಡೀತಾ ಇರ್ತದೆ. ಅಂತ ಕೆಲಸಗಳು ನಡೆಯುವಾಗ ಅದಕ್ಕೆಲ್ಲ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ನಿಮ್ಮ ಒಳಗಡೆ ಅಂತರ ಬ್ಯಾಟ್ರಿ ಇದೆ, ಅಂತರ ಬ್ಯಾಟ್ರಿ. ಈ ಅಂತರ ಬ್ಯಾಟ್ರಿ ವೀಕ್ ಆಗ್ತಾನೆ ಇರ್ತದೆ ಪ್ರತಿ ದಿವಸ. ಯಾಕೆ ವೀಕ್ ಆಗ್ತದೆ? ನಾವು ತೊಡಗಿಸುವಂತ ಕೆಲಸಗಳು, ನಮ್ಮ ಮಾತುಗಳು, ನಮ್ಮ ಚಟುವಟಿಕೆಗಳು, ನಮ್ಮ ಕಾರ್ಯಕ್ರಮಗಳು, ನಾವೇನೇನ್ ಮಾಡಕ್ ಹೋಗ್ತೀವೋ ಎಲ್ಲಾನು ನಕಾರಾತ್ಮಕವಾಗಿ ಇರ್ತದೆ. ನಮ್ಮ ಸುತ್ತು ನಕಾರಾತ್ಮಕ ಜನ ಇರ್ತಾರೆ. ಅವಾಗ ಹೆಚ್ಚು ಈ ಬ್ಯಾಟ್ರಿ ಅನ್ನೋದು ವೀಕ್ ಆಗ್ತಾ ಇರ್ತದೆ. ಪ್ರತಿಯೊಂದಿನ ವೀಕ್ ಆಗ್ತದೆ. ಮತ್ತೆ ಅದನ್ನು ಮತ್ತೆ ರೀಚಾರ್ಜ್ ಮಾಡ್ಕೊಂಡೋದೇ ಈ ಧ್ಯಾನ ಪದ್ಧತಿ. ಆಯ್ತಾ? ಇದು ರೀಚಾರ್ಜ್ ಮಾಡ್ಕೊಂಡ್ರೆ ಏನಪ್ಪಾ ಪ್ರಯೋಜನ ಅಂದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಮಾನಸಿಕ, ದೈಹಿಕ ಆರೋಗ್ಯ, ಮಾನಸಿಕವಾಗಿ ಬಲವಾಗಿರೋದು ತುಂಬಾ ಅಂದ್ರೆ ಒಂಥರಪ್ಪ ಹೇಳ್ಬೇಕಂದ್ರೆ ದೌರ್ಢ್ಯವಾಗಿ, ಅಂದ್ರೆ ಹೇಳ್ಬೇಕಂದ್ರೆ ಸ್ಟ್ರಾಂಗ್ ಆಗಿರ್ತೀವಿ. ನಾವು ತುಂಬಾ ದಾರುಢ್ಯವಾಗಿರ್ತೀವಿ. ಓಕೆ. ಯಾವ್ದ್ರಲ್ಲಿ? ಮಾನಸಿಕವಾಗಿ ಯಾವಾಗ ಬಲವಾಗಿರ್ತೀವೋ, ಯಾರು ನಮ್ನೇನು ಯಾರೇ ಏನೇ ಅನ್ಸಿದ್ರು, ಯಾರೇ ಹೇಳಿದ್ರು, ನಮ್ಮ ಬಗ್ಗೆ ಕೆಟ್ಟವಾಗಿ ಮಾತಾಡಿದ್ರು, ಇಲ್ಲಾಂದ್ರೆ ಅವರು ನಮ್ಗೆ ಯಾವ್ದೇ ನಮ್ಗೆ ಬೆಲೆ ಕೊಡ್ತಾ ಇಲ್ಲ ಅಂತಂದ್ರೆ ನಮ್ಗೇನು ತೊಂದರೆ ಆಗಲ್ಲ. ನಾವು ಆರಾಮಾಗಿ ನಮ್ಮ ಒಳಗಡೆ ನಾವು ಸಂತೋಷವಾಗಿ ಆನಂದವಾಗಿರ್ತೀವಿ. ಅದಕ್ಕಿಂತ ಏನ್ ಬೇಕಾಗತ್ತೆ ನೋಡಿ. ಮನಸ್ಸು ವೀಕ್ ಅಂದ್ರೆ ಮನಸ್ಸು ಅನ್ನೋದು ವೀಕ್ ಆಗಿದ್ರೆ, ಅಂದ್ರೆ ಹೇಳ್ಬೇಕಂದ್ರೆ ನಿಶಕ್ತಿಯಾಗಿ ಏನಾಗ್ತದೆ? ಯಾರೋ ಒಂದು ಚಿಕ್ಕ ಮಾತು ಹೇಳಿದ್ರೆ ನಾವು ತಡ್ಕೊಳಕ್ಕಾಗಲ್ಲ ಅಲ್ವಾ? ಮನಸ್ಸು ನಿಯಂತ್ರಣ ಇಲ್ಲ ಅಂದ್ರೆ ತಡ್ಕೊಳಕ್ ಆಗಲ್ಲ. ಯಾಕೆ ತಡ್ಕೊಳಕ್ ಆಗಲ್ಲ? ನಿಮ್ಮ ಒಳಗಡೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಅರ್ಥ. ಆ ಬ್ಯಾಟ್ರಿ ಮತ್ತೆ ರೀಚಾರ್ಜ್ ಮಾಡ್ಕೊಳಕ್ಕೆ, ಪುನರ್ಜೀವನಗೊಳಿಸ್ಕೊಂಡಕ್ಕೆ ಈ ಧ್ಯಾನ ಅನ್ನೋದು ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಮನಸ್ಸು ನಿಯಂತ್ರಣಗೊಳಿಸೋದು ಮತ್ತೆ ನಮ್ಮ ಒಳಗಡೆ ಇರುವಂತ ಅಂತರ ಬ್ಯಾಟ್ರಿ ನಾವು ಯಾವಾಗ್ಲೂ ಪುನರ್ಜೀವನಗೊಳಿಸ್ಕೊಂಡಕ್ಕೆ ಇದು ಎರಡಕ್ಕೋಸ್ಕರ ನಾವು ಧ್ಯಾನ ಮಾಡಿದ್ರೆ ಸಾಕು. ನಿಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ 3 ಆರೋಗ್ಯ ಬರುತ್ತೆ.
ಈಗಾಗಲೇ ನೋಡ್ತಾ ಇದ್ದೆ, ಮೊನ್ನೆ ಹುಬ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದೆಲ್ಲ ಮನಸ್ಸೇ ಅಷ್ಟೇ. ಅವನ ಮನಸ್ಸು ನಿಯಂತ್ರಣ ಇದ್ದಿದ್ರೆ ಅದೆಲ್ಲ ಮಾಡೋ ಕೆಲಸ ಏನಿದೆ ಅದೆಲ್ಲ, ಆಗ್ತಿದ್ದಿಲ್ಲ. ಅಲ್ವಾ? ಹೌದು ಆ ಸರ್. ಮನಸ್ಸು ನಿಯಂತ್ರಣ ಆಗಿಲ್ಲ ಅಂದ್ರೆ ಏನೇನೋ ಮಾಡ್ತಾ ಇರ್ತಾರೆ. ಒಂದು ಕೋಪ ಬರುತ್ತೆ. ಆ ಕೋಪ ಅನ್ನೋದು ನಿಯಂತ್ರಣ ಮಾಡ್ಕೋಬೇಕಾದ್ರೆ ನಿಮ್ಮ ಒಳಗಡೆ ಆ ಮನೋನಿಗ್ರಹ ಶಕ್ತಿ ಬೇಕಲ್ಲ. ನಿಮ್ಮ ಬ್ಯಾಟ್ರಿ ವೀಕ್ ಇದೆ, ಏನ್ ಮಾಡ್ತೀರಿ? ನಿಮ್ಮ ಬ್ಯಾಟ್ರಿ ವೀಕ್ ಇರುವಾಗ ನೀವು ಕೋಪನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಸೂಯೆನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮತ್ತೆ ಯಾವುದೇ ವ್ಯಾಮೋಹನ ಕಂಟ್ರೋಲ್ ಯಾವುದೇ ಗುಣಗಳು ನಿಮ್ಮ ಒಳಗಡೆ ಇರುವಂತ ಅಂತರ ಗುಣಗಳು ಏನಿದೆಯೋ, ಈ ಅಂತರ ಶತ್ರುಗಳು ಅಂತ ಹೇಳ್ತೀವಿ ನಾವು. ಅವ್ರು ಶತ್ರುಗಳು ಅಂತ ಹೇಳ್ತೀವಿ. ಅವ್ರು ನಿಯಂತ್ರಣ ಮಾಡಿದ್ರೆ ಅವ್ರು ಮತ್ತೆ ನಮಗೆ ಮಿತ್ರರು ಆಗ್ತಾರೆ ಅಲ್ವಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಏನಿದೆಯೋ ಇವೆಲ್ಲ ನಾವು ಮಿತ್ರಗಳಾಗಿ ನಾವು ಪರಿವರ್ತನೆಗೊಳಿಸ್ಕೋಬೇಕು ಬಿಟ್ಟು ಅವ್ನು ಶತ್ರುಗಳಾಗಿ ನಾವು ಪರಿಗಣಿಸಬಾರ್ದು. ಶತ್ರುಗಳು ಆಗೋದು ಎಲ್ಲ ಯಾವಾಗಂದ್ರೆ ನಿಮ್ಮ ಒಳಗಡೆ ಮನೋಶಕ್ತಿ ಇಲ್ಲ ಅಂದ್ರೆ. ಮನೋಶಕ್ತಿ ಇದ್ರೆ ಅವುಗಳನ್ನು ನಾವು ನಿಯಂತ್ರಣ ಮಾಡ್ಬೇಕು ಬಿಟ್ಟು ಅವ್ರು ನಮ್ ನಿಯಂತ್ರಣ ಮಾಡಬಾರ್ದು. ಈಗ ಏನಾಗಿದೆ ಗೊತ್ತಾ, ಆ ವ್ಯಕ್ತಿಯಲ್ಲಿ ಯಾರು ಆ ಹುಡುಗಿನ ಸಾಯಿಸ್ತಾರೋ, ಯಾವುದೋ ಒಂದು ಮೋಹಕ್ಕೋಸ್ಕರ, ವ್ಯಾಮೋಹಕ್ಕೋಸ್ಕರ ಅವನು ಸಾಯಿಸ್ತಾನೋ, ಅದೇನಾಗಿದೆ ಅಂದ್ರೆ ಅವನು ಒಳಗಡೆ ಇರುವಂತ ಈ ಅಂತರ ಗುಣಗಳು ಅವ್ನು ನಿಯಂತ್ರಿಸ್ತೇ ಬಿಟ್ಟು ಅವ್ನು ನಿಯಂತ್ರಿಸೋ ಕೆಪಾಸಿಟಿ ಸಾಮರ್ಥ್ಯ ಇಲ್ಲ. ಅರ್ಥ ಆಯ್ತಾ? ಸೊ ಅವುಗಳನ್ನು ಇವ್ರು ನಿಯಂತ್ರಣ ಮಾಡ್ಬೇಕು. ಅಂದ್ರೆ ನಾನು ಅಂದ್ರೆ ಏನು? ನಾನು ಬಂದು ಆತ್ಮ, ನಾನೊಂದು ಆತ್ಮ ಪದಾರ್ಥ, ನಾನು ಈ ದೇಹ ಅಲ್ಲ. ಈ ಆತ್ಮ ಪದಾರ್ಥ ಏನಿದೆಯೋ ಇವ್ರೇನಾಗ್ಬೇಕಂದ್ರೆ ಇವು ಯಾವಾಗ್ಲೂ ಬಾಸ್ ಆಗಿರ್ಬೇಕು. ಇವ್ರು ಯಜಮಾನಿ. ಈ ಯಜಮಾನಿಗೆ ಪಾಲೆದಾರ ಇರೋದಿಲ್ಲ. ಈ ಪಾಲೆದಾರ ಇಲ್ಲ ಈ ಅಂತರ ಗುಣಗಳು. ಈ ಪಾಲೆದಾರ ಅಂದ್ರೆ ನಮ್ಮ ಮನಸ್ಸು ಪಾಲೆದಾರ, ನಾವು ಯಜಮಾನಿ. ಅದು ಒಂಥರ ಸರ್ವೆಂಟ್ ತರ ಇರ್ಬೇಕು, ಪಾಲೆದಾರ ಇರ್ಬೇಕು. ಅದು ಬಿಟ್ಟು ಈಗ ಏನಾಗಿದೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಮನಸ್ಸೇ ಬಾಸ್ ಆಗಿದೆ, ಮನಸ್ಸೇ ಯಜಮಾನ ಆಗಿದೆ, ಆತ್ಮ ಏನಾಗಿದೆ ಅದಕ್ಕೂ ಸರ್ವೆಂಟ್ ಆಗಿದೆ. ಅದನ್ನು ರಿವರ್ಸ್ ಮಾಡ್ಬೇಕಂದ್ರೆ ಮತ್ತೆ ಧ್ಯಾನ ಮಾಡ್ಬೇಕು ಅಷ್ಟೇ. ನಿಜ ಸರ್, ನೀವ್ ಹೇಳಿದ್ದು 100% ನಿಜ ಸರ್. ನಾನು 15ರಿಂದ 20 ದಿನ ಆಯ್ತು ಸರ್ ಧ್ಯಾನಕ್ಕೆ ಸೇರಿ. ನನಗೆ ನೀವು ಹೇಳಿದ ಅನುಭವ ನನಗೆ ಆಗಿದೆ ಸರ್ ಆಲ್ರೆಡಿ. ವೆರಿ ಗುಡ್. ಹೀಗಾಗಿ ತುಂಬಾ ಧನ್ಯವಾದಗಳು ಸರ್ ತಮಗೆ. ರೈಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಕಿರಣ್ ಅವ್ರದ್ದು ಕೇಳಿ ಬಾರಿ ಅದ್ಭುತ ಅನಿಸ್ತು ಸರ್. ಯಾಕಂದ್ರೆ ಅವ್ರದ್ದು ಲೈಫ್ ಲೀಡ್ ಮಾಡೋದೇ ನಾನ್ ವೆಜ್ ಹೋಟೆಲ್ ಇಂದ ಲೈಫ್ ಲೀಡ್ ಮಾಡ್ತಾ ಇತ್ತು. ಅದನ್ನ ಬಿಟ್ಬಿಟ್ಟು ಮತ್ತೆ ವೆಜಿಟೇರಿಯನ್ ಆಗಿದ್ದು ತುಂಬಾ ಅದ್ಭುತ ಅನಿಸ್ತು. ಇಟ್ಸ್ ಗ್ರೇಟ್ ಥಿಂಗ್ ಸರ್. ಅವ್ರಿಗೆ ಭಗವಂತ ಇನ್ನೂ ಒಳ್ಳೇದ್, ಹೌದು ಸರ್, ಹೌದು, ಭಗವಂತ ಇನ್ನೂ ಒಳ್ಳೇದ್ ಮಾಡ್ಲಿ ಸರ್. ಮತ್ತೆ ರೇಣುಕಾ ಮೇಡಮ್ದು ಬರ್ತ್ಡೇ ಇದೆ. ಹ್ಯಾಪಿ ಬರ್ತ್ಡೇ ಮೇಡಮ್. ಇವತ್ತೇನ್ ಮಾಡಿ ಅಂದ್ರೆ ನನ್ನ ಸ್ಮಾಲ್ ಸಜೆಷನ್ ಏನು ಅಂದ್ರೆ ಇನ್ನೊಂದು 1 hour 2 hour ಜಾಸ್ತಿ ಧ್ಯಾನ ಮಾಡಿ. ಆಮೇಲೆ ಜಾಸ್ತಿ ಅನ್ನೆಸರಿ ಎಕ್ಸ್ಪೆನ್ಸ್ ಮಾಡಬೇಡಿ. ಅದೇನಾದ್ರೂ ಇದ್ರೆ ಡೊನೇಷನ್ಸ್ ಇದ್ರೆ ಪ್ಲೀಸ್ ಇದು ನಮ್ಮ ಗುರು ಪೂರ್ಣಿಮಾ ಇದೆಯಲ್ಲ ಅದಕ್ಕೆ ಡೊನೇಟ್ ಮಾಡಿ. ಬುದ್ಧ ಪೂರ್ಣಿಮಾ, ಸಾರಿ. ಅದು ಕೊಟ್ಟರೆ ತುಂಬಾ ಒಳ್ಳೇದೇ. ಎಸ್, ಕರೆಕ್ಟ್, ರೈಟ್. ಶರಣಾರ್ಥಿಗಳು ಸರ್. ಎಲ್ಲ ಮಾಸ್ಟರ್ಗೂ ಶರಣಾರ್ಥಿಗಳು, ತಮಗೂ ಶರಣಾರ್ಥಿಗಳು. ಇವತ್ತಿನ ದಿನ ವೀರ ಹನುಮಾನ ಜಯಂತಿ ಶುಭಾಶಯಗಳು. ಅದೇ ಪ್ರಕಾರ ವೈರಾಗ್ಯ ನಿಧಿ ಆದಂತ ಅಕ್ಕ ಮಹಾದೇವಿ ಸಹಿತ ಹುಟ್ಟಿದ ದಿನ ಇವತ್ತು. ಅವಳ ಯೋಗ, ಅವಳ ಧ್ಯಾನ, ಅವಳ ತೃಪ್ತ ತುದಿಯ ಯೋಗ ಮಾರ್ಗದಿಂದ ಅತಿ ಉನ್ನತವಾದಂತ ಆಗಿನ 12ನೇ ಶತಮಾನದಲ್ಲಿ ಎಂತ ಹೆಣ್ಣು ಮಕ್ಕಳಿಗೆ ಸ್ಥಾನ ಇರಲಿಲ್ಲ. ಅಂಥದರಲ್ಲಿ ಅವಳ ಅಧ್ಯಾತ್ಮದ ತುಟ್ಟ ತುದಿಯನ್ನು ಏರಿ ಎಂಥ ಒಂದು ವೈರಾಗ್ಯ ನಿಧಿಯಾಗಿ ನಮ್ಮೆಲ್ಲರಿಗೆ ದಾರಿದೀಪವಾಗಿದ್ದಾಳೆ ಸರ್. ಅದೇ ಪ್ರಕಾರ ನೀವೆಲ್ಲರೂ ಇವತ್ತು ಅಕ್ಕ ಮಹಾದೇವಿ ಜಯಂತಿ ಶುಭಾಶಯಗಳೊಂದಿಗೆ ಒಂದು ಕಡೆ ಹೇಳಿದ್ದಾರೆ, ಆಲಿನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಂದಡೆ ಮಣವು ನಿಲ್ಲುವುದು, ಮಣವು ನಿಂದಡೆ ಬಿಂದು ನಿಲ್ಲುವುದು, ಬಿಂದು ನಿಂದಡ ಕಾಲ ಕರ್ಮಗಳು ಹೇಳಿ ಹೆಸರಿಲ್ಲಿದಂದನಯ್ಯ ಬಸವ ಕೇಳಿಂದ. ಕಾರಣ ಒಂದು ಕಣ್ಣಿನಲ್ಲಿಂದ ಆಲಿಯನ್ನು ಏಕಾಂತಗೊಳಿಸಿದಾಗ ನಮ್ಮ ಮನಸ್ಸಾಗ್ಲಿ ನಾವಾಗ್ಲಿ ನಮ್ಮ ಪ್ರತಿಯೊಂದು ಹೆಜ್ಜೆಗಳು ಸಹಿತ ಧ್ಯಾನಯುಕ್ತವಾಗಿ ಆಗುವಂತ ತಮ್ಮ ಒಂದು ಧ್ಯಾನದ ಮುಖಾಂತರ ನಾನು ಇವತ್ತು ಕಂಡುಕೊಂಡಿದ್ದೇನೆ. ಅಷ್ಟಲ್ಲಿ ನಾವು ನಡೆಯುವ ಹೆಜ್ಜೆಗಳು ಸಹಿತ ಧ್ಯಾನಯುಕ್ತವಾಗಿರಬೇಕು. ನಾವು ಏನಾದ್ರು ಕೆಲಸ ಮಾಡಬೇಕಾದ್ರೂ ಸಹಿತ ಅದು ಉಸಿರಿನೊಂದಿಗೆ ಸಾಕ್ತಾ ಇರ್ತಾರೆ. ಇಷ್ಟೊಂದೊಂದು ಮಾನಸಿಕವಾಗಿ ಆನಂದಮಯವಾಗ್ತಾ ಇದ್ದೇನೆ. ಇವಾಗ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿರ್ತೀನಿ. ಆ ಹೋಗುವಾಗ ಒಂದು ಹೆಜ್ಜೆಗಳು, ಬೆಳಗಿನ ಸಮಯದಲ್ಲಿ ಹೆಜ್ಜೆಗಳು ಇಡಬೇಕಾದ್ರೂ ಸಹಿತ ಎಷ್ಟೊಂದು ಸನ್ನಿವೇಶ, ಮಾನಸಿಕ ಒಂದು ಸೃಷ್ಟಿ ಸೌಂದರ್ಯದ ಒಂದು ಅವಲೋಕನ ಮಾಡ್ತಾ ನನ್ನನ್ನೇ ನಾನು ಮರೆತು ಆ ಸಮಯದಲ್ಲಿ ಒಂದು ಇದನ್ನ
ಇದು ಕಾರಣ ತಮ್ಮಿಂದ ಒಂದ್ ಏನ ಧ್ಯಾನ ಸೂತ್ರವನ್ನ ಕಲ್ಕೊಂಡೇನ್ರಿ. ಅಷ್ಟೇ ಅಲ್ರಿ, ತಾವು ಕೊಟ್ಟಂತ ಒಂದು ಧ್ಯಾನ ಸೂತ್ರ ಪುಸ್ತಕವನ್ನ ನಾನು ಪ್ರತಿನಿತ್ಯ ಓದ್ತಾ ಇರ್ತೇನ್ರಿ. ಅದರಲ್ಲಿ ಒಂದು ಮನನ ಮಾಡ್ತಾ 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 ನನ್ನನ್ನೇ ನಾನು ಮರೆತ ಕಸಿಂದ ಮೌನ, ಎಷ್ಟು ನಾವು ಮೌನವಾಗಿರ್ತೇವಲ್ರಿ ಅಷ್ಟು ಅಂತರಂಗಿಕವಾಗಿ ಒಂದು ಜ್ಞಾನ ಬೆಳೆದು ಬರ್ತದಂತ ಏಕಷ್ಟು ನಾನು ಅನಿಸಿದ್ದೆ. ಇದೆಲ್ಲ ತಮ್ಮಿಂದ ಸಾಧ್ಯ ಆಗ್ತಾದ್ರೆ ಇನ್ನೊಬ್ಬರಿಗೆ ಒಂದು ಬೆಳಕನ್ನು ಕೊಡುವಂತ ದಾರಿ ದೀಪವೂ ಸಹಿತ ನಮ್ಮಲ್ಲಿ ನೀವು ಜ್ಞಾನ ಹುಟ್ಟಿಸ್ತಾ ಇದ್ದೀರಂತ ಏಕದಿಂದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಶರಣ. ಧನ್ಯವಾದಗಳು ಸರ್. ನಮಸ್ತೆ ಸರ್. ರಂಗನಾಥ್ ಸರ್ಗೆ ನಮಸ್ತೆ. ನಮಸ್ತೆ. ಹೇಳಿ. ಮನಸ್ಸೇ ಬಾಸ ಆಗಿದೆ ಅಂತ ಏನೋ ಒಂದ್ ಪದ ಹೇಳಿದ್ರಲ್ಲ ಸರ್, ಅದ ಇನ್ನೊಂದ್ಸರಿ ಹೇಳಿ ಸರ್ ದಯವಿಟ್ಟು. ಮನಸ್ಸೇ ಬಂಧನಕ್ಕೂ ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮೋಕ್ಷಕ್ಕೆ ಕಾರಣ. ಸರಿ ಸರ್. ಮನಸ್ಸೇ ನಮ್ಮ ಕರ್ಮ ಬಂಧನಕ್ಕೂ ಕಾರಣ ಆಗತ್ತೆ, ಮನಸ್ಸೇ ನಮ್ಮ ಮೋಕ್ಷಕ್ಕೂ ಕಾರಣ ಆಗತ್ತೆ. ಸರಿ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಒಂದು ಕ್ಲಾಸಿಂದ ನಾವು ಇನ್ನೂ ನಮ್ಮ ಸಾಧನೆ ಹೆಚ್ಚಾಗಿ ನಮ್ಮ ಸಾಧನೆ ಮಾಡಿ ನಾವು ಒಂದು ಇದಕ್ ಬಂದಾಗ ನಾವು ಅದು ಹೇಳಕ್ ನನ್ಗೆ ಆಗ್ತಾ ಇಲ್ಲ ಸರ್. ನಿಮ್ಮ ಒಂದು ಇದರಿಂದ ನಾವು ತುಂಬಾ ಸಾಧನೆ ಆಗ್ತಾ ಇದೆ. ಇನ್ನೂ ಸಾಧನೆ ಆಗ್ಬೇಕು ಅಂತ ಆದ್ಮೇಲೆ ನಾನು ಮಾತಾಡೋಣ, ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ಸರ್. ನಿಮ್ಮ ಕ್ಲಾಸಿಂದ ನಾನು ತುಂಬಾ ಮನಸ್ಸು ಶಾಂತಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ. ಇನ್ನೂ ಬೇಕು ಅಂತ ಆತೊರಿತಾ ಇದೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ವಾಮಿವರೆಯಲ್ಲಿ ರಂಗನಾಥ್ ಸರ್ ನಮ್ಮ ಮಾತಾರ್ ಫೌಂಡೇಶನ್ ಎಲ್ಲ ಮಾಸ್ಟರ್ಸ್ಗಳು ಹಾಗೂ ನಮ್ಮ ಪತ್ರಿಜಿ ಊರುಗಳಿಗೂ ಕೋಟಿ ನಮನಗಳು ಸರ್. ಈ ಇವತ್ತಿನ ಸೀತಾಯಣ ತುಂಬಾ ಚೆನ್ನಾಗಿತ್ತು. ನಾವು ಹಿಂಗೆ ಧ್ಯಾನ ಕೂತ್ಕೊಂಡಾಗ ಸ್ವಾಮಿ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಗೊತ್ತೇ ಇಲ್ಲ ಯಾವಾಗ ಕಟ್ಟಾಯ್ತು ಅಂತ. ಕಾಲ್ ಕಟ್ಟಾಗ್ಬಿಟ್ಟು 2 ಟೈಮ್ ಮಾತ್ರ ಆಗ್ಬಿಟ್ಟಿದ್ದೀನಿ. ನಿದ್ದೆ ಹೊಂಟೋಗ್ಬಿಟ್ಟಿದ್ದೀನಿ. ಆತರ ನಿದ್ದೆ ಮಾಡಿ ದೇಹಕ್ಕೆ ಏನ್ ಬೇಕು ಅದು ಕೊಡಿ. ಎಲ್ಲದಾಗಿ ಕೊಡ್ಬೇಕಾಗತ್ತೆ ಫಸ್ಟ್. ಈಗ ನಾನಂತೂ ನಾನ್ ವೆಜ್ ಫುಲ್ ಆಗಿ ಬಿಟ್ಬಿಟ್ಟಿದ್ದೀನಿ ಮನೇಲಿ. ಆದ್ರೆ ನಮ್ಮ ಕೆಲವು ಹಿಂದಿನ ಸಂಪ್ರದಾಯಗಳು ನೆನೆಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ನಾವ್ ಯಾವ ರೀತಿ ಇದ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಇಲ್ಲ, ಧ್ಯಾನ ಜ್ಞಾನ ಮಾಡ್ತಾ ಇರಿ ಅಷ್ಟೇ. ಧ್ಯಾನ ಮಾಡೋದು, ಜ್ಞಾನ ಹೆಚ್ಚಾಗಿ ತಿಳ್ಕೊಡೋದು, ಇದು ಮಾಡ್ತಾ ಇರಿ. ಎಲ್ಲ ತನ್ನಂತದೇ ಸರಿ ಆಗತ್ತೆ. ಹಬ್ಬ ಹರಿದಿನಗಳಾಗ ಕೆಲವು ಆಚರಣೆಗಳು ಎಲ್ಲ ನಾನ್ ವೆಜ್ ಎಲ್ಲ ಮಾಡ್ತಾರಲ್ಲ ಸುಮ್ಮನೆ, ಅದು ಯಾವ ತರ ನಾವು ಅವಾಯ್ಡ್ ಮಾಡೋದಂದ್ರೆ ಗೊತ್ತಾಗ್ತಲ್ಲ ಮನೆಗೆ. ನಾನಂತೂ ಬಿಟ್ಬಿಟ್ಟಿದೀನಿ, ನಾವು ಮುಟ್ಟಲ್ಲ. ನೀವು ಮಾಡಕ್ ಹೋಗ್ಬಿಡಿ. ಇನ್ನು ಬೇರೆಯವ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ಕೋಬಿಡಿ. ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಗೆ ಸಮಯ ಅನುಕೂಲ ಪ್ರಚಾರ ಮಾಡಿ, ಧ್ಯಾನ ಪ್ರಚಾರ ಮಾಡಿ ಅಷ್ಟೇ. ಅವನು ನಾನ್ ವೆಜ್ ಬಿಡ್ಬೇಕು, ನೀವು ನಾನ್ ವೆಜ್ ಇವತ್ತೇ ಬಿಡಿ ನಾಳೆ ಬಿಡಿ ಅಂತ ಹೇಳ್ಕೋಬಿಡಿ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ. ನಮ್ಗೆ ಏನ್ ಹಕ್ಕಿದೆ ಅಂದ್ರೆ ಧ್ಯಾನ ಅಂತ ಒಂದು ಧರ್ಮ ಇದೆಯಲ್ಲ, ಧ್ಯಾನವೇ ಧರ್ಮ. ಈ ಧ್ಯಾನವೇ ಧರ್ಮ ಇದೆಯೋ ಅದು ಪ್ರಚಾರ ಮಾಡೋಣ. ಧ್ಯಾನ ಧರ್ಮ ಪ್ರಚಾರ ಮಾಡೋಣ. ಅದು ತನ್ನಂತಾಗೆ ಇನ್ನೊಬ್ರಿಗೆ ಧ್ಯಾನ ಯಾವಾಗ ಸೇರ್ತದೋ ಅವರು ಮತ್ತೆ ಅವ್ರ ಒಳಗಡೆ ಅಂತರ್ ಪರಿವರ್ತನೆ ಆಗಿ ಅವರು ಸಸ್ಯಾಹಾರಿ ಆಗೇ ಆಗ್ತಾನೆ. ಸಸ್ಯಾಹಾರಿ ಆಗದಂತ ಏನೋ ಅಂದ್ರೆ ಅವಕಾಶ ಇಲ್ಲಂತ ಇಲ್ಲ, ಅದ್ಭುತವಾದ ಅವಕಾಶ ಇರುತ್ತೆ ಯಾವಾಗ ಧ್ಯಾನ ತೊಡಗಿಸ್ಕೊಂಡಿದ್ಮೇಲೆ. ಅಷ್ಟವರು ನೀವು ಎಷ್ಟೇ ಇನ್ನು ಯಾವ ತರ ಅವ್ರ ಹತ್ರ ಎಷ್ಟೇ ಆರ್ಗ್ಯುಮೆಂಟ್ ಮಾಡಿ ಅದ್ರಲ್ಲಿ ನೀವು ಗೆದ್ದಿದ್ರು ಅವನು ಬಿಡಲ್ಲ. ಅವ್ರು ಬಿಡಬೇಕಂತ ಅವಕಾಶ ಸಿಗೋದು ಅವ್ರಿಗೆ ಅಂತರ್ಪರಿವರ್ತನೆಯಿಂದ. ಅಂತರ್ಪರಿವರ್ತನೆ ಆಗ್ಬೇಕಂದ್ರೆ ಧ್ಯಾನ ತೊಡಗಿಸ್ಬೇಕು. ಅದಕ್ಕೆ ಮೊದಲನೇದಾಗಿ ಫಸ್ಟ್ ಟ್ಯಾಬ್ಲೆಟ್ ಧ್ಯಾನ. ಇನ್ನು ಬೇಕಂದ್ರೆ ಅವ್ರು ಕೊಡ್ಬೇಕಾಗಿರೋ ನೀವು ಸೆಕೆಂಡ್ ಟ್ಯಾಬ್ಲೆಟ್ ಏನು ಗೊತ್ತಾ? ಸ್ವಾಧ್ಯಾಯ. 3ನೇ ಟ್ಯಾಬ್ಲೆಟ್ ಸಜ್ಜನ ಸಾಂಗತ್ಯ. 4ನೇ ಟ್ಯಾಬ್ಲೆಟ್ ಪಿರಮಿಡ್ ಶಕ್ತಿ. ಈ 4 ಟ್ಯಾಬ್ಲೆಟ್ಗಳು ಸಸ್ಯಾಹಾರಿ ತರಂತ ಹಾಗೆ ಆಗ್ತಾನೆ. ಅಲ್ಲ ಸ್ವಾಮಿ, ನಾವೀಗ ಮನೇಲಿ ಮಾಡ್ಕೊಂಬತ್ತಾ ಇದೀವಲ್ಲ, ಹಿಂದೆ ನಡೆಸ್ಕೊಂಬತ್ತಾ ಇದೀವಲ್ಲ ದೇವ್ರ ಕಾರ್ಯಗಳು ಮಾಡ್ತಾ ಇದಲ್ಲ, ಅದಕ್ಕೆ ಅದನ್ನ ಯಾವ ತರ ಬಿಡೋದು? ಅದನ್ನ ನೀವು ನಿಮ್ಮ ಪರವಾಗಿ ನೀವು ನಿಲ್ಲಿಸ್ಬೇಕಾಗತ್ತೆ. ಇನ್ನೊಬ್ಬರ ಪರವಾಗಿ ಅದ್ರ ಬದಲು ಬೇರೆ ಏನಾರ ಸಿಹಿ ತರ ಮಾಡಿ ಮಾಡಬಹುದು. ನಾರ್ಮಲ್ ಸಸ್ಯಾಹಾರಿ ಸ್ವಲ್ಪ ದಿನದ ಅದನ್ನೆಲ್ಲ ತೆಗ್ಸೋಣ ಅಂತ ಅನ್ಕೊಂಡಿದೀನಿ. ಎಲ್ಲ ಮನೇನೆ ಪೂರ್ತಿ ಎಲ್ಲ ಏನು ಸೀನಿಯಸ್ ಏನೇ ಮಾಡಿದ್ರು ಸಿಹಿ ಇದನ್ನೇ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಹೌದು. ಸಿಹಿ ಮತ್ತೆ ನಾರ್ಮಲ್ ಸಸ್ಯಾಹಾರಿ ಆಗಿ ಎಲ್ಲಾನು ಪರಿವರ್ತನೆ. ನಿಮ್ಗೆ ಈಗ ಇನ್ನೊಂದೇನು ಗೊತ್ತಾ? ನಮ್ಮ ಆಧ್ಯಾತ್ಮಿಕದಲ್ಲಿ ಒಂದು ಆಳವಾದ ಚಿಂತನೆ ಇದೆ. ಏನಂತಂದ್ರೆ, ಯಾವಾಗ ಮನವೊಲಿಕೆ ಬಂದು ಯಾವಾಗ ತಿಳುವಳಿಕೆ ನಾವು ತಗೊಂಡಿದ ಮೇಲೆ ನಾವು ತಪ್ಪುಗಳು ಮಾಡಿದ್ರೆ ಅದು ಅತಿ ದೊಡ್ಡ ತಪ್ಪಾಗುತ್ತೆ. ಇದೊಂದು ಬಹಳ ವಿಚಾರಕ ವಿಷಯ. ಇದು ದಯವಿಟ್ಟು ಗಮನ ಇಟ್ಕೊಳ್ಳಿ.
ಯಾವಾಗ ಹಾ, ಇಷ್ಟೊಂದು ನಿಮ್ಗೆ ಧ್ಯಾನ ಬಗ್ಗೆ ಗೊತ್ತಿಲ್ಲ. ನೀವೇನೋ ಹಾ, ನಾನ್ ವೆಜ್ ಇನ್ನೊಂದು ಹಿಂಸಾ ಎಲ್ಲ ಮಾಡ್ತಾ ಇರ್ತೀರಿ. ಅದೆಲ್ಲ ಅದು ಇನ್ನೊಂದು ಲೆಕ್ಕಾಚಾರ. ಅದು ಗೊತ್ತಿಲ್ಲ ಹಾ, ಅನ್ನೋದೇ ಮಾಡೋದು ಇನ್ನೊಂದು ಲೆಕ್ಕಾಚಾರ. ಗೊತ್ತಿದ ಮೇಲೆ ಈ ಧ್ಯಾನ ಅಂತ ಧರ್ಮ, ಧ್ಯಾನ ಅಂತ ಒಂದು ತತ್ವ ಗೊತ್ತಿದ ಮೇಲೆ ಇದನ್ನು ಹಾ, ಅಳವಡಿಸ್ಕೊಂಡಿದ ಮೇಲೆ ಅವಾಗ ಏನಾದ್ರು ತಪ್ಪು ಮಾಡಕ್ ಹೋದ್ರೆ ಅದು ಅತಿ ದೊಡ್ಡ ತಪ್ಪು. ಹಾ, ಗುರುಗಳೇ. ಹೆಚ್ಚು ಹೆಚ್ಚು ಕರ್ಮ ನೀವು ಲೋಣ ಆಗ್ಬೇಕಾಗತ್ತೆ. ಹೆಚ್ಚು ಕರ್ಮಗೆ ನೀವು ಉಂಟಾಗ್ಬೇಕಾಗತ್ತೆ. ಹಾ, ಹಾ, ಹಾ. ಸರಿ ಗುರುಗಳು, ಆಯ್ತು. ಧನ್ಯವಾದಗಳು. ಮಾತಾಡಿ ದೀಪ ಅವರೇ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸೀತಾಯಣ ಎಲ್ಲ. ನಾನು ಕೇಳ್ತಾ ಇದ್ದೆ, ನಾನು ರೆಕಾರ್ಡಿಂಗ್ ಎಲ್ಲ ಕೇಳ್ತಾ ಇದ್ದೆ ಗುರುಜಿ, ತುಂಬಾನೇ ಚೆನ್ನಾಗಿತ್ತು. ಈಗ ನಂದು ಒಂದು ಕ್ವಶನ್ ಏನು ಅಂತಂದ್ರೆ, ಈಗ ಅವ್ರು ಸರ್ ನಾನ್ ವೆಜ್ ಹೋಟ್ಲ್ ಅಂತ ಹೇಳಿದ್ರಲ್ಲ, ನಂಗೆ ನಾನ್ ವೆಜ್ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾವು ಪ್ಯೂರ್ ವೆಜಿಟೇರಿಯನ್. ಈಗ ಒಂದು ಪ್ರಾಣಿಯನ್ನ ಕಟ್ ಮಾಡಿರ್ತಾರಲ್ಲ ಸರ್, ಅವರು ಸ್ವಲ್ಪ ಕೇಳಿಸ್ಕೊಳ್ಳಿ, ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದು ಪ್ರಾಣಿಯನ್ನ ಕಟ್ ಮಾಡಿರ್ತಾರಲ್ಲ, ಅದು ಎಷ್ಟು ದಿವಸ ಇಟ್ಟು ಇದು ತಿಂತಾರೆ, ಆಮೇಲೆ ಅದು ಆಕ್ಚುಲಿ ಸ್ಮೆಲ್ ಬರೋದಿಲ್ವಾ ತಿನ್ಬೇಕಾದ್ರೆ ಅನ್ನೋದು ನನ್ನೊಂದು ಕ್ವಶನ್ ಇತ್ತು. ಯಾಕಂದ್ರೆ ಒಂದು ಪ್ರಾಣಿ ಸತ್ಮೇಲೆ ಅದ್ರದ್ದು ತುಂಬಾ ಸ್ಮೆಲ್ ಬರುತ್ತಲ್ಲ, ಇವರು ಅದನ್ನ ಈ ತರ ಹಿಂಗೆ ಶಾಪ್ ಗಳಲ್ಲಿ ಹಿಂಗೆ ನೇತ್ ಹಾಕಿರ್ತಾರೆ, ಅದು ಎಷ್ಟು ದಿವಸ ಅದ್ವರ್ಗುನು ಯೂಸ್ ಮಾಡ್ತಾರೆ, ಅದು ಅಷ್ಟೊಂದು ಟೇಸ್ಟ್ ಇರುತ್ತಾ? ಎಲ್ಲಾರು ನಾನ್ ವೆಜ್ ಬಗ್ಗೆ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರಲ್ಲ ಅಂತ ನನ್ಗೊಂದು ಕ್ವಶನ್ ಇತ್ತು ಗುರುಜಿ. ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಬೇಕಾಗಿಲ್ಲ. ಅದು ಈಗ ಟೇಸ್ಟ್ ಇದ್ರೂ ಇಲ್ಲ ಅಂದ್ರೆ ನಿಮ್ಗೆ ಏನು ಅದು ನಾವು ಫಸ್ಟ್ ಮೊದಲನೇದು ನಾವು ತ್ಯಜಿಸ್ಬೇಕಂತ ಎಲ್ಲಾರ್ಗು ಹೇಳ್ತಾ ಇದ್ವಲ್ಲ. ಅದ್ರ ಬಗ್ಗೆ ಟೇಸ್ಟ್ ಬಗ್ಗೆ ನಾವು ತಿಳ್ಕೊಂಡು ಏನ್ ಪ್ರಯೋಜನ? ನಿಮ್ಗೇನು ಪ್ರಯೋಜನ ಬರಲ್ಲ, ಇನ್ನೊಬ್ರಿಗೆ ಏನು ಪ್ರಯೋಜನ ಬರಲ್ಲ ಅಲ್ವಾ? ಅದು ಬೇಡ ಗುರುಜಿ. ಅಂದ್ರೆ ಅದು ಒಂದು ಸತ್ತ ಪ್ರಾಣಿ ಮೇಲೆ ಅದಕ್ಕೆ ಜೀವ ಇರೋದಿಲ್ಲ, ಅದಕ್ಕೆ ಶಕ್ತಿನೂ ಇರೋದಿಲ್ಲ ಅಲ್ಲ. ಅವರು ಅಂಗಡಿಯಲ್ಲಿ ನೇತ್ ಹಾಕಿರ್ತಾರಲ್ಲ, ಅದು ಎಷ್ಟು ದಿನ ಏನಂದ್ರೆ ಏನಾಗತ್ತಂದ್ರೆ ಅವು ಮೊದಲನೇದು ನಾವು ಅರ್ಥ ಮಾಡ್ಕೋಬೇಕಾದ್ರು, ಅದು ಒಂದು ಜೀವನ ಸಾಯಿಸಿದ ಮೇಲೆ ಅದು ಹೊರಗಡೆ ಕೆಟ್ಟ ಬ್ಯಾಕ್ಟೀರಿಯಾ ಡೆವಲಪ್ ಆಗತ್ತೆ. ಆದ್ರೆ ಅದನ್ನು ನಿರೋಧಿಸಕ್ಕೆ, ಅದನ್ನು ತಡೆಗಟ್ಟು ಮಾಡಕ್ಕೆ ಅವ್ರು ಸ್ವಲ್ಪ ಪದ್ಧತಿಗಳು ಪಾಲನೆ ಮಾಡ್ತಾರೆ ಅಲ್ವಾ? ಈಗ ಕಿರಣ್ ಅವ್ರು ಬಂದಿದ್ದಾರೆ ಲೈನ್ಗೆ, ಕಿರಣ್ ಮಾತಾಡ್ತಾರೆ ನೋಡಿ. ನಿಮ್ಮ ಪ್ರಶ್ನೆ ನಂಗೆ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ, ಸ್ವಲ್ಪ ನಾಲೆಜ್ಗೋಸ್ಕರ ಅಷ್ಟೇನೆ. ಯಾಕಂದ್ರೆ ನಾನು ಅದು ಇನ್ನೊಬ್ರಿಗೆ ಹೇಳಿಕ್ ಬೇಕಾಗಿತ್ತು. ಮೊನ್ನೆ ಒಂದು ಕ್ಯಾಂಪಿಗೆ ಹೋಗಿದ್ವಲ್ಲ 7 days, ನಾನು ನೆನ್ನೆ ಬಂದೆ ಗುರುಜಿ ಸಾಯಂಕಾಲ. ತುಂಬಾನೇ ಚೆನ್ನಾಗಾಯ್ತು. ಅಲ್ಲಿ ಕೆಲವರು ವೆಜಿಟೇರಿಯನ್ಸ್ ಇದ್ರು, ನಾನ್ ವೆಜಿಟೇರಿಯನ್ಸ್ ಇದ್ರು. ಅಲ್ಲೂ ಸಹ ನಾವು ನಾನ್ ವೆಜ್ ಬಿಡ್ಬೇಕು ಅಂತ ಹೇಳಿದ್ವಿ. ಅವಾಗ ಅದು ನಾನ್ ವೆಜ್ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ ಬಂದು ನಂಗೆ ಇವರಿಂದ ತಿಳ್ಕೊಂಡ್ರೆ ನಾನು ಇನ್ನೊಬ್ರಿಗೆ ಹೇಳಿಕ್ ಈಸಿ ಆಗುತ್ತಲ್ಲ ಅಂತ. ಯಾಕಂದ್ರೆ ಒಂದು ಪ್ರಾಣಿಯನ್ನ ಸಾಯಿಸಿದ್ಮೇಲೆ ಅಲ್ಲಿ ಎಷ್ಟು ದಿನ ನೇತ್ ಹಾಕಿರ್ತಾರೆ, ಅದನ್ನ ಎಷ್ಟು ದಿವಸದಲ್ಲಿ ಯೂಸ್ ಮಾಡ್ಬೇಕು ಅನ್ನೋದೊಂದು ನಂಗೆ ತಿಳ್ಕೊಬೇಕಿತ್ತು. ರೈಟ್. ಅದ್ರ ಬಗ್ಗೆ ಕಿರಣ್ ಮಾಹಿತಿ ಕೊಡಂಗಿದ್ರೆ ಕೊಡ್ಲಿ, ಆಮೇಲೆ ನಾನ್ ಕೊಡ್ತೀನಿ. ಕಿರಣ್ ಅವ್ರು ಇದ್ದಾರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವರು ನಿರ್ವಹಿಸ್ತಾ ಇದ್ರು ಒಂದು ಶಾಪ್ ಹೋಟೆಲ್ ಅಂತ ಹೇಳಿದ್ರಲ್ಲ ಗುರುಜಿ, ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತು ಅವ್ರು ಏನೇನು ಪದ್ಧತಿಗಳು ಅಳವಡಿಸ್ಕೊಂತಾರಂತ. ಕಿರಣ್ ಅವರೇ, ಮೇಡಮ್ ಅವರು ಸ್ವಲ್ಪ ಕ್ವಶನ್ಗಳು ಕೇಳಿದ್ದಾರೆ, ನೀವು ಕೇಳಿಸ್ಕೊಂಡಿದ್ರ? ಕೇಳಿಸ್ಕೊಂಡೆ ಸರ್. ಅದೇನೋ ಮೇಡಮ್, ಆಕ್ಚುಲಿ ನಾನು ನಾನ್ ವೆಜ್ ನಡೆಸ್ತಾ ಇದ್ದೆ. ಇವಾಗ ಧ್ಯಾನಕ್ಕೆಲ್ಲ ಬಂದ್ಮೇಲೆ ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೆ. ಡೈಲಿ ಅಲ್ಲಿ ಕೋಳಿ ಅಂಗಡಿ ಹತ್ರ ಎಲ್ಲ ನಿಂತ್ಕೊಂಡಾಗ ಅದನ್ನ ಕಟ್ ಮಾಡ್ಬಿಟ್ಟು ಕಟ್ ಆಗ್ತಾ ಇದೆ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಕಿರಣ್. ಅದ್ರೊಳಗಡೆ ಹಾಕೊಂಡಾಗ ಅಂದ್ರೆ ಪದ್ರ ಅಂತೆಲ್ಲ ಒಂಥರ. ಸರ್ ಹಲೋ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು, ಈಗ ಮಾತಾಡಿ, ಮತ್ತೆ ಒಂದ್ಸರಿ ರಿಪೀಟ್ ಮಾಡಿ. ಸರ್, ಯಾಕೆಂದ್ರೆ ನಾನು ನಾನ್ ವೆಜ್ಗೆ ಹೋಟೆಲ್ಗೆ ಕೋಳಿ ಕಟ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಕೋಳಿ ಕಟ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಕಟ್ ಮಾಡಿ ಹಾಕ್ಬೇಕಾದಾಗ ಅವರು ಕೋಳಿ ತುಂಬಾ ನೋವು ಅನುಭವಿಸೋದು. ಆ ನೋವು ಅನುಭವಿಸ್ತಾ ಇರೋದ್ ನೋಡಿದ್ರೆ, ಒಂದು ಪಕ್ಷ ಇವಾಗ ಮನುಷ್ಯನ ಕಟ್ ಮಾಡಿ ಹಾಕ್ಬಿಟ್ಟು ಅವನಲ್ಲಿರೋ ಬೋಟಿ, ಕಲೀಜ, ಮತ್ತೆ ತಲೆ ಮಾಂಸ, ಕಾಲು ಇವುಗಳನ್ನೆಲ್ಲ ಕಟ್ ಮಾಡಿದ್ರೆ ಹೇಗಿರುತ್ತೆ? ಅದು ಒಂದು ಪ್ರಾಣಿ, ಅದಕ್ಕೂ ಒಂದು ಬದುಕೋ ಅವಕಾಶ ಇದೆ ಅನ್ನೋದು ನನಗೆ ಮನವರಿಕೆ ಆಗ್ತಾ ಹೋಗ್ತು ಡೈಲಿ. ಇನ್ನೊಂದೇನು ಅಂದ್ರೆ, ನಾವೊಂದು ನಾನ್ ವೆಜ್ ಪೀಸನ್ನ ಒಂದು ನೀರೊಳಗಡೆ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದೆ ಒಂದು ದಿನ. ಅದೇನಾಗಿದೆ ಅಂತಂದ್ರೆ, ಎಷ್ಟು ಸ್ಮೆಲ್ ಬರ್ತಾ ಇತ್ತು ಅಂತಂದ್ರೆ, ಒಂದು ದಿನ ಬಿಟ್ಟೆ ಸ್ಮೆಲ್ ಬರ್ತಾ ಇತ್ತು, 2ನೇ ದಿನ ಬಿಟ್ಟೆ ಅದು ಹುಳಗಳೆಲ್ಲ ಅದಕ್ಕೆಲ್ಲ ಅಂಟ್ಕೊಂಡಿತ್ತು, ಬರ್ತಾ ಇತ್ತು.
ಅದೇ ರೀತಿ ನಮ್ ದೇಹದ ಒಳಗಡೆ ಹೋದಾಗ ಆ ನಾನ್ ವೆಜ್ ಪೀಸು ದೇಹದ ಒಳಗಡೆ ಹೋದಾಗ ಅದು ಬೇಗ ಡೈಜೆಷನ್ ಆಗಲ್ಲ. ಇಲ್ಲಾಂದ್ರೂ ನಿಮ್ಗೆ ಒಂದ್ 2 ದಿನ ಒಂದು 24 hours ಆದ್ರೂ ತಗೊಂಡೇ ತಗೊಳುತ್ತೆ. ಆ ತಗೊಂಡಾಗ ನಮ್ಗೆ ಉಪಯೋಗಕ್ಕಿಂತ ಅಪಾಯಕಾರಿ ಜಾಸ್ತಿ ಇರುತ್ತೆ. ಅದರಿಂದ ನನ್ಗೇನ್ ಅನ್ನಿಸ್ತು, ಇದು ಆಕ್ಚುಲಿ ಎಲ್ಲಾರು ಪುರಾತನ ಕಾಲದಿಂದಲೂ ಕೆಲವೊಂದ್ ಸಂಪ್ರದಾಯಗಳು ಇವನ್ನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅದಕ್ಕೋಸ್ಕರ ಹತ್ಯೆ ಮಾಡ್ತಾರೆ, ಅದರಿಂದ ತಿಂತಾರೆ. ಇದನ್ನ ನಾವು ಕೂಡ ಮಾಡ್ಕೊಂಡು ಬಂದಿದೀವಿ. ಆದ್ರೆ ನಿಜವಾದ ಜ್ಞಾನ, ನಿಜವಾದ ಇದಕ್ಕೆ ಅರಿವಿಗೆ ಹೋದಾಗ ನಮ್ಗೆ ಇದೆಲ್ಲ ಬೇಡ ಅಂತ ಅನ್ಸುತ್ತೆ. ನನಗೆ ಅರಿವಾದ ಜ್ಞಾನ ಇದಷ್ಟೇನೆ. ಬೇರೆಯವ್ರು ಏನ್ ಅನ್ಕೊಂತಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನಲ್ಲಿ ಈ ತರ ಅರಿವಾಯ್ತು ಅಷ್ಟೇನೆ. ಅದರಿಂದ ನಾನು ನಾನ್ ವೆಜ್ ಬಿಟ್ಟು. ಕ್ವಶನ್ ಏನು ಅಂದ್ರೆ, ಈಗ ನೀವು ಒಂದು ಪ್ರಾಣಿಯನ್ನ ಕಟ್ ಮಾಡಿರ್ತೀರಲ್ಲ, ಅದನ್ನ ಎಷ್ಟು ದಿವಸದವರೆಗೂ ಯೂಸ್ ಮಾಡ್ತೀರಾ, ಎಷ್ಟು ದಿನದವರೆಗೂ ಯೂಸ್ ಮಾಡಿದ್ದು ಸೇಲ್ ಮಾಡ್ತಾರೆ ಅನ್ನೋದೊಂದು ಕ್ವಶನ್. ಅಂದ್ರೆ ಈಗ ಒಂದ್ ಪ್ರಾಣಿಯನ್ನ ಕಟ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಇವತ್ತೇ ಪೂರ್ತಿ ಸೇಲ್ ಮಾಡ್ಬಿಡ್ತೀರಾ ಅಥವಾ ಅದನ್ನ 1 8 10 1 ತಿಂಗಳಾನ್ಗಟ್ಲೆನೂ ಸೇಲ್ ಮಾಡ್ತೀರಾ ಅನ್ನೋದು ನನ್ ಕ್ವಶನ್ ಇತ್ತು ಸರ್. ಅದು ಮೇಡಮ್ ಆಕ್ಚುಲಿ ಈ ಫ್ರೋಸನ್ ಚಿಕನ್ ಗಳೆಲ್ಲ ಬರ್ತವೆ. ನಾನು ಆಕ್ಚುಲಿ ಹಾಸ್ಪಿಟಾಲಿಟಿ ಇದ್ರಲ್ಲೇ ಓದ್ದವನು ಅಥವಾ ಅದ್ರಲ್ಲೇ ಕೆಲಸ ಮಾಡ್ಕೊಂಡು ಬಂದವನು. ಇದ್ರಲ್ಲಿ ಏನಂದ್ರೆ, ಒಂದು ಫಿಶ್ ನ ಸುಮಾರು 6 ತಿಂಗಳು 7 ತಿಂಗಳೆಲ್ಲ ಫ್ರೋಸನ್ ಅಲ್ಲಿ ಇಟ್ಬಿಟ್ಟು ನಮ್ಗೆ ತಿನ್ನಿಸ್ತಾರೆ. ಒಂದು ಚಿಕನ್ ನ ಅದನ್ನ ಫ್ರೋಸನ್ ಮಾಡಿ ನಿಮ್ಗೆ ಇಲ್ಲ ಅಂದ್ರೆ 1 ವರ್ಷದವರೆಗೂ ಇಟ್ಬಿಟ್ಟು ತಿನ್ನಿಸ್ತಾರೆ. ನಿಮಗೆ ಸಿಕ್ಕೋದು ಬಾಯಿ ಚಪ್ಪಲ ಅಷ್ಟೇ, ಬಾಯಿ ಟೇಸ್ಟ್ ಅಷ್ಟೇನೆ. ಸರ್ ಅದು ತಿನ್ಬೇಕಾದ್ರೆ ಸ್ಮೆಲ್ ಬರೋದಿಲ್ವಾ ಸರ್? 6 7 ತಿಂಗಳು ಇಟ್ಟು ತಿಂತಾರಲ್ಲ, ಅದು ಸ್ಮೆಲ್ ಬರೋದಿಲ್ವಾ? ಮೇಡಮ್ ಅದು ಫ್ರೋಸನ್ ಆದಾಗ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದು ನಿಮ್ಗೆ ಯಾವುದೇ ರೀತಿಯಾದ ಸ್ಮೆಲ್ಲು ಬರಲ್ಲ, ಏನು ಬರಲ್ಲ. ಅದನ್ನೇನ್ ಮಾಡ್ತಾರೆ, ಐಸ್ ಇಂದ ತೆಗೆದ್ಬಿಟ್ಟು ನೀರ್ಗೆ ಹಾಕ್ಬಿಟ್ಟು ತಕ್ಷಣ ಕಟ್ ಮಾಡಿ ತಕ್ಷಣ ಕುಕ್ ಮಾಡ್ತಾರೆ. ಅದರಿಂದ ನಿಮ್ಗೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ, ಏನು ಇಲ್ಲ. ಅದನ್ನ ತಿಂತಿರಲ್ಲ ನೀವು, ಹೊಟ್ಟೆ ಒಳಗಡೆ ಹೋಗುತ್ತಲ್ಲ, ಹೊಟ್ಟೆ ಒಳಗಡೆ ಹೋದಾಗ ಅದು ನಿಮಗೆ ರಿಯಾಕ್ಷನ್ ಆಗುತ್ತೆ. ಅದರಿಂದ ನಿಮ್ಗೆ ರೋಗಗಳೆಲ್ಲ ಬರುತ್ತೆ. ಅಲ್ಲ ಸರ್, ಈಗ ಒಂದ್ ಶಾಪ್ ಮುಂದೆ ಈ ತರ ಹೋಗ್ಬೇಕಾದಾಗ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ತಡ್ಕೊಳಕ್ ಆಗಲ್ಲ. ಆ ಪ್ರಾಣಿಯ ಒಂದು ದೇಹವನ್ನು ಕಟ್ ಮಾಡಿ ಅದನ್ನ ತಿನ್ಬೇಕಾದಾಗ ಯಾಕಂದ್ರೆ ನಾನ್ ಬ್ರಾಹ್ಮಿನ್ಸ್, ನಾನ್ ತಿನ್ನಲ್ಲ. ನಂಗೆ ಸುಮ್ನೆ ಜನರಲ್ ನಾಲೆಜ್ ಬೇಕಿತ್ತು ತಿಳ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ನಾನು ಕೇಳ್ದೆ ಸರ್. ಆಕ್ಚುಲಿ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ತಿಳ್ಕೊಬೇಕು. ಯಾಕಂದ್ರೆ ಯಾರಿಗಾದ್ರೂ ಹೇಳಿಕ್ ಅದು ಈಸಿ ಆಗ್ತದಲ್ಲ, ತಿಳ್ಕೊಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನ್ ನಿಮ್ಗೆ ಕ್ವಶನ್ ಇಲ್ಲ ಕೇಳ್ದೆ ಮೇಡಮ್, ಸರ್. ಆಕ್ಚುಲಿ ನಾನ್ ವೆಜ್ ನ ತಿನ್ನೋದು ತುಂಬಾ ತಪ್ಪೆ. ನನ್ಗೆ ಅರಿವು ಸಹಿತ ಇರ್ಲಿಲ್ಲ, ನಾನು ಸಹಿತ ತಿಂತಾ ಇದ್ದೆ. ಯಾಕೆಂದ್ರೆ ಅರಿವೇ ಗುರು ಅಂತಂತಾರೆ. ಇವಾಗಷ್ಟೇ ನಮ್ಗೆ ಗುರುಗಳು ನಮ್ಮ ಮನ್ಸೊಳಗಡೆ ಪ್ರವೇಶ ಮಾಡಿದ್ದಾರೆ. ಮೊದ್ಲಿಂದನೂ ನನ್ಗೆ ನಾನ್ ವೆಜ್ ಎಲ್ಲ ಜಾಸ್ತಿ ಕೂಡ ತಿನ್ನಲ್ಲ. ನಾನ್ ಕೂಡ ಎಲ್ಲೋ ಒಂದೊಂದ್ ಸ್ವಲ್ಪ ಟೇಸ್ಟ್ ಮಾಡೋದು, ಈ ತರದೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದೆ. ನನ್ಗೆ ಚಿಕ್ಕಂದಿನಿಂದನೂ ನಾನ್ ವೆಜ್ ಬಗ್ಗೆ ಅಸಹ್ಯನೇ ಇತ್ತು. ಏನಕ್ಕೆ ಅಂದ್ರೆ ಚಿಕ್ಕಂದಿನಲ್ಲಿ ನಾನೊಂದು ಓತ ಅಂತ ಬಿಟ್ಟಿದ್ರು, ನಮ್ಮ ವೆಂಕಟೇಶ್ವರನ್ನ ಹರಿಸೇವೆ ಮಾಡಕ್ಕೆ ಅಂತ ಅನ್ಬಿಟ್ಟು ಬಿಟ್ಟಿದ್ರು. ಯಾಕೆಂದ್ರೆ ಅವಾಗ ಅದು ನನ್ ತುಂಬಾ ಚಿಕ್ಕದ್ರಿಂದನೂ ಪೊಳಗಿಸ್ಕೊಂಡು ಮೇಯಿಸ್ಕೊಂಡೆಲ್ಲ ತುಂಬಾ ಚೆನ್ನಾಗಿದ್ವಿ. ಅವಾಗ ಏನಾಯ್ತು ಅಂದ್ರೆ ಅದನ್ನ ಹರಿಸೇವೆ ಮಾಡೋ ದಿನ ಮಾತಾಡಿ. ಹರಿಸೇವೆ ಮಾಡೋ ದಿನ ಅದನ್ನ ಕಟ್ ಮಾಡ್ಬಿಟ್ರು. ಆ ಕಟ್ ಮಾಡಿದ ದಿನ ನನ್ಗೆ ಎಷ್ಟು ನೋವಾಯ್ತು ಅಂದ್ರೆ ತುಂಬಾ ನೋವಾಗೋಯ್ತು. ತುಂಬಾ ಅಂದ್ರೆ ಅದು ನಮ್ ಜೊತೆ ಆಟ ಆಡ್ತಾ ಇದ್ದು, ಅದ್ರ ಜೊತೆ ಎಲ್ಲ ಇದ್ ಮಾಡ್ತಾ ಇದ್ದಿದ್ದು. ಅದರಿಂದ ನನ್ಗೆ ಏನಂತಂದ್ರೆ ಅವತ್ತಿಂದನೇ ಮಟನ್ ತಿನ್ನೋದ್ ಬಿಟ್ಬಿಟ್ಟಿದೆ. ಅವತ್ತಿಂದ ಇಲ್ಲಿವರೆಗೂ ನನ್ ಮಟನ್ ಯಾವತ್ತೂ ತಿಂದಿಲ್ಲ. ಬರೀ ಚಿಕನ್ ಫಿಶ್ ಇಷ್ಟಷ್ಟು ತಿನ್ಕೊಂಡ್ ಬರ್ತಾ ಇದ್ದೆ. ಅದನ್ನು ಜಾಸ್ತಿ ತಿಂತಾ ಇರ್ಲಿಲ್ಲ, ಸ್ವಲ್ಪ ಕಡಿಮೆ ಅಷ್ಟು ಇದಿತ್ತು. ಇವಾಗ ನನ್ಗೆ ಏನೋ ಭಗವಂತ ಯಾವ್ದನ್ನು ಸಹಿತ ತಿನ್ಬೇಡ ಅನ್ನೋದನ್ನ ಇವಾಗ ಬಿಡ್ಸಿದಾನೆ ಅಷ್ಟೇನೆ. ಯಾಕೆಂದ್ರೆ ಒಂದು ಕರೆಕ್ಟ್ ಏಜ್ ಬರ್ಬೇಕು ಅಂತ ಅಂತಾರೆ. ನನ್ಗೂನು ತುಂಬಾ ಖುಷಿ ಆಗ್ತಾ ಇದೆ, ಇಷ್ಟು ಬೇಗ ನನಗೆ ಮನಸ್ಸು ಪರಿವರ್ತನೆ ಆಗಿದೆ. ಇದನ್ನ ಇವಾಗ್ಲೇ ಸ್ಟಾಪ್ ಮಾಡಿರೋದ್ರಿಂದ ಮುಂದೆ ಆಗೋ ಅನಾಹುತಗಳಿಂದ ತಪ್ಪಿಸ್ಕೊಂಡಿದೀನಿ ಅನ್ನೋದು ನನ್ಗೆ ಮನವರಿಕೆ ಆಗಿದೆ ಮೇಡಮ್. ಸರಿ ಸರ್, ನಂಗೆ ಅದೇ ಇತ್ತು. ಅದು ಎಷ್ಟು ದಿವಸದಲ್ಲಿ ಖಾಲಿ ಮಾಡ್ತಾರೆ, ಒಂದು ಪ್ರಾಣಿಯನ್ನ ಕಟ್ ಮಾಡಿ ಎಷ್ಟು ದಿವಸದಲ್ಲಿ ಖಾಲಿ ಮಾಡ್ತಾರೆ? ಯಾಕಂದ್ರೆ ನೇತ್ ಹಾಕಿರ್ತಾರಲ್ಲ ಅಲ್ಲೆಲ್ಲ, ಅದು ಎಷ್ಟು ದಿವಸ ಇಟ್ಕೊಂಡು ತಿಂತಾರೆ ಅನ್ನೋದು ನಂಗೆ ಬೇಕಿತ್ತು. ಆಕ್ಚುಲಿ ನನ್ಗೆ ನಾಳೆ ಯಾರಾದ್ರೂ ನಾನೊಂದ್ ಯಾವ್ದಾದ್ರು ಕ್ಲಾಸ್ ತಗೊಂಡಾಗ ಅದು ನಂಗೆ ಆಕ್ಚುಲಿ ನಾವ್ ಮನೆಯಲ್ಲ ರಾ ಫುಡ್ ಬಗ್ಗೆ ತುಂಬಾನೇ ಮಾತಾಡಿದ್ವಿ ಕ್ಲಾಸ್ ಅಲ್ಲೆಲ್ಲ. ಸೊ ಇದು
ನಾನ್ ವೆಜ್ ಬಿಟ್ಟಿರಕ್ ಆಗಲ್ಲ ಅಂತ ಮಕ್ಳು ಹೇಳ್ತಾ ಇದ್ರು. ನಾನು ಅದಕ್ಕೆ ಅನ್ಕೊಂಡೆ ಅದೊಂದ್ ಪ್ರಾಣಿಯನ್ನ ಕಟ್ ಮಾಡಿ ಹಾಕಿರ್ತಾರೆ, ಅದನ್ನ ಎಷ್ಟು ದಿವಸ ತಿನ್ಬಹುದು, ಅದ್ರಲ್ಲಿ ಏನು ಸತ್ವ ಇರುತ್ತೆ. ಆಕ್ಚುಲಿ ಒಂದು ಅಂಗಡಿ ಮುಂದೆ ನಾವು ಹೋದಾಗ ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ಆ ಒಂದು ಸತ್ತ ಪ್ರಾಣಿಯ ಒಂದು ಮಾಂಸ ಎಷ್ಟು ಸ್ಮೆಲ್ ಬರ್ತದೆ ತಿನ್ಬೇಕಾದಾಗ, ಅದು ತಿಳ್ಕೊಬೇಕಿತ್ತು. ಸೊ ನಾನು ಅದಕ್ಕೆ ಕೇಳಿದೆ ಅಷ್ಟೇನೆ. ಇಲ್ಲ, ನಿಮ್ಮ ಪ್ರಶ್ನೆ ತುಂಬಾ ಒಳ್ಳೇದೆ. ಆಕ್ಚುಲಿ ನನ್ಗೂನು ಕೂಡ ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ. ಹೋಗ್ತಾ ಹೋಗ್ತಾ ನನ್ಗೆ ಅರಿವಾಗ್ತಾ ಹೋಗ್ತು. ಅಂದ್ರೆ ನೀವು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಂಡಾಗ ಅದು ನಿಮ್ಗೆ ಆನ್ಸರ್ ಸಿಗುತ್ತೆ ಅನ್ನೋದು ನಮ್ಮ ಒಂದಿದು ಮೇಡಮ್. ನಮ್ಮನ್ನ ನಾವೇ ಪ್ರಶ್ನೆ ಇದ್ರಿಂದ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಆಕ್ಚುಲಿ ನನ್ನನ್ನ ನಾನೇ ಪ್ರಶ್ನೆ ಮಾಡ್ಕೋತಾ ಇದೆ. ಹೆಂಗೆ ಇದೆಲ್ಲ ಯಾವ ತರ ಇರುತ್ತೆ, ಅಥವಾ ನಾನು ಹೋಟೆಲ್ಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ, ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ ಎಲ್ಲ ಕೆಲಸ ಮಾಡಿದೀನಿ ನಾನು. ಅಲ್ಲೆಲ್ಲ ಬರ್ತಾ ಇದೆ ಚಿಕನ್ ಆಸ್ಟ್ರೇಲಿಯನ್ ಇಂದೆಲ್ಲ ಬರುತ್ತೆ ನಮ್ಗೆ. ಆಸ್ಟ್ರೇಲಿಯನ್ ಗೋಟು, ಆಸ್ಟ್ರೇಲಿಯನ್ ಬೀಫ್, ಈ ತರದೆಲ್ಲ ತುಂಬಾ ಈ ದೊಡ್ಡ ದೊಡ್ಡ ಕ್ರಿಕೆಟ್ ಸ್ಟಾರ್ ಗಳೆಲ್ಲ ಬಂದಾಗ ನಾವ್ ಮಾಡ್ಕೊಡ್ತಾ ಇದ್ವಿ. ಹಂಗಾಗಿ ಅದೆಲ್ಲ ತುಂಬಾ ಹಳೇದಾಗಿರುತ್ತೆ. ಅಲ್ಲಿಂದ ಇಲ್ಲಿ ಬರ್ಬೇಕು ಅಂತಂದ್ರೆ ಅದು ಎಷ್ಟು ಕೆಟ್ಟೋಗಿರುತ್ತೆ. ಅದು ಏನೇ ಮಾಡಿದ್ರು, ಏನೇ ತಿಂದ್ರು ಬಾಯಿ ರುಚಿಗೆ ಅಷ್ಟೇ ಮೇಡಮ್. ಅದ್ ಬಿಟ್ರೆ ಅದೊಂದಷ್ಟೇನೆ ಹೇಳ್ತೀನಿ. ದೇಹಕ್ಕೆ ಅದರಿಂದ ಏನೋ ಪ್ರೋಟೀನ್ ಸಿಗುತ್ತೆ, ಅದೇನೋ ವಿಟಮಿನ್ ಸಿಗುತ್ತೆ ಅನ್ನೋದೆಲ್ಲ ತಪ್ಪು. ಬಾಯಿ ರುಚಿಗೋಸ್ಕರ ತಿನ್ಬೇಕು ಅಂದ್ರೆ ನಾವು ತಿನ್ಬೇಕಷ್ಟೇನೆ. ಅದರಿಂದ ದೇಹಕ್ಕೆಲ್ಲ ಏನೋ ಒಂದ್ ಸಿಗುತ್ತೆ ಅನ್ನೋದೆಲ್ಲ ತುಂಬಾ ತಪ್ಪು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಮೇಡಮ್. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್ ಒಂದ್ 2 ಪಾಯಿಂಟ್ Thank you. ಮಾಡ್ಬಿಡ್ತೀನಿ ಸರ್. ದೀಪಾ ಮೇಡಮ್ ಅವರು ಮಾಡಿ ಕ್ವಶನ್ಗೆ. ಓಕೆ, ನಂಬರ್ 1 ಅದು ಆಕ್ಚುಲಿ ಅದು ಯಾವುದೇ ಒಂದು ಪ್ರಾಣಿಯಿಂದ ನಾವು ಸಾಯಿಸ್ತೀವಲ್ಲ, ಸಾಯಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದು ಆಸಿಡ್ ಸೆಕ್ರೇಷನ್ ಆಗುತ್ತೆ ಸರ್. ಅದಕ್ಕೆ ಆಕ್ಚುಲಿ ಜೀವ ಭಯ ಬಂದಾಗ ಏನಾಗುತ್ತೆ ಅಂತಂದ್ರೆ ಒಂದು ಆಸಿಡ್ ನ ರಿಲೀಸ್ ಮಾಡುತ್ತೆ ಸರ್. ಅದು ಆಕ್ಚುಲಿ ಪಾಯ್ಸನಸ್ ಆಗಿರುತ್ತೆ ಸರ್ ಅದು. ಓಕೆ, ನಾವು ಯಾವ್ದಾದ್ರು ಒಂದು ಸತ್ತ ಪ್ರಾಣಿ ತಿಂದಾಗ ಏನಾಗುತ್ತೆ ಅಂತಂದ್ರೆ ಅದು ನಮ್ಗೆ ಆ ಪಾಯ್ಸನ್ ಇರುತ್ತಲ್ಲ, ಪಾಯ್ಸನ್ ನಮ್ಮೊಳಗಡೆ ದೇಹದೊಳಗಡೆ ಹೋಗುತ್ತೆ. ಆಮೇಲೆ ಮೇಡಮ್ ಇದನ್ನ ಯಾವ್ದು ಟೇಸ್ಟ್ ಬಗ್ಗೆ ಹೇಳಿದ್ರು ಅವರು. ಈಗ ಅವರು ಈ ಟೇಸ್ಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಮೇಡಮ್. ಅದು ಟೇಸ್ಟ್ ಫಾರ್ ಎಕ್ಸಾಂಪಲ್ ಈಗ ನೀವು ಹಿಂಗ್ ತಿಂತೀರಾ, ಓಕೆ, ಹಿಂಗ್ ತಿಂತೀರಲ್ವಾ, ಅದೇ ರೀತಿ ಈಗ ಬೇರೆಯವ್ರಿಗೆ ಹಿಂಗ್ ತಿನ್ನೋದಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಉದ್ಗಡ್ಡಿ ಸ್ಮೆಲ್ ಆಗೋದಿಲ್ಲ. ಈ ರೀತಿ ಮೇಡಮ್ ಅದು ನಾವು ಟೇಸ್ಟ್, ನಾವೀಗ ಸ್ವೀಟ್ ಅಂತ ಇರುತ್ತೆ, ಸ್ವೀಟ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ, ಈಗ ಸಾಲ್ಟ್ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಖಾರ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಮೇಡಮ್. ಸುಮಾರು ಜನ ಏನ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ಬೇಡಿ ಅಂತಂದ್ರೆ ನಾವು ಮಾಡಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಬಿಟ್ಟು ಇರೋದಿಕ್ಕೆ ಆಗೋದಿಲ್ಲ. ಅವ್ರು ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ ಮೇಡಮ್. ಅದು ಈ ನಾನ್ ವೆಜಿಟೇರಿಯನ್ ಅಥವಾ ವೆಜಿಟೇರಿಯನ್ ಯಾವ್ದಿದ್ರು ನಮ್ದು ಅಡಿಕ್ಷನ್ ಮೇಡಮ್. ಈಗ ಕೆಲವ್ರಿಗೆ ನಮ್ಗೆ ಹೋಳಿಗೆ ತಿನ್ನಕ್ ಆಗೋದಿಲ್ಲ ಅಂತಾರೆ, ಓಕೆ, ಹೋಳಿಗೆನ ಹೇಟ್ ಮಾಡ್ತಾರೆ ಕೆಲವರು. ಆ ರೀತಿ ಮೇಡಮ್. ಈಗ ನಮಗೆ ಹೋಳಿಗೆ ತುಂಬಾ ಇಷ್ಟ, ಪಾಯಸ ತುಂಬಾ ಇಷ್ಟ ಇರುತ್ತೆ. ಈ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಈ ನಾನ್ ವೆಜ್ ಅಂತಂದ್ರೆ ಬಿಟ್ಟಿರೋಕೆ ಆಗೋದಿಲ್ಲ, ಡೈಲಿ ತಿಂತಿರ್ತಾರೆ, ಬಟ್ ರಿಯಾಲಿಟಿ ಗೊತ್ತಾಗೋದಿಲ್ಲ. ಸರ್ ಲಾಸ್ಟ್ ಟೈಮ್ ಒಂದ್ ಹೇಳಿದ್ರು, ಈಗ ನಮ್ದು ಈ ಸ್ಮಶಾನ ಅಂತ ಹೇಳ್ಬಿಟ್ಟು, ಹೊಟ್ಟೆನ ಸ್ಮಶಾನ ಅಂತ, ಹೆಣ ತಗೊಂಡ್ ಹೋಗ್ಬಿಟ್ಟು ಸ್ಮಶಾನದಲ್ಲಿ ಉಳ್ತಾರೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಕೋಳಿ, ಕುರಿ, ಓಕೆ, ಮೇಕೆ, ಅವನ್ನೆಲ್ಲ ಏನ್ ಮಾಡ್ತೀವಿ, ನಮ್ಮ ಹೊಟ್ಟೆ ಒಳಗಡೆ ಇದನ್ನ ಏನು ಅದ್ರೊಳಗಡೆ ಇಟ್ಕೊಂತೀವಿ. ಅದನ್ನ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಮೇಡಮ್. ಅದು ಓಕೆ, ಅದು ಸ್ಮಶಾನ ಅನ್ನೋದಕ್ಕೆ ಕೇಳೋದಕ್ಕೆ ಒಂಥರ ಅನ್ಸುತ್ತೆ. ಓಕೆ, ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಅದೇ ಸರ್, ಇದು ತಂದು ಕೊಡೋ ನಾವು ತಿನ್ಕೊಡ್ಬೇಕು ತಿನ್ನೋದಿರ್ತಾರೆ. ನಾನ್ ವೆಜ್ ಸರ್. ಮಾತಾಡಿ, ಹೇಳಿ. ಹಲೋ, ನಾನ್ ವೆಜ್ ನಾವು ತಿನ್ನೋದು ಬಿಟ್ಟಿದೀವಿ, ಬಟ್ ಬೇರೆ ಏನೋ ತಂದು ಕೊಡ್ಬೇಕು ಅಂದ್ರೆ ಅದು ನಮ್ಗೆ ಏನೋ ಹೆಲ್ಪ್ ಮಾಡ್ತೀನಿ, ಮನೆ ತಂದು ಕೊಡ್ಬೇಕು, ಬೇರೆ ಏನೋ ಅದು ನಮ್ಗೆ ಮಾಡ್ಬೋದಾ ಅಥವಾ ಪಾಪನ ಏನೋ? ಅಲ್ಲ, ನಿಮ್ದು ಡಬಲ್ ವಾಯ್ಸ್ ಬರ್ತಾ ಇದೆ. ಅಂದ್ರೆ ನೀವು ಬೇರೆಯವ್ರಿಗೆ ತಂದು ಕೊಡೋದು ತಪ್ಪಾ ರೈಟ್ ಅಂತನಾ? ಹೌದು, ತಪ್ಪೇ, ಖಂಡಿತವಾಗ್ಲೂ ತಪ್ಪೇ. ನೀವು ತಿಂದ್ರು ಇಲ್ಲ ಬೇರೆಯವ್ರಿಗೂ ತಂದು ಕೊಟ್ಟಿದ್ರು ತಪ್ಪೇ. ಅದು ನಿಮ್ಗೆ ಗೊತ್ತಲ್ಲ, ಅದು ವಿಷ ಅಂತ ಗೊತ್ತಲ್ಲ. ವಿಷ ಅಂತ ಗೊತ್ತಿದ ಮೇಲೆ ವಿಷ ಬೇರೆಯವ್ರಿಗೆ ಕೊಡಕ್ ಸಾಧ್ಯವಾಗತ್ತಾ? ಅಷ್ಟೇ. ಓಕೆ, ಅದು ವಿಷ ಅಂದ್ಮೇಲೆ ವಿಷ ತಂದು ಬೇರೆಯವ್ರಿಗೆ ಕೊಡಬಾರ್ದು. ನಿಮ್ಗೆ ವಿಷ ಅಂತ ಗೊತ್ತಾದ್ಮೇಲೆ ವಿಷವನ್ನು ಬೇರೆಯವ್ರಿಗೆ ಕೊಡೋದು ಅದು ಕೆಟ್ಟ ಕರ್ಮ ಆಗತ್ತೆ. ಮಾತಾಡಿ. ದೊಡ್ಡಗೌಡ ಮಾತಾಡಿ. ಕೊನೆಯದಾಗಿ 2 ಪ್ರಶ್ನೆಗಳು, 2 ಹಂಚಿಕೆಗಳು ತಗೊಂಡು ಅನುಭವ ಹಂಚಿಕೆ ತಗೊಂಡು ಮುಕ್ತಾಯ ಮಾಡೋಣ.
ಇಲ್ಲ ಸರ್, ಅದು ಅವರು ನಾನು ಹೇಳ್ಬೇಕಾಗಿದ್ದನ್ನ ಇವ್ರು ಹೇಳ್ಬಿಟ್ರು. ಅದೇ ಆಡ್ ಮಾಡ್ಬೇಕಾಗಿತ್ತು, ಅವ್ರು ಹೇಳಿದ್ರು ಅಷ್ಟೇ. ಅದು ಕಟ್ ಮಾಡಿದ್ದು ಒಂದ್ 2 ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ, ಫ್ರಿಜ್ಗೆ ಹಾಕ್ತಾರೆ, ಮತ್ತೊಂದ್ ಏನೇನೋ ಒಂಥರ ಸ್ಮೆಲ್ ಬರೋ ತರ ಮಾಡ್ತಾರೆ. ಅದನ್ನ ಅವ್ರು ಹೇಳಿದ್ರಲ್ಲ, ನಂದು ಆನ್ಸರ್ ಅವ್ರಿಗೆ ಸಿಕ್ತು. ರೈಟ್. Thanks. ಲಕ್ಷ್ಮೀದೇವರೇ ಮಾತಾಡ್ತೀರಮ್ಮ? ಸರ್ ಅದು ಗ್ರೂಪದಲ್ಲಿ ನಮಸ್ತೆ. ನಮಸ್ತೆ ಮೇಡಮ್, ಅವ್ರ ಪ್ರಶ್ನೆ ಉತ್ತರ ಕೊಡ್ತೀನಿ. ಅಂದ್ರೆ ಅದು ಪ್ರಾಣಿಗಳು ಸಾಯಬೇಕಾದ್ರೆ ಅದೊಂದು ಆಸಿಡ್ ರಿಲೀಸ್ ಆಗುತ್ತೆ. ಆಸಿಡ್ಗಿಂತ ಹೆಚ್ಚಾಗಿ ಪ್ರಾಣಿಗಳಲ್ಲಿ ಭಾವನೆಗಳು ಶುರುವಾಗುತ್ತೆ. ಅವ್ರ ನೋವು, ವೇದನೆ, ಹತಾಶೆ ಅವೆಲ್ಲ ಅದ್ರ ಶರೀರ ಸೇರ್ಕೊಡ್ತದೆ. ಅದು ಎಲ್ಲ ನಾವು ತಿಂದಾಗ ನಮ್ಮ ಶರೀರ ಸೇರ್ಕೊಡ್ತದೆ. ಆಸಿಡ್ ಅಂದ್ರೆ ಅದೇನೆ, ಅದು ಸಾಯ್ಬೇಕಾದ್ರೆ ಅನುಭವಿಸೋ ಯಾತನೆ, ನೋವು, ಹಪಾಹಪಿ ಎಲ್ಲ ಆಗತ್ತಲ್ಲ ಸರ್, ಅದೆಲ್ಲ ಸೇರ್ಕೊಂಡು ಅದನ್ನ ತಿಂದಾಗ ಅದು ನಮ್ಮ ಶರೀರಕ್ಕೂ ಸೇರ್ಕೊಡ್ತದೆ ಸರ್. ಅದು ಅದನ್ನೇ ಅದೇ ನಮ್ಮ ಶರೀರ ಸೇರ್ಕೊಡ್ತದೆ ಅಂತ ಹೇಳ್ತಾ ಇದೀನಿ ಸರ್ ನಾನು. ಹೌದು, ಒಳ್ಳೇದು, ಕರೆಕ್ಟ್. ಅದು ಕರೆಕ್ಟ್ ಮಾತು. ಯಾಕಂದ್ರೆ ವೈಬ್ರೇಷನ್ಸ್ ಅಂದ್ರೆ ಈ ಪ್ರಕಂಪನಗಳು ಏನಿದೆಯೋ ಅದನ್ನ ಸಾಯಿಸುವಾಗ ಅದು ಎದುರ್ಕೊಂಡಿರೋಂತ ಭಯ, ಭಯ, ಅದು ಆತಂಕ ಅದೆಲ್ಲ ಎದುರ್ಕೊಂಡಿರ್ತದಲ್ಲ. ಅದರಿಂದ ಈಗಾಗಲೇ ಬಸವರಾಜ್ ಅವರು ಹೇಳಿದ ಪ್ರಕಾರ ಒಂದು ಕೆಮಿಕಲ್ಸ್ ಅಂದ್ರೆ ವಿಷ ವಾಯುಗಳು, ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಉತ್ಪನ್ನ ಆಗಿರ್ತದೆ. ಅದು ಸೇವನೆ ಮಾಡುವಾಗ ಪೂರ್ತಿ ಆಹಾರದಲ್ಲಿ ಇರುವಂತ ಎಲ್ಲಾ ಟಾಕ್ಸಿನ್ಸ್ ಮತ್ತೆ ನಾವು ಸೇವನೆ ಮಾಡ್ಬೇಕಾಗತ್ತೆ. ಇದರಿಂದ ಅದು ಖಂಡಿತವಾಗಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ತದೆ ಅಷ್ಟೇ. ಅದು ಕರೆಕ್ಟ್. ಅದು ಮತ್ತೆ ನೀವು ಹೇಳಿದ ಪ್ರಕಾರ ನೀವ್ ಹೇಳಿರೋದೇನಂದ್ರೆ, ಒಂದು ಕೆಮಿಕಲ್ಸ್, ಅದು ಭೌತಿಕವಾಗಿ ನಾವು ಎನರ್ಜಿ ಪರವಾಗಿ ಮಾತಾಡಿದ್ರೆ, ಶಕ್ತಿ ಪರವಾಗಿ ಮಾತಾಡಿದ್ರೆ ವೈಬ್ರೇಷನ್ಸ್. ಈ ನಕಾರಾತ್ಮಕ ವೈಬ್ರೇಷನ್ಸ್ ಇದೆ ನೋಡಿ, ನಕಾರಾತ್ಮಕ ಪ್ರಕಂಪನ ಇದೆ ನೋಡಿ, ಅದು ಆಹಾರ ಜೊತೆಗೆ ನಾವು ಸೇವನೆ ಮಾಡ್ತೀವಿ. ಅದರಿಂದ ನಮ್ಮ ಮಾನಸಿಕ ಆರೋಗ್ಯನೂ ಉಂಟಾಗ್ತದೆ ಅದರಿಂದ. ನಮ್ಮ ಆಹಾರ ಇದೆಯಲ್ಲ, ಆಹಾರ ಕೆಟ್ಟು ಹೋಗ್ತದೆ. ಇನ್ನೊಬ್ರು ಕೆಲಸ ಪ್ರಶ್ನೆ, ಬೇರೆಯವ್ರಿಗೆ ಸಹ ತಂದು ಕೊಡ್ತೀವಿ ನಾವು ನಾನ್ ವೆಜ್ ಅಂದ್ರೆ, ಅವಾಗ ಅಂತ ಹೌದು ತಂದು ಕೊಟ್ರು ನಂಗೆ ಆಗುತ್ತೆ. ಯಾಕಂದ್ರೆ ನಾವ್ ಬೇರೆ ಸಹಾಯ ಮಾಡಿದ್ರೆ ಅದ್ರಲ್ಲಿ ಪಾಪದ ನಾವು ಪಾಲಾಗ್ತೀವಿ. ನಾವು ತಿಂತ ಪಾಲಾಗ್ತೀವಿ. ಅದು ಒಂದು ಗಾದೆ ಇದೆ, ಮಾಡ್ದವ್ರ ಪಾಪ ಆಡ್ದವ್ರ ಬಾರಿ ಅಂತ. ಏನ್ ಮಾಡಿದ ಪಾಪನ ನಾವ್ ಮಾತಾಡಿದ್ರೆ ಆ ಪಾಪ ನಮಗೂ ತಟ್ಟುತ್ತೆ ಸರ್. ಅದು ಅವ್ರು ಮಾಡ್ತಿಂತ ಮಾತಾಡ್ತೀವಿ, ಹೆಲ್ಪ್ ಮಾಡ್ತಾರೆ, ಆ ಪಾಪ ನಮಗೂ ತಟ್ಟುತ್ತೆ. ಅದಕ್ಕೊಂದು ಸಣ್ಣ ಕತೆ ಇದೆ, ಹೇಳ್ಬಿಟ್ಟು ಸರ್. ಒಂದು ಸಣ್ಣ ಕತೆ ಇದೆ, ಒಂದು ಪುಟಾಣಿ ಕತೆ. ಒಬ್ರು ರಾಜ ಅಡ್ಗೆ ಮಾಡ್ತಿದ್ದ, ಅಂದ್ರೆ ಊರ್ ಜನಕ್ಕೆಲ್ಲ ಅಡ್ಗೆ ಮಾಡಿ ಹಾಕ್ತಾ ಇರ್ತಾನೆ. ಅಡ್ಗೆ ಹಾಕ್ಬೇಕಾದ್ರೆ ಓಪನ್ ಅಡ್ಗೆ ಮಾಡ್ತಿರ್ಬೇಕಾದ್ರೆ ಅಡ್ಗೆ ಪಾತ್ರೆ ಒಳಗೆ ಒಂದು ಹಾವು ಬಿದ್ದು ಬಿಡ್ತದೆ. ಅದು ಹಾವು ತಗೊಂಡೋಗ್ತಾ ಇರ್ತದೆ. ಆ ಹಾವು ಹದ್ದು ತಪ್ಪಿಸ್ಕೊಂಡ್ಬಿಟ್ಟು ಅಡ್ಗೆ ಪಾತ್ರೆ ಬೀಳ್ತದೆ. ಆ ಪಾಯಸಕ್ಕೆ ಬಿದ್ದಾಗ ಪಾಯಸನೆಲ್ಲ ತಿಂತಾರೆ. ಪಾಯಸ ತಿಂದಾಗ ಸತ್ತೋಗ್ತಾರೆ ಜನಗಳೆಲ್ಲ. ಪಾಯಸ ಸತ್ತೋದಾಗ ಯೋಚನೆ ಮಾಡ್ತಾರೆ, ಅದು ಈ ಪಾಪನ ಏನ್ ಮಾಡೋದು ಈಗ? ಅಡ್ಗೆ ಮಾಡೋದಿನ ತಪ್ಪಾಯ್ತು ಇಲ್ಲ, ಹದ್ದು ಪಾಪ ಅದು ಜೀವನ ಮಾಡ್ತು, ಹಾವು ತಿಂದು ತಗೊಳ್ತು. ಹಾವು ಬೇಕು ಅಂತ ಬಿದ್ದ ಪಾತ್ರೆಗೆ ಅಡ್ಗೆ ಬಟ್ಟಂಗ್ ಗೊತ್ತಿಲ್ಲ, ಅದು ಹಾವು ಬಿದ್ದು ಗೊತ್ತಿಲ್ಲ. ಈಗ ಇದನ್ನ ಏನ್ ಮಾಡೋದು, ಈ ಪಾಪನ ಯಾರು ಕಟ್ಟೋದನ್ನ ಯೋಚನೆ ಮಾಡ್ತದೆ, ಯಾರು ತಪ್ಪು ಇದಕ್ಕೆ ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಆಮೇಲೆ ಸ್ವಲ್ಪ ದಿನ ಕಳ್ದ್ಮೇಲೆ ಒಬ್ರು ಹೆಂಗ್ಸು ಮಾತಾಡ್ತಿರ್ತಾರಂತೆ, ಅಯ್ಯೋ ರಾಜ ಅಡ್ಗೆ ಮಾಡ್ದ ಅದಕ್ಕೆ ಹಾಬಿ ಸತ್ತೋಯ್ತು ಅಂತ. ಯಾರು ಮಾತಾಡ್ಲಿಲ್ಲ, ಕೆಲಸ ಮಾಡ್ಲಿಲ್ಲ. ಬಟ್ ಈ ಹೆಂಗ್ಸು ಮಾತಾಡಿದ್ಲು. ಆ ಮಾತಾಡಿದ ಪಾಪ ಅವಳಿಂದ ತಪ್ಪು ಅವ್ರಿಗೆ ಹಾಕೋದ್ರಿ. ಈಗ ಯಾರು ಮಾಡಿದ ತಪ್ಪು ಅಂದ್ರೆ ಆ ಪಾಪ ಯಾರು ಹೇಳ್ತಾರೆ ಅವ್ರ ತಲೆ ಮೇಲೆ ಹಾಕೋದು. ಅದನ್ನ ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ. ಯಾರು ತಪ್ಪಿಲ್ಲ, ಯಾರು ಮಾತಾಡ್ತಾರೆ ಅವ್ರು ತಪ್ಪಾಯ್ತು. ಈಗ ಹಾಗೇನೆ ಮಾಡ್ದವ್ರಿಗಿಂತ ಆಡ್ದವ್ರ ತಪ್ಪಾಗುತ್ತೆ ಸರ್. ಅದು ಒಳ್ಳೇದು. ನಮಸ್ತೆ ಸರ್. ನಮಸ್ತೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂತ ಬಸವನವ್ರು ಹೇಳಿದಾರಲ್ರಿ, ಅಹಿಂಸಾ ಪರಮೋ ಧರ್ಮ ಅಂತ ಕೇಶಿಂದ ಜೈನರು ಹೇಳ್ತಾರ. ಆದ್ರೂ ಸಹಿತ ಇದು ಏನಾಗ್ಬಿಟ್ಟೈತ್ರಿ, ಎಲ್ಲ ಕಡೆ ಒಂದು ಮೂಢನಂಬಿಕೆಯಿಂದ ದೇವಿಗೆ ಒಂದು ಬಲಿ ಕೊಡ್ತಾರಲ್ರಿ, ಅದರಲ್ಲಿ ಆ ಊರಲ್ಲಿ ಸಹಿತ ಇರಬಾರ್ದು ಅಂತ ನಮ್ಮ ತಂದೆಯವರು ನಮಗೆ ಹೇಳ್ತಾರೆ. ಅಷ್ಟೇ ಅಲ್ರಿ, ನಾವು ಅಲ್ಲಿ ದೊಡ್ಡ ಜಾತ್ರೆ 5 ವರ್ಷಕ್ಕೊಮ್ಮೆ ದೇವಿ ಜಾತ್ರೆ ಅಂತ ಹೇಳ್ರಿ, ಅಲ್ಲಿ ನನ್ನ ಕರ್ಕೊಂಡು ಕಶಿಂದ ಧಾರವಾಡ ಮುರುಘಾ ಮಠಕ್ಕಾಗಲಿ ಅಥವಾ ಬೇರೆ ಬೇರೆ ಮಠಕ್ಕೆ ನಾನು ಚಿಕ್ಕವಳು ಇರ್ಬೇಕಾದ್ರೆ ನಮ್ಮ ತಂದೆಯವರು ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ ನಾವು ಏನೋ ದುಡ್ಡು ಸಹಾಯ ಮಾಡ್ತಾರಲ್ರಿ ಎಲ್ಲಾ ಜನರ ಪಟ್ಟಿ ಅಂತ ಹೇಳಿ ಜಾತ್ರೆಗೆ, ಅದರಲ್ಲಿ ಸಹಿತ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ ಅಂತ ಹೇಳ್ತಾರೆ. ಅಂದಾಗ ನಮ್ಮ ಪಾಪದಿಂದ ಬಂದದ ಹಣ ಪಾಪಕ್ಕನ ಹೋಗ್ಬಿಡ್ತದಂತು. ನಾವು ಸತ್ಯ ಶುದ್ಧವಾಗಿ ಮಾಡಿದಂತ ಕಾಯಕದ ಪ್ರತಿಫಲ ಏನೈತ್ರಿ, ಒಳ್ಳೆಯದಕ್ಕನ ಸೇರ್ತದ. ಅಷ್ಟಲ್ರಿ, ನಮ್ಮ ಒಳ್ಳೆಯ ವಿಚಾರಗಳು ಆಚಾರಗಳು ಸಹಿತ ಆ ಸನ್ಮಾರ್ಗದಲ್ಲಿ ಹೋಗಬೇಕಾದ್ರ ನಮ್ಗೆ ಏನೈತಿ ಸಂಸ್ಕಾರ ಫಲ ರೀ. ಜನ್ಮ ಜನ್ಮಾಂತರ ಸಂಸ್ಕಾರ ಇದ್ದಾಗ ಮಾತ್ರ ಅದು ಒಳ್ಳೆಯ ದಾರಿಯತ್ತನ ಸಾಕ್ತದ.
ಇವಾಗ ನಿಮ್ಮ ಧ್ಯಾನ ಶಿಬಿರದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕಾದ್ರ ನಮ್ಮ ಜನ್ಮಾಂತರದ ಒಂದ್ ಏನೈತ್ರಿ ಆನುಕರಣೆ ಆಗಲ್ರಿ ಅಥವಾ ಸಂಸ್ಕಾರದ ಪ್ರತಿಫಲವಾಗಲ್ರಿ, ತಮ್ಮ ಜೊತೆ ಸಂಭಾಷಣೆ ಆಗಲ್ರಿ ಅಥವಾ ತಮ್ಮ ಜೊತೆ ಈ ರೀತಿ ಕೂಡಿ ನಮ್ಮ ಆತ್ಮದ ಅನುಬಂಧ ಒಂದು ಸಂಸ್ಕಾರ ಉಂಟ್ರಿ. ಅಂದಾಗ ನಾವು ನೀವೆಲ್ಲರೂ ಇಲ್ಲಿ ಕೂಡ್ತೀವಲ್ಲ, ಶರೀರ ದೂರ ಇರಬಹುದ್ರಿ, ಆದ ಭಾವನೆಗಳು ನಮ್ಮ ಆತ್ಮಗಳ ಹತ್ತಿರ ಇದ್ದು ಇಂಥ ಒಳ್ಳೆ ವಿಚಾರಗಳು ನಮ್ಮಲ್ಲಿ ಮೂಡುವಂತ ಒಂದು ವಿಚಾರಗಳು ತಮ್ಮಲ್ಲಿರುವಂತ ಇದು ಏನಾಗ್ತದ್ರಿ, ವ್ಯತ್ಯಾಸ ಅನಿಸ್ತಾ ಇಲ್ರಿ ನನಗೆ. ಇದೇನಲ್ರಿ, ಮನಸ್ಸನ್ನು ಅರಳಿಸಬೇಕು, ಕೆರಸಬಾರ್ದ ಅಂತ ಹೇಳಿಲ್ರಿ. ಇದು ಕೆಲವೊಂದು ಇಂಥ ಅಹಿಂಸವನ್ನ ಕೇಳಿದ ಕೂಡ ಮಾನಸಿಕ ನೋವಿನಿಂದ ಮನಸ್ಸು ಮುದುಡಿ ಅಯ್ಯೋ ಅನ್ನುವಂತ ಶಬ್ದ ಬರ್ತಾ ಇತ್ತು. ಕಾರಣ ಎಲ್ಲೋ ಯಾರೋ ಮಾಡಿದ್ರು ಸಹಿತ ಒಂಥರ ಮನಸ್ಸಿಗೆ ವೇದನೆ ಆಗ್ತದೆ. ಕಾರಣ ನಮ್ಮಲ್ಲಿರುವಂತ ಆತ್ಮ ಅಲ್ಲೂ ಸಹಿತ ಆಗ್ತದಲ್ರಿ, ಅಲ್ಲಿ ಆಗುವಂಥದ್ದು ನಮ್ಮಲ್ಲಿ ಆಗ್ತದಲ್ರಿ. ಅದಕ್ಕಾಗಿ ಇಂಥ ನಮ್ಮಲ್ಲಿ ಒಂದು ಆತ್ಮಾನ ಅನುಭವಗಳ ಅನಿಸ್ಬಿಟ್ಟು ಅನುಭವ ಅಂತ ಬೇರೆ ಬೆಂಕಿ ಸುಡುತ್ತದೆ ಅನ್ನೋಂಥ ಅನುಭವ, ಆದ್ರೆ ಬೆಂಕಿಯ ಸ್ವರೂಪವೇ ನಾವಾಗೋದು ಅನುಭವ. ಅದೇ ಪ್ರಕಾರ ಧ್ಯಾನದ ಅನುಭವ ನಮ್ಮೊಳಗೆ ಇರ್ಬೇಕಾಗ್ತಿತ್ತು. ಅದಕ್ಕಾಗಿ ತಾವೆಲ್ಲರೂ ಈ ರೀತಿ ಒಂದು ಸಂಭಾಷಣೆ ಪ್ರತಿಯೊಬ್ಬರಲ್ಲಿ ಇರುವಂತಹ ಒಂದು ಜ್ಞಾನದ ಒಂದು ಪ್ರಭೆಯನ್ನು ಹೊರಹೊಮ್ಮಿಸ್ತಾ ಇದಾರಲ್ರಿ, ಅದಕ್ಕಾಗಿ ಧನ್ಯವಾದಗಳು. ಇನ್ನೊಂದ್ರಿ ಸರ್, ಈಗ ಒಂದು ಗ್ರೂಪ್ ಇದಲ್ಲಿ ಜಾಯಿನ್ ಆಗಬೇಕಂತ ಅಂತಾರಲ್ರಿ, ಅವ್ರಿಗೆ ಒಂದು ಲಿಂಕ್ ಕಳಿಸ್ಬೇಕಾದ್ರೆ ಯಾವ್ದನ್ನ ಕಳ್ಸರಿ, ಇದು ಕಳಿಸ್ರ ಆಗ್ತಾ ಇಲ್ರಿ ಅವ್ರಿಗೆ. ಹಲವು ಜನರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೀಪಾ ಅವರು ಅವ್ರಿಗೆ ಹೆಲ್ಪ್ ಮಾಡಿ. ಅದೇ ಕೇಳಿಮ್ಮ, ಏನದು ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಈಗ ಜೂಮ್ ದಲ್ಲಿ ಅವರು ಜಾಯಿನ್ ಆಗ್ತಾ ಇದಾರ್ರಿ, ಅವರು ಈ ಗ್ರೂಪದಲ್ಲಿ ಸೇರ್ಬೇಕಂತ ಅವ್ರ ಇಷ್ಟ ಅದ. ಗ್ರೂಪದಲ್ಲಿ ಸೇರ್ಬೇಕಾದ್ರೆ ನಾನು ಯಾವ ಲಿಂಕ್ ಕಳಿಸ್ಬೇಕು? ಫಸ್ಟ್ ಝೂಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಈಗ ಗುರುಜಿ 3 ಬ್ಯಾಚ್ ನ ಮಾಡಿದ್ದಾರೆ. 3 ಗಂಟೆ ಒಂದ್ ಬ್ಯಾಚ್ ಮಾಡಿದ್ದಾರೆ, ಚಿಲ್ಡ್ರನ್ಸ್ ಒಂದ್ ಬ್ಯಾಚ್ ಮಾಡಿದ್ದಾರೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯಲ್ಲ, ಮಕ್ಕಳ ಬ್ಯಾಚ್ ಗೆ ನೀವು ಜಾಯಿನ್ ಮಾಡಿಸ್ಬೇಕು ಅಂದ್ರೆ ಮಕ್ಕಳ ಬ್ಯಾಚ್ ಅನ್ನ ಅದ್ರದ್ದೊಂದ್ ಲಿಂಕ್ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ. ಇಲ್ಲ ನಿಮ್ಗೆ 3 ರಿಂದ 4 ಒಂದು ದೊಡ್ಡವ್ರಿಗೊಂದ್ ಬ್ಯಾಚ್ 21 days ಒಂದ್ ಬ್ಯಾಚ್ ಮಾಡಿದ್ದಾರೆ, ನೀವು ಅದಕ್ ಬೇಕಾದ್ರೆ ಆ ಲಿಂಕ್ ಅನ್ನ ಓಪನ್ ಮಾಡಿ, ಅಲ್ಲಿ ಗ್ರೂಪ್ ಆಗ್ಬಿಡುತ್ತೆ. ನೀವು ಅದನ್ನ ಗ್ರೂಪ್ ಮೇಲೆ ಬ್ಲೂ ಕಲರ್ ಬರುತ್ತಲ್ಲ, ಅದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೇಳುತ್ತೆ, ಅಲ್ಲಿ ಹೋಗಿ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಆಡ್ ಅಂತ ಕೊಟ್ಟ ತಕ್ಷಣ ನೀವು ಅದ್ರಲ್ಲಿ ಸೇರ್ಕೊಂಡ್ಬಿಡ್ತೀರಮ್ಮ. ಈಗ ದೀಪ ಅವ್ರ ನಂಬರ್ ತಗೊಳ್ಳಿ ಮೇಡಮ್. ಜಾಯಿನ್ ಆಗ್ಬೇಕಾದ್ರೆ ಹೇಳಿ, ನಾನ್ ಮಾತಾಡ್ತೀನಿ. ನಿಮ್ಗೆ ಹೇಗೆ ಜಾಯಿನ್ ಆಗ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತೀನಿ. ಸರಿ, ನಂಬರ್ ಕೊಡಿ, ಅವ್ರ ನಂಬರ್ ತಗೊಂತಾರೆ. ಬರ್ಕೊಳ್ಳಿ ಅಮ್ಮ, ನನ್ನ ನಂಬರ್ ಬರ್ಕೊಳ್ಳಿ. ಒಂದೇ ಸೆಕೆಂಡ್. ಹೇಳಿ ಮೇಡಮ್. 966 372 40 48. ಲಾಸ್ಟ್ ಎಷ್ಟು? 58 48 ಇದು ಮಕ್ಕಳ ಬ್ಯಾಚ್ ಅನ್ನ ಮಾಡ್ತಾ ಇದಾರಲ್ಲ, ತುಂಬಾ ಇಂಟ್ರೆಸ್ಟೆಡ್ ಆಗಿ ಗುರುಜಿ ಮಾಡ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಮಕ್ಕಳನ್ನ ಮತ್ತೆ ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳ ಪೇರೆಂಟ್ಸ್ ಗಳಿಗೆಲ್ಲ ಕಳಿಸಿ. ಈಗ ಲಿಂಕ್ ಗುರುಜಿ ಕಳಿಸಿದಾರಲ್ಲ, ಆ ಲಿಂಕ್ ಅನ್ನ ಎಲ್ಲ ಕಳಿಸಿ, ಎಲ್ಲಾರು ಜಾಯಿನ್ ಆಗ್ಲಿ. ನಾನು ಸಹ ಒಂದ್ ಮಗು ತರ ನಾನು ಜಾಯಿನ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನೀವೇ ಟೀಚ್ ಮಾಡ್ಬೇಕು, ನೀವೇ ಇಂಪಾರ್ಟೆಂಟ್ ಅಲ್ಲಿ. ಆಯ್ತು ಗುರುಜಿ, ದೀಪ ಅವರೇ ಗೈಡ್ ಮಾಡ್ಬೇಕೀಗ. ಅದಕ್ಕೆ ನಾನು ಇವತ್ತು ಮಾತಾಡ್ಬೇಕಂತ ಇದೀನಿ, ನಿಮ್ಮ ಹತ್ರ ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸರಿ ಗುರುಜಿ, ನಾನು ಒಂದ್ ವಾರ ಕ್ಯಾಂಪ್ ಮಾಡಿ ಬಂದಿದ್ದು, ತುಂಬಾ ಚೆನ್ನಾಗ್ ಅನಿಸ್ತು ಗುರುಜಿ. ನಾನು ನಿಮ್ಮ ನಿಮ್ಗೆ ಅನುಭವಗಳನ್ನ ಹಂಚ್ಕೊಳ್ಳಿ, ನಿಮ್ಮ ಜ್ಞಾನವನ್ನ ಹಂಚ್ಕೊಳ್ಳಿ. ನಿಮ್ಗೊಂದು ಅದ್ಭುತವಾದ ವೇದಿಕೆ ಅದು. ಆಯ್ತಾ? 11 o'clock ಇಂದ 12 o'clock ಈ ಪೂರ್ತಿ ಮೇ ಎಲ್ಲ ಮಕ್ಕಳ ಮೇಲೆ ಫೋಕಸ್ ಮಾಡಿ. ಮುಂದಿನ ದಿನದಲ್ಲಿ ಮತ್ತೆ ಅದು ಚೇಂಜ್ ಮಾಡೋಣ. ಬೇಕಂದ್ರೆ ಬೆಳಗ್ಗೆ ಟೈಮಲ್ಲಿ ದೊಡ್ಡವ್ರಿಗೆ ಇಟ್ಬಿಟ್ಟು ಸಾಯಂಕಾಲ ಬೇಕಂದ್ರೆ 5 ರಿಂದ 6 ಆತರ ಮಕ್ಕಳಿಗೆ ಮತ್ತೆ ಚೇಂಜ್ ಮಾಡೋಣ. ಈಗ ಇಲ್ಲ ಗುರುಜಿ, ನಾನೊಂದ್ ಮಗು ತರ ನಾನ್ ಜಾಯಿನ್ ಆಗ್ಬೇಕು ಅನ್ಕೊಂಡಿದೀನಿ. ಅಲ್ಲಿ ಮಕ್ಕಳಿಂದ ನಾನ್ ಕಲಿತೀನಿ ಅಂತ ನಾನ್ ಅನ್ಕೊಂಡಿದೀನಿ. ಈಗ ನಾನು ಕ್ಯಾಂಪ್ ಅಲ್ಲಿ ಹೋದ ತಕ್ಷಣ ಕರೆಕ್ಟ್, ಕಲಿಯೋದಂತೂ ಸತ್ಯ. ಪ್ರತಿಯೊಬ್ಬರು ಇನ್ನೊಬ್ಬರಿಂದ ಮಕ್ಕಳಿಂದಾನೇ ತುಂಬಾ ಕಲಿತೀವಿ ಗುರುಜಿ, ಮಕ್ಕಳಿಂದ ನಾವು ತುಂಬಾನೇ ಕಲಿತೀವಿ. ಹೌದಾ? ಅದು ನೀವ್ ಅನ್ಕೊಂಡಿರೋದು, ನೀವ್ ಹೇಳೋದು ಸತ್ಯ ಅದು. ಆದ್ರೆ ಯಾರೊಬ್ರು ಮಾರ್ಗದರ್ಶಿಯಾಗಿ ಒಂದ್ ಸ್ವಲ್ಪ ಗೈಡ್ ಮಾಡ್ತಾ ಹೋಗ್ಬೇಕಲ್ಲ. ಧ್ಯಾನ ಈಗ ಮಾಡಿ ಕೂತ್ಕೊಳ್ಳಿ, ಈಗ ಈ ಭಂಗಿಮ ಇಟ್ಕೊಳ್ಳಿ, ಇದೆಲ್ಲ ಯಾರು ಹೇಳ್ಬೇಕು? ನಮ್ಮಂತ ಗೊತ್ತಿರೋರು ಈಗಾಗ್ಲೇ ನೀವು ತಿಳ್ಕೊಂಡು ಸ್ವಲ್ಪ ಸಾಧನೆ ಮಾಡಿರ್ತೀರಲ್ಲ,
ನೀವ್ ಹೇಳಿದ್ರೆ ಅದಕ್ಕೊಂದು ಸಾರ್ಥಕತೆ ಇದೆ, ಅದಕ್ಕೂ ಬೆಲೆ ಇದೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಸೊ ತಾವು ಈ ಪರ್ಟಿಕ್ಯುಲರ್ ಬೆಳಗ್ಗೆ ಇರುವಂತ ಕಾರ್ಯಕ್ರಮ ಏನಿದೆಯೋ ನೀವು ತೊಡಗಿಸ್ಕೋಬೇಕು. ಆಮೇಲೆ ನಂದಿನಿ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನು ನಡ್ಸಕ್ಕೆ. ಆಮೇಲೆ ಇನ್ನೊಬ್ರು ಸವಿತಾ ಅಂತ ಒಬ್ರು ಈಗಾಗಲೇ ಮಾತಾಡಿದ್ರು, ಸವಿತಾ, ರೇಣುಕಾ ಮೇಡಮ್, ಯಾರ್ಯಾರು ಸಾಧ್ಯ ಆಗುತ್ತೋ ಎಲ್ಲರೂ ಸೇರ್ಕೊಳ್ಳಿ. ಸೊ ಜೂಮ್ ಅಲ್ಲಿ ಜಾಯ್ನ್ ಆಗಿ ನೀವು ಆದ್ರೆ ನಿಮ್ಗೆ ಜೂಮ್ ಲಾಗಿನ್ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಮತ್ತೆ ಪ್ರತಿಯೊಂದನ್ನು ನಿರ್ವಹಿಸೋದು ನಮ್ಮ ಕೇಂದ್ರದಿಂದ. ಅದರಲ್ಲಿ ಕೇಂದ್ರದಲ್ಲಿ ಈಗಾಗಲೇ ನಮ್ಮ ಎಂಪ್ಲಾಯ್ಸ್ ಇರ್ತಾರೆ, ಅವರು ಅಲ್ಲಿಂದ ಶುರು ಮಾಡ್ತಾರೆ ಚಾನಲ್. ಆ ಚಾನಲ್ ಶುರು ಮಾಡುವಾಗ ನೀವು ಹೋಸ್ಟ್ ಕೋ-ಹೋಸ್ಟ್ ಆಗಿರ್ತೀರಿ. ಅವಾಗ ನೀವು ಮತ್ತೆ ನಮ್ಮ ಎಂಪ್ಲಾಯ್ ಇಬ್ರು ಸೇರ್ಕೊಂಡ್ರೆ ಆ ಕಾರ್ಯಕ್ರಮವನ್ನು ಪೂರ್ಣವಾಗಿ ನೀಟಾಗಿ ನಿರ್ವಹಿಸಬೇಕಾಗತ್ತೆ. ಓಕೆ, ಅಲ್ಲಿ ಮಾಸ್ಟರ್ ಬರ್ತಾರೆ, ಮಾಸ್ಟರ್ನು ವೆಲ್ಕಮ್ ಮಾಡೋದು, ಮೊದಲನೇದಾಗಿ ಧ್ಯಾನ ಮಾಡಿಸೋದು. ನೀವೇ ಧ್ಯಾನ ಮಾಡಿಸ್ತೀರಾ ಇಲ್ಲಾಂದ್ರೆ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡಿಸ್ತೀರಾ ಅದು ನೋಡ್ಕೊಳ್ಳಿ. ಓಕೆ, ಸೊ ನೀವೇ ಧ್ಯಾನ ಮಾಡ್ಸಂಗಿದ್ರೆ ಮಕ್ಕಳಿಗೆ ಒಂದು 20 ನಿಮಿಷ ಧ್ಯಾನ ಮಾಡಿಸೋದು, 20 ನಿಮಿಷ ಒಂದು ಸಬ್ಜೆಕ್ಟ್, ಸ್ಪಿರಿಚುವಲ್ ಸಬ್ಜೆಕ್ಟ್ ಇರೋದು, ಇನ್ನೊಂದು 20 ನಿಮಿಷ ನಿಮ್ಗೆ ಗೊತ್ತಿರುವಂತ ವಿಷಯಗಳು, ಅಂದ್ರೆ ಯಾವುದೇ ಬೇರೆ ವಿಷಯಗಳು, ಒಂದು ಆಕ್ಟಿವಿಟೀಸ್. ಈಗ ನಿಮ್ಗೆ ನೀವು ಇದರಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ರಿ, ಸೊ ಆ ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳೋದು, ಇನ್ನೊಂದು ದಿವಸ ಇನ್ನೊಂದು ಆಕ್ಟಿವಿಟಿ ಮಾಡಿಸೋದು, ಅದು ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನಾನು ಕೊಟ್ಟಿರೋ ಸಿಲೆಬಸ್ ನಾನು ಕೊಡ್ತೀನಿ ಬೇಗ ಅಂತ, ಇವತ್ತೇ ಸಿಲೆಬಸ್ ಕಳ್ಸಿಕೊಡ್ತೀನಿ. ಸಿಲೆಬಸ್ ಅದ್ರಲ್ಲಿ ಸಿಲೆಬಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಧ್ಯಾನ ಅನ್ನೋದು 20 ಮಿನಿಟ್ಸ್ 20 ನಿಮಿಷ ಧ್ಯಾನ ಕಡ್ಡಾಯ. ಅದು ಬಿಟ್ರೆ ಇನ್ನೊಂದು 20 ನಿಮಿಷ ಏನ್ ಹೇಳ್ಬೋದು ಅಂದ್ರೆ ಒಂದ್ ದಿವಸ ಮೈಂಡ್ ಬಗ್ಗೆ, ಇನ್ನೊಂದ್ ದಿವಸ ಆತ್ಮ ಬಗ್ಗೆ, ಇನ್ನೊಂದ್ ದಿವಸ ಧ್ಯಾನ ಬಗ್ಗೆ, ಇನ್ನೊಂದ್ ದಿವಸ ಬ್ರೀತಿಂಗ್ ಬಗ್ಗೆ ಅಂದ್ರೆ ಶ್ವಾಸದ ಬಗ್ಗೆ. ಸುಮ್ನೆ ಚಿಕ್ಕ ಅಂಶಗಳು ಹೇಳ್ಕೊಂತ ಹೋಗೋದು. ಸರಿ ಗುರುಜಿ. ಆತರ ಸಿಲೆಬಸ್ ರೆಡಿ ಮಾಡಿದ್ದೀನಿ ನಾನು, ಅದು ಕಲ್ಸ್ಕೊಡ್ತೀನಿ. ಅದನ್ನು ಸ್ವಲ್ಪ ಅದನ್ನು ಮಾಸ್ಟರ್ಸ್ ಇಂದ ಹೇಳೋದು, ಇಲ್ಲಾಂದ್ರೆ ನಿಮ್ಗೆ ಅದು ಗೊತ್ತಿದೆ ವಿಷಯ ನೀವೇ ಹೇಳ್ತೀರಿ ಅಂದ್ರೆ ನೀವೇ ಟೀಚರ್ ಆಗಿ ಹೇಳ್ತಾ ಹೋಗ್ಬೋದು, ತೊಂದರೆ ಇಲ್ಲ. ಅದು ನೋಡ್ಕೊಳ್ಳಿ. ಆಮೇಲೆ 20 ನಿಮಿಷ ನಿಮ್ಗೆ ಗೊತ್ತಿರುವಂತ ಸಬ್ಜೆಕ್ಟ್, ಅದು ಯಾವ್ದೇ ಇರ್ಲಿ, ಸೈನ್ಸು ಇಲ್ಲ ಯಾವ್ದ್ರಲ್ಲಿ ಯಾವ್ದೇ ಅವ್ರಿಗೆ ಒಳ್ಳೆ ಮಾಹಿತಿ ಸಿಗ್ತದೆ ಅಂದ್ರೆ ಅಂತದ್ದು. ಅಂದ್ರೆ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ನೋಡಿ, ಅಂತದ್ದು. ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಏನು ಅಂತ ಅಂದ್ರೆ, ನಾನು ನಿಮ್ಮ ಹತ್ರ ಕಲ್ತಿರೋ ವಿದ್ಯೆಯನ್ನ ನಾನು ನನ್ನ ಮನೇಲಿ ಫಸ್ಟ್ ನನ್ನ ಹತ್ರ ಟ್ಯೂಷನ್ ಗೆ ಬರ್ತಾ ಇರೋ ಮಕ್ಕಳಿಗೆಲ್ಲ ಹಂಚಿದೆ. ತುಂಬಾ ಮಕ್ಕಳು ಎಂಜಾಯ್ ಮಾಡಿದ್ರು. ನೀವ್ ಹೇಳ್ಕೊಟ್ಟು ಅಕ್ಯುಪ್ರೆಷರ್ಸ್, ಇಲ್ಲಿ ಪ್ರೆಸ್ ಮಾಡೋದು, ಮತ್ತೆ ಭ್ರುಕುಟಿಯ ಮಧ್ಯೆ ಪ್ರೆಸ್ ಮಾಡೋದು, ಮತ್ತು ಷಣ್ಮುಖ ಮುದ್ರಾ, ಜ್ಞಾನ ಮುದ್ರಾ ಹಿಡ್ಕೊಂಡು ಓದೋದು ನಾನು ಎಲ್ಲಾ ಮಕ್ಕಳಿಗೂ ಹೇಳ್ಕೊಟ್ಟೆ. ಮೆಡಿಟೇಷನ್ ಹೇಳ್ಕೊಟ್ಟೆ. ಕ್ಯಾಂಪ್ ಅಲ್ಲೂ ಸಹ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಕ್ಚುಲಿ ನಾವು 7 days ಅಲ್ಲೆಲ್ಲ ನಾವು ಭಗವದ್ಗೀತೆ ಕಲೀಲಿಕ್ಕೆ ಆಗಲ್ಲ. ಮಕ್ಕಳು ಎಷ್ಟು ಚೆನ್ನಾಗಿ ಮೆಮೊರೈಸ್ ಮಾಡಿದ್ರು ಅಂದ್ರೆ, ಒಂದು ಅಧ್ಯಾಯ ಭಕ್ತಿ ಯೋಗ ಅಂತ, ಆ ಭಕ್ತಿ ಯೋಗದಲ್ಲಿ 20 ಶ್ಲೋಕಸ್ ಬರುತ್ತೆ. ಆ 20 ಶ್ಲೋಕಸ್ ಸಹ ಮಕ್ಕಳು ಎಷ್ಟು ನಿರಂಕುಶವಾಗಿ ಹೇಳಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಕಾರಣ ನೀವು ಹೇಳ್ಕೊಟ್ಟಿರೋ ಒಂದು ಜ್ಞಾನ ಮುದ್ರವನ್ನ ಹಿಡ್ಕೊಂಡು ಕೇಳಿದ್ರೆ ಮತ್ತೆ ಕಣ್ಮುಚ್ಚಿ ಜ್ಞಾನ ಮುದ್ರವನ್ನ ಹಿಡ್ಕೊಂಡು ಕೇಳಿದ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂತಾರೆ. ಆಕ್ಚುಲಿ ನಾವೆಲ್ಲ ಕಲಿಬೇಕಾದ್ರೆ 2.5 ತಿಂಗಳು ತಗೊಂಡಿದ್ವಿ ಗುರುಜಿ ಕಲಿಬೇಕಾದ್ರೆ ಭಗವದ್ಗೀತೆನ. ಈಗ ಮಕ್ಕಳು 10 ದಿವಸದಲ್ಲಿ, ಅದು ಮತ್ತೆ 1 ಗಂಟೆ ಮಾತ್ರ ಕ್ಲಾಸ್ ನಾ ಮಾಡ್ತಾ ಇದ್ದಿದ್ದು, ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರು. ತುಂಬಾನೇ ಚೆನ್ನಾಗಾಯ್ತು. ಮಕ್ಳಿಗಂತೂ ಮೆಮೊರೈಸ್ಡ್, ನಾನ್ ಹೇಳ್ಕೊಟ್ಟಿರೋದು ಎಲ್ಲಾ ಪಾಯಿಂಟ್ಸ್ ತುಂಬಾ ಯೂಸ್ ಆಯ್ತು ಅಂತ ಎಲ್ಲಾ ಮಕ್ಕಳು ಹೇಳಿದ್ರು. ಲಾಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರು. ಅದು ಪೇರೆಂಟ್ಸ್ ಸಹ ನೋಡಿದ್ರು. ತುಂಬಾ ಖುಷಿ ಆಯ್ತು. ಈ ತರ ಒಂದು ನಾವು ಕಲಿತೀವಂತ ಅನ್ಕೊಂಡೇ ಇರ್ಲಿಲ್ಲ, ನಮ್ಮ ಮಕ್ಳು ಇಲ್ಲಿ ಕಲಿತಾರ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ನನ್ಗೆ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಹಿಂಗ ಒಬ್ರು ಗುರುಜಿ ಹೇಳ್ಕೊಟ್ರು, ನಾನು ಅದನ್ನ ನನ್ನ ಮಕ್ಳಿಗೆ ಹೇಳ್ಕೊಟ್ಟೆ ಅಂತ ಹೇಳಿದೆ. ತುಂಬಾ ಖುಷಿ ಪಟ್ರು. ಆ ಒಂದು ಸಂತೋಷನ ಹಂಚ್ಕೊಳ್ಬೇಕು ಅಂತ ನಿಮ್ ಹತ್ರ ಅನಿಸ್ತು. ನಾನು ಆದ್ಮೇಲೆ ನಿಮ್ಗೆ ಫೋನ್ ಮಾಡೋಳಿದ್ದೆ, ಈ ಒಂದು ವೇದಿಕೆಯಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಹೇಳ್ದೆ ಗುರುಜಿ. ಆಮೇಲೆ ನಾನು ನಿಮ್ಗೆ ಫೋನ್ ಮಾಡಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್, ಧನ್ಯವಾದಗಳು ಮೇಡಮ್, ತಾವು ಮಾಹಿತಿ ಕೊಟ್ಟಿದ್ದಕ್ಕಾಗ್ರಿ. ನಾವು ಟೀಚರ್ ಅಂತ ಸಾಕಷ್ಟು ಮಕ್ಕಳಿಗೆ ನಾವೆಲ್ಲ ಹೇಳ್ಕೊಟ್ಟೇವ್ರಿ. ಈಗ ಆ ಮಕ್ಕಳು ದೊಡ್ಡವರಾಗಿ ತಮ್ಮ ಮನೆಯಲ್ಲಿರುವಂತ ಎಲ್ಲರಿಗೂ ಹೇಳ್ಕೊಟ್ಟು ತಮ್ಮ ಏನ್ ಸರ್ವಿಸ್ ಮಾಡ್ತಾರಲ್ರಿ ಅವರು ಸಹಿತ ಈ ಹಲವಾರು ವರ್ಷಗಳ ಹಿಂದೆ ಇದು ಆನಾಪಾನಸತಿ ಧ್ಯಾನ ಅಥವಾ ಅದು ಯೋಗ, ಆ ರಾಮದೇವ್ ಬಾಬಾರ ಕಡೆ ಹರ್ಷಿಕೇಶದಲ್ಲಿ ಹೋದಾಗ ಅವನ್ನೆಲ್ಲ ನಾನು ಬೈಲ್ನಲ್ಲಿ ಕುಂತು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಮಾಡ್ತಾ ಇದ್ದೆ. ಇಷ್ಟೊಂದು ಖುಷಿ ಪಡ್ತಾ ಇದ್ದಾರಲ್ರಿ. ಅವರಲ್ಲಿ ಇರುವಂತ ಒಂದು ಏಕಾಂತ ಈ ದೊಡ್ಡವ್ರಿಗೆ ಆಗೋದಿಲ್ಲ, ಆಗುತ್ತೆ ಅದೇ ನಿಧಾನವಾಗಿ ಆಗುತ್ತದೆ. ಆ ಮಕ್ಕಳಿಗೆ ಒಂದು ಹಸಿ ಗೋಡೆ ಮೇಲೆ ಹರಳು ಒಗೆದಂಗ ನೋಡ್ರಿ. ಇದು ಏನ್ ನಾವು ಟೀಚರ್ಸ್ ಹೇಳ್ಕೊಡ್ತೇವಲ್ರಿ, ಆ ತಂದೆ ತಾಯಿ ಎಷ್ಟೇ ಬಿಜಿ ಇದ್ರು ಅವ್ರನ್ನ ಕೂಡ್ಸ್ಕೊಂಡು ಮಾಡ್ತಿದ್ರು. ಅಜ್ಜ ಅಜ್ಜಿಯನ್ನು ಕೂಡ್ಸ್ಕೊಂಡು. ನೀವು ಸಾವಿತ್ರಿ ಮೇಡಮ್, ನೀವು ಎಲ್ಲಿ ಇರೋದು, ಎಲ್ಲಿ ಮೇಡಮ್, ಯಾವ ಪ್ರಾಂತದಲ್ಲಿ ಇರೋದು ಕರ್ನಾಟಕದಲ್ಲಿ? ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಲ್ಲಿ ನಮ್ಮದು. ಓಕೆ, ನೋಡಿ ಈಗ ಮಕ್ಕಳಿಗೆ ದೀಪಾ ಅವರು ಹ್ಯಾಂಡಲ್ ಮಾಡ್ತಾರೆ, ಅಂದ್ರೆ ನಿರ್ವಹಿಸ್ತಾರೆ ಈ ಕಾರ್ಯಕ್ರಮ, ಬೆಳಗ್ಗೆ ಕಾರ್ಯಕ್ರಮ.
ನೀವೇನಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಆ ಮಕ್ಕಳಿಗೆ ಏನಾದ್ರು ಹೇಳ್ಕೊಡೋದು ಅಂದ್ರೆ ಒಂದೊಂದ್ ದಿವಸ 20 ನಿಮಿಷಕ್ಕೆ ಒಂದು ಸಬ್ಜೆಕ್ಟ್ ಇರುತ್ತೆ ನೋಡಿ. ಟೋಟಲ್ ಒನ್ ಅವರ್ ಕಾರ್ಯಕ್ರಮ, ಅದರಲ್ಲಿ 20 ನಿಮಿಷ ಧ್ಯಾನ, 20 ನಿಮಿಷ 30 ನಿಮಿಷ ಧ್ಯಾನ ಮಾಡಿಸಿ ಒಳ್ಳೇದೆ. ಇನ್ನೊಂದು 20 ನಿಮಿಷ ಒಂದು ಸ್ಪಿರಿಚುವಲ್ ಸಬ್ಜೆಕ್ಟ್, ಚಿಕ್ಕ ಸಬ್ಜೆಕ್ಟ್ ಅಷ್ಟೇ. ಇನ್ನೊಂದು 20 ನಿಮಿಷ ಯಾವುದೋ ಒಂದು ಆಕ್ಟಿವಿಟಿ ಅದು ಮಾಡ್ಬೇಕಂತ ನಾನು ಕೊಡ್ತಾ ಇದ್ದೀನಿ, ಒಂದು ಸಿಲೆಬಸ್ ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವು ಏನು ಭಾಗವಹಿಸಿ ಆ ಸೇವೆ ಮಾಡ್ಬೇಕಂದ್ರೆ ದಯವಿಟ್ಟು ಮಾಡಿ ಮೇಡಮ್. ಆಯ್ತಾಯ್ತು, ಚಟುವಟಿಕೆ ಮುಖಾಂತರ ಏನಾದ್ರು ಮಾಡ್ಕೊಂಡ್ರೆ ತಮ್ಮ ಒಂದು ಇದನ್ನು ಅದು ಸೇವಾ ಭಾಗ್ಯ ಸಿಗಲ್ಲ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಕಾಶ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಸಾವಿತ್ರಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ನಂಬರ್ ಕೊಡಿ ಮೇಡಮ್. ಈ ಮಕ್ಕಳ ಕಾರ್ಯಕ್ರಮ ತಮ್ಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಮೇಡಮ್ ನೀವು ಜೊತೆಗೆ ಸೇರ್ಕೊಂಡು ಸ್ವಲ್ಪ ದಯವಿಟ್ಟು ಪಾಲನೆ ಮಾಡಿ, ನಿರ್ವಹಿಸಿ ದಯವಿಟ್ಟು. ಓಕೆ ಗುರುಜಿ, ಮಾಡ್ತೀವಿ. ಓಕೆ ಮೇಡಮ್, ಶರಣಾರ್ಥಿ ಗುರುಜಿ, ತಮಗೂ ಶರಣಾರ್ಥಿ. ಧನ್ಯವಾದಗಳು. ಮೇಡಮ್ ನೀವು ನಂಬರ್ ಹೇಳ್ತೀರಾ? ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ರೀ, ನಾನ್ ಮಾಡ್ತೇನ್ರಿ. ಇಲ್ಲ ನನ್ನ ಫೋನ್ ನಂಬರ್ ಕೊಡ್ತೇನ್ರಿ. ಆದ್ರೆ ಈ ಸಮಯದ ಅಭಾವ, ನಾನು ಫೋನ್ ಹಚ್ತೇನೆ ತಗೋರಿ. ಸರಿ ನಂಬರ್ ಕೊಡಿ ಮೇಡಮ್, ಇಲ್ಲಾಂದ್ರೆ ನಂಬರ್ ಕೊಡಿ. ನನ್ನ ನಂಬರ್ ಬರ್ಕೊಡ್ರಿ. ಹೇಳಿ. 99 00 00 22 44 22 06 08. ಮೇಡಮ್ ಒಂದ್ಸರಿ ಹೇಳ್ತೀನಿ ನೋಡಿ. 9900 220 608. 0608. ಓಕೆ ಮೇಡಮ್. ಸಾವಿತ್ರಮ್ಮ ಅಲ್ವಾ? ಸಾವಿತ್ರಮ್ಮ ರೀ. ಓಕೆ, ಥ್ಯಾಂಕ್ಸ್ ಮೇಡಮ್. ದೀಪಾ ಅಲ್ರಿ ತಾವು? ನನ್ನ ಹೆಸರು ದೀಪಾ ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು. ಜಗದೀಶ್ ಅವರೇ ಹೇಳಿ. ಸರ್, ನಮ್ಮೂರಲ್ಲಿ ನಾಳೆ ದೇವಿ ಜಾತ್ರೆ ಇದೆ. 1500 ಕುರಿ ಮತ್ತೆ ಕೋಣಗಳನ್ನು ಕಡಿತಾ ಇದಾರೆ. ಬಟ್ ನಾವು ಅದ್ರಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ನಾವು ಈಗ ನಾವೇನೆಲ್ಲ ತಿಳ್ಕೊಂಡಿದ್ದೇವಿ ಅದನ್ನ ಪಾಲನೆ ಮಾಡ್ಬೇಕು. ಮೇಡಮ್ ಅವ್ರು ಹೇಳಿದ್ರು ಎಲ್ಲಿ ಬಲಿ ಆಗುತ್ತೆ ಆ ಊರಲ್ಲೇ ಇರಬಾರ್ದು ಅಂತ ಹೇಳಿದ್ರು. ಬಟ್ ಈ ಸದ್ಯದ ಪರಿಸ್ಥಿತಿಯಲ್ಲಿ ಆತರ ಏನ್ ಮಾಡಕ್ ಆಗಲ್ಲ. ನಾವು ನೀವೊಂದು ಕೆಲಸ ಮಾಡಿ ಜಗದೀಶ್ ಅವರೇ, ನಿಮ್ಗೆ ಸಾಧ್ಯವಾದ್ರೆ ಪಾಂಪ್ಲೆಟ್, ಈಗಾಗಲೇ ನಾನು ಪಾಂಪ್ಲೆಟ್ ಕಳಿಸಿದೀನಿ ಗ್ರೂಪ್ ಅಲ್ಲಿ, ಆಯ್ತಾ? ಪಾಂಪ್ಲೆಟ್ ಒಂದು ಕಳಿಸಿದೀನಿ, ಗೊತ್ತಿದ್ಯಾ? ಮಾತಾರ್ ಫೌಂಡೇಶನ್ ಧ್ಯಾನದ ವಿಧಾನ, ಧ್ಯಾನದ ಲಾಭಗಳು, ಪಿರಮಿಡ್ ಲಾಭಗಳು, ಮತ್ತೆ ವೆಜಿಟೇರಿಯನಿಸಂ ಎಲ್ಲ ಸೇರಿ ಒಂದು ಪಾಂಪ್ಲೆಟ್ ಹಾಕಿದೆ. ಪಾಂಪ್ಲೆಟ್ ಕಳಿಸಿದೀನಿ, ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ, ಆಯ್ತಾ? ಅದನ್ನ ಏನ್ ಮಾಡ್ತೀರಂದ್ರೆ, ನಿಮ್ಗೂ ಸಾಧ್ಯವಾದ್ರೆ ನಿಮ್ಗೆ ಅಂದ್ರೆ ಹಣಕಾಸು ಅದೆಲ್ಲ ಸ್ವಲ್ಪ ಏನ್ ತೊಂದರೆ ಇಲ್ಲ ಅಂದ್ರೆ ಅದನ್ನ ಪ್ರಿಂಟ್ ಮಾಡಿ ಅಲ್ಲಿ ಎಷ್ಟು ಜನ ಬರ್ತಾರ ಎಲ್ಲರಿಗೂ ಒಂದೊಂದು ಜಸ್ಟ್ ಹಂಚ್ಕೋಬಹುದು ನೀವು ಅಷ್ಟೇ. ಏನಾಗತ್ತಂದ್ರೆ ಹೇಳ್ತೀನಿ ನೋಡಿ, ಈ ತರ ಎಷ್ಟೋ ಬದಲಾವಣೆ ಆಗಿರೋರು ತುಂಬಾ ಜನ ಇದ್ದಾರೆ. ಒಂದು ಚಿಕ್ಕದೊಂದು ಪಾಂಪ್ಲೆಟ್ ಇಂದ ಅವರು ಈಗ ನಮ್ಮ ಸೊಸೈಟಿಯಲ್ಲಿ ದೊಡ್ಡ ದೊಡ್ಡ ಮಾಸ್ಟರ್ಗಳು ಆಗಿದ್ದಾರೆ. ಆ ಚಿಕ್ಕ ಪಾಂಪ್ಲೆಟ್ ಸಿಕ್ಕಿದ ಮೇಲೆ ಅಲ್ಲಿ ಒಂದು ಬರುವಂತ 1500 ಜನಗಳು ಯಾರಿದಾರೋ ಅವರು ನಿಮ್ಮ ಪಾಂಪ್ಲೆಟ್ ಯಾರೋ ಒಬ್ರಿಗೆ ಅಲ್ಲಿ ಒಳಗಡೆ ಅರ್ಹತೆ ಇರುತ್ತೆ. ಅವ್ರ ಒಳಗಡೆ ಆ ಅರ್ಹತೆ ಇರೋರ್ಗು ಅದು ಸೇರಿದಂದ್ರೆ ಅವ್ರ ಪೂರ್ತಿ ಜೀವನ ಬದಲಾವಣೆ ಆಗತ್ತೆ. ನಿಜ ಸರ್, ಮಾಡ್ತೇನೆ ಸರ್. ಅದು ಮಾಡಕ್ ಸಾಧ್ಯ ಇದ್ರೆ ದಯವಿಟ್ಟು ಮಾಡಿ. ಹಂಚಿದ ಮೇಲೆ ನೀವು ಆ ಪಾಂಪ್ಲೆಟ್ ಹಂಚ್ತಾ ಅದು ಸ್ವಲ್ಪ ಫೋಟೋಗಳು ಶೇರ್ ಮಾಡಿ ದಯವಿಟ್ಟು ನಮ್ಮ ಗ್ರೂಪ್ಗೆ ಕಳ್ಸೋಣ. ಓಕೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ರೈಟ್. ನಂದಿನಿ ಪ್ರಸನ್ನ ಅವರೇ ಮಾತಾಡ್ತೀರಮ್ಮ? ಸರ್ ನಮಸ್ತೆ ಸರ್. ಹೇಳಿ ಸರ್, ಇವತ್ತು ನಡೆದಿದ್ದು ಎಲ್ಲಾ ವಿಚಾರಗಳು ತುಂಬಾ ಚೆನ್ನಾಗಿದೆ ಸರ್. ಎಲ್ಲರಿಗೂ ಧನ್ಯವಾದಗಳು ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಮತ್ತೆ ಒಂದ್ ವಿಚಾರ ಏನ್ ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತಂದ್ರೆ, ನಾನ್ ವೆಜ್ ಬಗ್ಗೆ ಮಾತಾಡ್ತಿದ್ರಲ್ವಾ ಸರ್, ಆ ನಾನ್ ವೆಜ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ನಾನ್ ವೆಜ್ ನಾವು ಒಂದು ಟೈಮ್ ನಾವು ಊಟ ಮಾಡಿದಾಗ ಅದು ನಮ್ಗೆ ಅರ್ಗಿ ಅದು ದೇಹದ ರಕ್ತದ ಜೊತೆ ಸೇರ್ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ 72 hours ತಗೊಳುತ್ತೆ ಸರ್.
ಆ 72 ಅವರ್ಸ್ ಅಂತ ಅಂದ್ರೆ ಒಂದ್ ಎಕ್ಸಾಂಪಲ್ ಕೊಟ್ರು ಸರ್. ನಾನ್ ವೆಜ್ ಹೋಟೆಲ್ ಕ್ಲೋಸ್ ಮಾಡ್ದೆ ಅಂತ ಹೇಳಿದ್ರಲ್ಲ ಒಬ್ರು ಕಿರಣ್ ಸರ್, ಅವ್ರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದ. ಅವ್ರು ಒಂದು ಪೀಸ್ ನ ನೀರಿಗೆ ಹಾಕಿದಾಗ ಒಂದು ದಿನಕ್ಕೆ ಅದು ಸ್ಮೆಲ್ ಬಂತು, 2ನೇ ದಿನಕ್ಕೆ ಅದು ಹುಳ ಆಯ್ತು, 3ನೇ ದಿನಕ್ಕೆ ಅಂತ ಅಂದ್ರೆ ಲೆಕ್ಕ. ಇವಾಗ ನಾವು ಅದನ್ನ ಸೇವನೆ ಮಾಡಿದಾಗ ನಮ್ಮ ದೇಹದೊಳಗೆ ಆಗಂತ ವ್ಯತಿರಿಕ್ತ ಪರಿಣಾಮಗಳನ್ನ ನಾನೇನ್ ಬೇರೆ ಹೇಳ್ಬೇಕಾಗಿಲ್ಲ, ಅವ್ರ ಎಕ್ಸಾಂಪಲ್ ಪ್ರಕಾರ ಹೇಳಿದ್ರು. ಇದ್ರಿಂದ ನಿಜವಾಗ್ಲೂನು ಅರಿವು ಮೂಡ್ತಾ ಇದೆ ಸರ್. ಆದ್ರೆ ಜನಗಳು ಅರ್ಥ ಮಾಡ್ಕೊಳಕ್ಕೆ ಹಿಂದೇಟಾಗ್ತಾ ಇದಾರೆ ಸರ್. ಏನೋ ಒಂದು ಈ ನಾಲಿಗೆ ಕಂಟ್ರೋಲ್ ಇಲ್ದಂತೆ, ನಾಲಿಗೆನ ರುಚಿನ ಅವರು ತಡೆ ಹಿಡಿಯಕ್ಕಾಗ್ದತೆ ಅವರು ಇಷ್ಟ ಇದ್ರೂನು ಬಿಡಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಇದಾರೆ ಸರ್. ನಾವು ಎಷ್ಟೇ ಹೇಳಿದ್ರುನು ಅವ್ರ ಮನಸ್ಸಿಗೆ ತಿಳ್ಕೊಂಡು ಅವ್ರು ಮಾಡ್ಬೇಕು ಸರ್. ಮತ್ತೆ ಇವತ್ತು ಕಣ್ಣಿನ ಆರೋಗ್ಯದ ಬಗ್ಗೆ ಹೇಳಿದ್ರಿ ಸರ್, ಕಣ್ಣಿನ ಆರೋಗ್ಯ. ಅದ್ರಲ್ಲಿ ಕಣ್ಣಿನ ಪೊರೆದ ಬಗ್ಗೆ ಹೇಳಿದ್ರಿ ಸರ್. ಕಣ್ಣಿನ ಪೊರೆ ಅಂತ ನಾವು ಚಿಕ್ಕ ವಯಸ್ಸಿಂದ ಕೇಳ್ತಿದ್ವಿ. ಆಪರೇಷನ್ ಮಾಡ್ಸಿದ್ರು, ಕನ್ನಡಕ ಹಾಕೊಂಡ್ ಬಂದ್ರು, ಈ ತರ ಕಾನ್ಸೆಪ್ಟ್ ಇತ್ತು ನಮ್ಗೆ. ಆ ಕಣ್ಣಿನ ಪೊರೆ ಏನಕ್ ಬರುತ್ತೆ ಅನ್ನೋದು ನಮ್ಗೆ ಆಕ್ಚುಲಿ ಇವತ್ತೇ ಸರ್ ನನ್ಗೆ ಗೊತ್ತಾಗಿದ್ದು. ಕಾರ್ಬನ್ ಈ ತರದ್ದು ಒಂದು ಪೊರೆ ಉಂಟಾಗುತ್ತೆ ಅನ್ನೋದಕ್ಕೋಸ್ಕರ. ಆದ್ರೆ ಕಣ್ಣಿನ ಆರೈಕೆ ಅಥವಾ ಆರೋಗ್ಯನ ವಿಚಾರದ ಬಗ್ಗೆ ಮಾತಾಡಿದ್ರೆ ನಮ್ಮ ಅಜ್ಜಿಯಂದಿರು ಎಲ್ಲ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರು ಸರ್ ಅವಾಗ. ಅವರಿಗೆ ಆಕ್ಚುಲಿ ಅವರು ನಿಜವಾಗ್ಲೂ ಅವರು ಏನು ಬೆಡ್ ರಿಡನ್ ಆದ್ರೂನು ಕೂಡ ಅವರು ಸ್ವರ್ಗವಾಸಿ ಆಗ ತನಕನೂ ಅವ್ರಿಗೆ ಕಣ್ಣು ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು ಕೆಲವೊಂದು ವಿಚಾರಗಳನ್ನ ಮಾಡಿ ಅಂತ, ಅದನ್ನೆಲ್ಲ ನಾವು ತೆಗ್ದಾಕ್ಬಿಡ್ತಾ ಇದ್ವಿ. ಈ ಹರಳೆಣ್ಣೆ ಹಚ್ಚೋದಾಗಿರ್ಬೋದು, ಒಣಗನ ಸೊಪ್ಪು ಅಂತ ಸಿಗುತ್ತೆ ಸರ್ ನಮ್ಮ ಕಡೆ ಎಲ್ಲ, ಹಳ್ಳಿ ಕಡೆ ಎಲ್ಲ ಒಣಗನೆ ಸೊಪ್ಪು ಯೂಸ್ ಮಾಡೋದು, ಅದ್ರ ಕಪ್ ಯೂಸ್ ಮಾಡೋದು, ಮಕ್ಳಿಗೂ ಸುಧಾ ಅದನ್ನೇ ಯೂಸ್ ಮಾಡ್ತಾ ಇದ್ರು. ಈಗಿನ ಫ್ಯಾಷನ್ ಯುಗ ಬಂದ್ಬಿಟ್ಟು ಮಕ್ಳಿಗೆ ಆಗದ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಂದಿದೆ ಸರ್. ಆಯುರ್ವೇದಿಕ್ ಅನ್ನೋದೆಲ್ಲ ನೆಗ್ಲಿಜೆನ್ಸ್ ಮಾಡ್ಬಿಟ್ಟಿದ್ದಾರೆ ಸರ್. ಇದನ್ನೆಲ್ಲ ನಿಜವಾಗ್ಲೂ ಆಕ್ಚುಲಿ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಅವರಿಗೆ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಆರೋಗ್ಯ ಇರ್ತಾ ಇತ್ತು, ಮತ್ತೆ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ತಾ ಇತ್ತು. ಇದನ್ನೆಲ್ಲ ನಾವುನು ಫಾಲೋ ಮಾಡ್ಬೇಕಂತ ಇಷ್ಟ ಇದ್ರೂನು ಈಗ ಆ ತರ ಎಲ್ಲಾ ಮೂಲಿಕೆಗಳೆಲ್ಲ ಸಿಗಲ್ಲ. ಹಿಂದಿನ ಪ್ರಾಚೀನ ಕಾಲದ ನಾವ್ ಏನೇನೋ ನಾವು ಬದಿ ಗೊತ್ತಿದ್ವಿ ಸರ್, ಅದನ್ನೆಲ್ಲ ನೀವು ಇವಾಗ ನಿಜವಾಗ್ಲೂನು ನಮ್ಗೆ ಮನವರಿಕೆ ಮಾಡ್ಕೊಡ್ತಾ ಇದ್ರಿ ಸರ್. ಅದಕ್ಕೋಸ್ಕರ ನಿಮ್ ಫೌಂಡೇಶನ್ಗೆ ಮತ್ತೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್. ಇವತ್ ಯಾರ್ಯಾರು ಎಲ್ಲಾ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರೆ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ರೇಣುಕಾ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೆ ಇನ್ನೊಬ್ರು ಕಿರಣ್ ಸರ್ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ, ಅವ್ರಿಗೆ ತುಂಬಾ ತುಂಬಾ ದೊಡ್ಡ ಧನ್ಯವಾದಗಳು ಸರ್. ಏನಾಗಿದೆ ಅಂದ್ರೆ ಕಣ್ಣಿನ ದೃಷ್ಟಿಗಳು ಇದೆಲ್ಲ ಲೋಪ ಜಾಸ್ತಿ ಆಗ್ತಾ ಇರೋ ಕಾರಣ ಏನಂದ್ರೆ ಮೈನ್ ನಮ್ಮ ಆರೋಗ್ಯ ಶೈಲಿ, ಅನಾರೋಗ್ಯ ಶೈಲಿ, ಅಂದ್ರೆ ಒಂಥರ ಅನಾರೋಗ್ಯ ಶೈಲಿ, ಅನಾರೋಗ್ಯ ಆಹಾರ ಎಲ್ಲದೂ ಹೆಚ್ಚಾಗಿದೆ. ಈಗ ಜಂಕ್ ಪದಾರ್ಥಗಳು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹಿತ, ಯುವಕರಿಗೂ ಸಹ ಈ ಸ್ಪೆಕ್ಸ್ಗಳು ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಕಾರಣ ಏನಂದ್ರೆ ಅವರು ಆಹಾರ ಮತ್ತೆ ಆರೋಗ್ಯ ಈ ಎರಡೂ ಕೆಟ್ಟೋಗಿದೆ ಅಲ್ವಾ. ಸೊ ಅದಕ್ಕೂ ಆದ್ರೆ ಇದನ್ನ ನಮ್ಮ ಪೂರ್ವಿಕರು ಅದೇ ನೀವು ಹೇಳ್ತಾ ಇದ್ರ ಸ್ವರ್ಗವಾಸಿ ಆಗೋವರೆಗೂ ಅವರು ಕಣ್ಣನ್ನ ಚೆನ್ನಾಗಿ ಕಾಣಿಸ್ತಾ ಇತ್ತಂತಂದ್ರೆ ಏನಾಗುತ್ತಂದ್ರೆ ಪ್ರತಿಯೊಬ್ಬರು ಒಳಗಡೆ ಈಗಾಗಲೇ ನಾನು ಕ್ಲಾಸಲ್ಲಿ ಹೇಳಿದೀನಿ, ಆ ಬ್ಯಾಟ್ರಿ ಸರಿಯಾದ ಚಾರ್ಜ್ ಇರಬೇಕು, ಸರಿಯಾದ ವಿದ್ಯುತ್ ಶಕ್ತಿ ನಮ್ಮ ಕಣ್ಣುಗಳ ಸರಬರಾಜು ಆಗ್ಬೇಕು, ಮತ್ತೆ ಆಪ್ಟಿಕಲ್ ನರ್ವ್ ಸರಿಯಾದ ಕೆಲಸ ಮಾಡ್ಬೇಕು. ಅದಕ್ಕೂ ಪಿಟ್ಯೂಟರಿ ಗ್ಲ್ಯಾಂಡ್, ಬ್ರೈನ್ ಒಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡ್ಬೇಕು ಅಲ್ವಾ. ಅದು ಯಾವ ಕಾರಣಕ್ಕೂ ಆಪ್ಟಿಕಲ್ ನರ್ವ್ ಸಣ್ಣದಾಗಬಾರ್ದು. ಅದಕ್ಕೂ ನಮ್ಮ ದೇಹ ಒಳಗಡೆ ಉಷ್ಣತೆ ಹೆಚ್ಚು ಆಗಬಾರ್ದು. ಉಷ್ಣತೆ ಹೆಚ್ಚು ಆಗ್ತಾ ಇದ್ದ ಕಾರಣ ಲಿವರ್ ಫಂಕ್ಷನ್ ಡ್ಯಾಮೇಜ್ ಆಗತ್ತೆ. ಅದೊಂದೇ ಅಲ್ಲ, ಉಷ್ಣತೆ ಆಗೋದು ಕಾರಣ ಏನಂದ್ರೆ ನಾವು ತಿನ್ನುವಂತ ಆಹಾರ ವಿಧಾನಗಳು, ಮತ್ತೆ ನಾವು ತಗುವಂತ ಒತ್ತಡಿ, ನಮ್ಮ ದೇಹದಲ್ಲಿ ಒತ್ತಡಿ ಜಾಸ್ತಿ, ಮಾನಸಿಕ ಒತ್ತಡಿ ಜಾಸ್ತಿ ಅಲ್ವಾ. ಇದೆಲ್ಲಾ ಕಾರಣದಿಂದ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಉಷ್ಣತ ಅನ್ನೋದು ಹೆಚ್ಚಾಗ್ತಾ ಹೋಗುವಾಗ ಈ ಆಪ್ಟಿಕಲ್ ನರ್ವ್ ಡ್ಯಾಮೇಜ್ ಆಗುವಂತ ಅವಕಾಶ ಇದೆ. ಆಪ್ಟಿಕಲ್ ನರ್ವ್ ಡ್ಯಾಮೇಜ್ ಆದ ತಕ್ಷಣ ಏನಾಗ್ತದೆ, ಈ ಸೆರಿಬ್ರೋಸ್ಪೈನಲ್ ಈ ಫ್ಲೂಯಿಡ್ ಇದೆಲ್ಲ, ದ್ರವ ಪದಾರ್ಥ, ಅದು ಸರಿಯಾದ ಪ್ರವಾಹ ಆಗಲ್ಲ ಈ ಎರಡು ಕಣ್ಣುಗಳಿಗೆ. ಅವಾಗ ಕಣ್ಣುಗಳ ಆರೋಗ್ಯ ಕೆಟ್ಟೋಗ್ತದೆ. ಸೊ ಹೋಗ್ತಾ ಹೋಗ್ತಾ ಇದು ಕಾರ್ಬನ್ ಅನ್ನೋದು ಉತ್ಪನ್ನ ಆಗಿದ್ದು ಅದು ಸರಿಯಾಗಿ ತೆಗಿತಾ ಇಲ್ಲ, ತೆಗಿಯಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಲಿಂಪ್ ಗ್ಲ್ಯಾಂಡ್ ಈಗಾಗಲೇ ಅಸ್ತವ್ಯಸ್ತವಾಗಿದೆ. ಓಕೆ, ಸೊ ಎಲ್ಲ ನಾವು ಅರ್ಥ ಮಾಡ್ಕೊಂಡು ಇದನ್ನ ಸರಿಯಾಗಿ ಪಾಲನೆ ಮಾಡ್ಬೇಕಾದ್ರೆ ಆಕುಪ್ರದಲ್ಲಿ ಒಳ್ಳೆ ಪರಿಹಾರ ಇದೆ ಅದಕ್ಕೆ. ಓಕೆ, ಸೊ ಅತಿ ಸುಲಭ ಆಕುಪ್ರದಲ್ಲಿ. ಇನ್ನು ಬೇರೆ ತರ ನೋಡಿದ್ರೆ ಅದು ಕಷ್ಟ. ಅದೇ ಸರ್, ಈ ಟಿವಿ ಚಾನೆಲ್ಗಳಲ್ಲಿ 108 ಕನ್ನಡಕದ ಅಡ್ವರ್ಟೈಸ್ ಗಳು ಕೊಡ್ತಾರೆ ಸರ್. ಆದ್ರೆ ಆ ಕಣ್ಣಿಗೆ ಏನೇನ್ ಬೇಕು, ಯಾವ್ದಾವ್ದು ಆಹಾರ ಸೇವನೆ ಮಾಡ್ಬೇಕು ಅನ್ನೋದು ಒಂದು ಹೇಳೋದಿಲ್ಲ ಸರ್. ಈ ಆಲ್ಮೋಸ್ಟ್ ನಮ್ಮ ಈ ಟೆಲಿವಿಷನ್ ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋದೇ ಅದು. ಆ ಟೆಲಿವಿಷನ್ ನ ಜಾಸ್ತಿ ನೋಡಿನೂ ಅರ್ಧ ಕಣ್ಣೆಲ್ಲ ಓಟಾಗ್ಬಿಡ್ತೈತೆ ಜನಗಳಿಗೆ, ಇನ್ನು ಅರಿವು ಬರ್ತಾ ಇಲ್ಲ ಮಾತ್ರ.
ಸೊ ನಂದಿನಿ ಅಮ್ಮ, ಈಗ ನೀವು ಮಧ್ಯಾಹ್ನ ಕ್ಲಾಸ್ಗೂ ನಿರ್ವಹಿಸಕ್ಕೆ ಸ್ವಲ್ಪ ಅಂದ್ರೆ ನಮ್ಮ ಆಫೀಸಲ್ಲಿ ಇರುವಂತ ಒಂದು ಎಂಪ್ಲಾಯಿ, ಅವ್ರ ಜೊತೆಗೆ ನೀವು ಒಂದು ಹೋಸ್ಟು ಅದೆಲ್ಲ ಮಾಡ್ತಾ ಹೋದ್ರೆ ಮಧ್ಯಾಹ್ನ ಪ್ರೋಗ್ರಾಮ್ 3 ರಿಂದ 4 ಗಂಟೆಗೆ ದೊಡ್ಡವರಿಗೆ. ಓಕೆ ಸರ್. ಅರ್ಥ ಆಯ್ತಮ್ಮ? ನಿಮ್ಗೆ ಎಲ್ಲ ಏನೇನು ಬೇಕು ಟ್ರೈನಿಂಗ್ ಎಲ್ಲ ಸಿಗ್ತದೆ, ತೊಂದರೆ ಇಲ್ಲ. ಆದ್ರೆ ನೀವು ಮೊಬೈಲ್ ಅಂದ್ರೆ ಜಾಯ್ನ್ ಆಗಿ ಪರವಾಗಿಲ್ಲ, ತೊಂದರೆ ಇಲ್ಲ. ನಾವು ಲ್ಯಾಪ್ಟಾಪ್ ಅಲ್ಲಿ ಆಫೀಸಲ್ಲಿ ಲ್ಯಾಪ್ಟಾಪ್ ಇರುತ್ತೆ, ಅದರಿಂದ ಮ್ಯೂಸಿಕ್ ಅದೆಲ್ಲ ಆನ್ ಮಾಡಕ್ಕೆ ಅವ್ರು ಮಾಡ್ತಾರೆ. ಏನಿಲ್ಲ, ಒಂದು ಗಂಟೆ ಕಾಲ ಅಂದ್ರೆ 40 ನಿಮಿಷ ಧ್ಯಾನ, 20 ನಿಮಿಷದಿಂದ 25 ನಿಮಿಷ ಆಧ್ಯಾತ್ಮಿಕ ಜ್ಞಾನ, ಅದಾದ್ಮೇಲೆ 5 ನಿಮಿಷ ಇಂದ 10 ನಿಮಿಷ ಪ್ರಶ್ನೋತ್ತರಗಳು. ಇದಕ್ಕೊಂದು ಮಾಸ್ಟರ್ ಬರ್ತಾರೆ. ಆಧ್ಯಾತ್ಮಿಕ ಜ್ಞಾನ ಹೇಳ್ಬೇಕಂದ್ರೆ ಒಂದು ಮಾಸ್ಟರ್ ಬರ್ತಾರೆ. ಅವರು ಹೆಸರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಒಂದು ಲಿಸ್ಟ್ ಅಲ್ಲಿ ಇರ್ತದೆ. ಓಕೆ, ನಾವು ಸಿಲೆಬಸ್ ಮಾಡಿರ್ತೀವಿ, ಅದರಲ್ಲಿ ಇರುತ್ತೆ. ನೀವು ಒಂದ್ ದಿವಸ ಮುಂಚೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಏನ್ ಮಾಹಿತಿ ಬೇಕಂದ್ರೆ ಆಫೀಸ್ ಕಡೆಯಿಂದ ಇಲ್ಲ ನಿಮ್ ಕಡೆಯಿಂದ ಹೋದ್ರೆ ಅವ್ರು ರೆಡಿಯಾಗಿ ಬರ್ತಾರೆ ಆ ಟೈಮ್ಗೆ. ಅವ್ರನ್ನ ಇನ್ವೈಟ್ ಮಾಡೋದು ಧ್ಯಾನ ಅವರೇ ಮಾಡಿಸ್ಕೊಡಿದ್ರೆ ಅವರೇ ಶುರು ಮಾಡ್ತಾರೆ ಧ್ಯಾನ, ಇಲ್ಲ ಒಂದೊಂದ್ ದಿವಸ ನೀವೇ ಧ್ಯಾನ ಮಾಡಿಸ್ಬೋದು. ಆಮೇಲೆ ಹೋಗ್ತಾ ಸಬ್ಜೆಕ್ಟ್ಗಳು ಅಷ್ಟೇ, ಸ್ವಲ್ಪ ಸಬ್ಜೆಕ್ಟ್ಸ್ಗಳು ನೀವೇ ತಗೊಳೋದು. ಓಕೆ, ನೀವೇ ಓದಿ, ಚೆನ್ನಾಗಿ ಓದಿ, ಬುಕ್ಸ್ ಓದಿ, ನಿಮ್ಗೆ ಏನ್ ಸಹಾಯ ಬೇಕು ಕೇಳಿ. ಸೊ ಆ ಬುಕ್ಸ್ ಓದಿ, ಆ ಬುಕ್ಸ್ ಇಂದ ಹೆಚ್ಚು ಮಾಹಿತಿ ತಿಳ್ಕೊಳ್ಳಿ, ಮತ್ತೆ ಮನನ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಮತ್ತೆ ತಿರ್ಗಾ ಅದು ನೋಡ್ಕೊಳ್ಳಿ, ಆದ್ರೂ ಮತ್ತೆ ಹೇಳಕ್ಕೆ ಪ್ರಯತ್ನ ಮಾಡಿ. ಆತರ ಒಂದೊಂದು ಚಿಕ್ಕ ಕ್ಲಾಸ್ ತಗೊಂತ ಹೋಗಿ. ಓಕೆ ಸರ್. ಅವಾಗ ಅದು ಹೆಚ್ಚಾಗಿ ಹೋಗ್ತಾ ಒಂದು ವರ್ಷದಲ್ಲಿ ನಿಮ್ಗೆ ಪೂರ್ತಿ ಅಂದ್ರೆ ನೀವೇ ಒಂದು ಒಳ್ಳೆ ಸಾಧನ ಆಗತ್ತೆ. ನೀವೇ ಒಂದು ಏನೇ ಸಬ್ಜೆಕ್ಟ್ ತಗೊಂಡ್ರು ಅದು ಮಾತಾಡಕ್ಕೆ ಒಂದು ಆ ಸಾಮರ್ಥ್ಯ, ಆ ಯುಕ್ತಿ ನಿಮ್ಗೆ ಸಿಗತ್ತೆ. ಹೌದು ಸರ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಆಕ್ಚುಲಿ ನಾವು ಓಪನ್ ಅಪ್ ಆಗ್ತಾ ಇರೋದನ್ನೇ ತುಂಬಾನೇ ವಿಚಾರ ಗೊತ್ತಿದ್ರುನು ನನ್ ಮಾತಾಡ್ಲಿಕ್ಕೆನೆ ತುಂಬಾ ಹಿಂಜರಿಕೆ ಪಡ್ತಿದ್ದೆ ಸರ್. ನನ್ಗೆ ಈ ಪ್ರೋಗ್ರಾಮ್ ನಾನು ಅಟೆಂಡ್ ಮಾಡ್ತಾ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ನಾನು ಏನಾದ್ರೂ ವಿಚಾರ ಗೊತ್ತಿದ್ರೆ ನಾನು ಅದನ್ನ ಎಕ್ಸ್ಪೋಸ್ ಮಾಡಿ ಹೇಳಿದ್ರೆ ನಾನು ಅಟ್ಲೀಸ್ಟ್ ಅಲ್ಲಿರೋರ್ಗೆ ಆದ್ರೂ ಅದನ್ನ ತಿಳ್ಕೊಂತಾರೆ ಅನ್ನೋಷ್ಟು ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ಖಂಡಿತ. ಅದೇ ನೀವು ಮಧ್ಯಾಹ್ನ ಪ್ರೋಗ್ರಾಮ್ ಬಳಸ್ಕೊಳ್ಳಿ. ನೀವು ಬೆಳೆಯಬಹುದು, ನಿಮ್ಮ ಅಂತರ ಪರಿವರ್ತನೆ ಜಾಸ್ತಿ ಆಗತ್ತೆ. ನೀವು ಯಾವುದೇ ಲೈಕ್ ಲರ್ನಿಂಗ್ ಅಂದ್ರೆ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಯಾಕೆ ನೀವು ಹೇಳ್ಬೇಕಂದ್ರೆ ನೀವು ಫಸ್ಟ್ ತಿಳ್ಕೊಡಿದ್ರೆ ನೀವು ಹೇಳಕ್ ಅಸಾಧ್ಯ ಆಗೋದು. ಹೌದೌದು ಸರ್. ಅದು ನೀವು ಅಂತರ ಪರಿವರ್ತನ ನೀವು ತಿಳ್ಕೊಂಡದು, ಆಮೇಲೆ ನಿಮ್ಮ ಒಳಗಡೆ ಅದು ಪೂರ್ತಿ ಸ್ಟ್ರಿಂಕ್ ಆಗತ್ತೆ ಒಳಗಡೆ. ಆಯ್ತಾ? ಅದು ನೀವು ಮಧ್ಯಾಹ್ನ ನೀವು ಮಾಡ್ಕೊಂಡ್ರೆ ಬೆಳಗ್ಗೆ ದೀಪ ಅವ್ರು ಮಾಡ್ತಾರೆ. ನೈಟು ಇನ್ನೊಂದು ಕನ್ನಡ ಸೆಷನ್ 9:30 10:30 ಇದೆ. ಅದಕ್ಕೆ ಯಾರಾದ್ರೂ ಒಬ್ರು ವಾಲಂಟಿಯರ್, ರೇಣುಕಾ ಮೇಡಮ್, ಮತ್ತೆ 365 ಅಂದ್ರೆ ನಾನು ಇರ್ತೀನಿ. ಸೊ ನೈಟ್ನು ಅಷ್ಟೇ, ನೈಟು ನಾನು ಇರ್ತೀನಿ. ಆದ್ರೂ ಒಬ್ರು ಯಾರನ್ನ ಪೋಸ್ಟಿಂಗ್ ಮತ್ತೆ ಪ್ರಶ್ನೆಗಳು ಮತ್ತೆ ಸ್ವಲ್ಪ ಅದಕ್ಕೂ ಸಹಕಾರ ಕೊಡ್ಬೇಕಾಗತ್ತೆ. ಸವಿತಾ ಮೇಡಮ್ ಕೇಳಿದ್ದಾರೆ, ಅವ್ರಿಗೂ ಒಂದು ಬಾಧ್ಯತೆ ಕೂಡ. ರೈಟ್, ಓಕೆ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಾಯ್ತು. ಎಲ್ಲ ಅದ್ಭುತವಾದ ಹಂಚಿಕೆಗಳು ಮತ್ತೆ ಅನುಭವ ಹಂಚಿಕೆ, ಮತ್ತೆ ಅವರವರ ಒಳ್ಳೆ ಜ್ಞಾನ ಅವ್ರು ಪಡೆದಿರೋದು ಎಲ್ಲ ನಮ್ಮ ಎಲ್ಲರ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಪ್ರತ್ಯೇಕ ಅಭಿನಂದನೆ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.